ಕುಮಾರ. ಹಾಲೆಲೂಯಾ. ನಮ್ಮ ಟಾಪಿಕ್ ನಮ್ಮ ಬಾಯಲ್ಲಿ ದೇವರ ಶಕ್ತಿ, ನಮ್ಮ ಬಾಯಲ್ಲಿ ಜೀವನ, ನಮ್ಮ ಬಾಯಲ್ಲಿ ಆಶೀರ್ವಾದ, ನಮ್ಮ ಬಾಯಲ್ಲಿ ಆರೋಗ್ಯ, ನಮ್ಮ ಬಾಯಲ್ಲಿ ಚಮತ್ಕಾರ, ಎಲ್ಲ ನಮ್ಮ ಬಾಯಲ್ಲಿ ಇದೆ. ಹಾಲೆಲೂಯಾ. ವಾಕ್ಯ ಓದೋಣ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಜೀವನ ಮರಣಗಳು ನಾಲಿಗೆಯ ವಶ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸಬಹುದು. ಹಾಲೆಲೂಯಾ. ಇದುವರೆಗೆ ನಾವು ಏನೇನು ಮಾತಾಡಿದ್ವಿ ನೋಡ್ರಿ. ಹಾಲೆಲೂಯಾ. ನಮ್ಮ ನಾಲ್ಗಿನಿಂದು ದೇವ್ರ ನಾವೇನಂದೇವ್ ಫಸ್ಟ್ ದೇವ್ರ ಕೈಯಾಗದ, ಮರಣ ಜೀವನ ದೇವ್ರ ಕೈಯಾಗದ. ಅಂದ್ರೆ ದೇವರಲ್ಲಿ ವಾಕ್ಯದಾಗ ಏನ್ ಬರ್ತಾರ ನೋಡ್ರಿ, ನಮ್ಮ ನ್ಯಾಲ್ಗಿ ಮೇಲೆ ಅದ ಅಂತ. ಹಾಲೆಲೂಯಾ. ಇದು ನಮ್ಮ ನ್ಯಾಲಗಿ ಎಲುಬಿಲ್ಲ, ಅದ್ರ ಎಲುಬುಗಳಿಗೆ ಮುರಿತು ಆ ತರ ಇದು ನ್ಯಾಲಗಿ. ಹಾಲೆಲೂಯಾ. ಈ ನ್ಯಾಲಗಿ ಒಂದು ಬಂದೂಕ್ ತರ ಅದ. ಹಾಲೆಲೂಯಾ. ಬೇರೆಯವರಿಗೆ ಇದು ಗೋಲಿಗಳು ಟಕ್ ಟಕ್ ಹಾಕ್ಬಿಡ್ತಾವ. ನಾವು ಏನ್ ಆಚರಣೆ ಮಾಡ್ತಾ ಏನು ನಾವು ಸೀರಿಯಸ್ ತಗೊಂಬಲ್ಲ. ಹೆಂಗ್ ಬಿ ಮಾತಾಡ್ಬಿಡ್ತೇವ್ ನಾವು, ಏನ್ ಬಿ ಮಾತಾಡ್ಬಿಡ್ತೇವ್ ನಾವು. ಹಾಲೆಲೂಯಾ. ಹಾಲೆಲೂಯಾ. ಸೊ ನಾವು ದೇವರ ವಾಕ್ಯದಾಗ ಹೇಳಿದ ನಮ್ಮ ನ್ಯಾಲಗಿಗೆ ನಾವು ವಶ ಮಾಡ್ಕೋಬೇಕು, ಲಗಾಮ್ ಹಚ್ಚಬೇಕು. ಹಾಲೆಲೂಯಾ. ನಮ್ಮ ಹಾತೋಟಿಯಲ್ಲಿ ತಗೋಬೇಕು ನ್ಯಾಲಗಿ. ಹಾಲೆಲೂಯಾ. ದೇವರ ವಾಕ್ಯದ ಪ್ರಿಯರೇ. ಹಾಲೆಲೂಯಾ. ನೋಡ್ರಿ, ಉಮ್ಮರ್ಗದಾಗ ಈ ಒಂದ್ ಘಟನೆ ಆಯ್ತು. ಒಂದು ಡೆತ್ತಿಗಾಗಿ ನಾವು ಹೋಗಿದ, ಫ್ಯೂನರಲ್ಗಾಗಿ ಹೋಗಿದ, ಮತ್ತೊಂದು ಫ್ಯೂನರಲ್ ಬಂದಿತ್ತಲ್ಲಿ. ಹಾಲೆಲೂಯಾ. ಅದು ಹೆಂಗ್ ಇವ್ರದ್ದು ಡೆತ್ ಆಯ್ತು ಅಂತ ಕೇಳದವ್ರಿಗೆ. ಕೇಳಿದಾಗ ಅವ್ರೇನಂದ್ರು ಗೊತ್ತಾ, ತಂದೆ ಕುಡ್ದಿದ್ನು, ತಂದೆ ಕುಡಿದು ನಶಾದಾಗ ತಂದೆ ಏನ್ ಮಾತಾಡಿದನು, ಸಾಯ್ತೀನಿ ಅಂತ ನುಡಿದನು. ಹಾಲೆಲೂಯಾ. ಮಗ ಏನ್ ಹೇಳಿದನು, ಮಗ ಏನ್ ಅಂದನು, ಏ ಪಪ್ಪ ನೀ ಈ ತರ ಯಾಕಂತ ಇದ್ದೆ ಅಂತ ಜಸ್ಟ್ ಪುಷ್ ಮಾಡಿದನು, ಸ್ವಲ್ಪ ಢಕ್ಲನ್ಸ್ದನು, ನೂಕದ ಮ್ಯಾಲ ತಂದೆ ತಲೆ ಡೋರ್ ಮ್ಯಾಲ ಹತ್ತಿ ಅಲ್ಲೇ ಪ್ರಾಣ ಹೋಯ್ತು. ಹಾಲೆಲೂಯಾ. ಈ ತರ ಪ್ರಾಣ ಹೋಯ್ತು ಅಂತ ನನಗೆ ಹೇಳಿದ್ರು. ಹಾಲೆಲೂಯಾ. ಸೊ ನಿಜವಾಗ ನಾವು ಏನ್ ನುಡಿತೇವ್ ಅದು ಆಗ್ತದೆ. ಹಾಲೆಲೂಯಾ. ನಾವು ಏನೇನ್ ಅಂತೇವ್ ನಾವು, ಹಾಲೆಲೂಯಾ, ನಾವು ನೆಗೆಟಿವ್ ಮಾತಾಡ್ದೇವ್, ಸೈತಾನು ಕಾಯ್ತಾ ಇದ್ದಾನೆ. ನಾವು ನೆಗೆಟಿವ್ ಮಾತಾಡಿದ್ದು ತಗೊಂಡು ಕಾರ್ಯ ಮಾಡಕ ಕಾಯ್ತಾ ಇದ್ದಾನೆ. ಹಾಲೆಲೂಯಾ. ನಾವೇನ್ ಮಾಡ್ತೇವೆ, ನಾವು ಸಾಧಾರಣವಾಗಿ ನಾವೇನ್ ಮಾತಾಡ್ತೇವೆ, ಏಕ್ದಮ್ ಈಸಿಯಾಗಿ ನಾವು ಏನ್ ಬಿ ಮಾತಾಡ್ತೇವೆ. ಹಾಲೆಲೂಯಾ. ಇಲ್ಲಿ ಏನ್ ಬರ್ತದ ನೋಡ್ರಿ, ಜೀವನ ಮರಣ ನಿಮ್ ನ್ಯಾಲ್ಗಿ ವಶದಾಗದ. ಹಾಲೆಲೂಯಾ. ನಾವು ಯಾವಾಗ ಕೋಪದಾಗ ಬಂದು ನಾವು ಏನೇನ್ ಮಾತಾಡ್ಬಿಡ್ತೇವೆ. ಹಾಲೆಲೂಯಾ. ಮಕ್ಕಳಿಗೆ ಬಿ ಏನೇನ್ ಮಾತಾಡ್ತೇವೆ ನಾವು, ನೀ ಸತ್ ಹೋಗು, ನೀ ನಾಯಿ, ನೀ ಹಂದಿ. ಹಾಲೆಲೂಯಾ. ಏನೇನ್ ಮಾತಾಡ್ತೇವೆ ನೋಡ್ರಿ ನಾವು ನಮ್ಮ ಸ್ವಂತ ಮಕ್ಕಳಿಗೆ ಏನೇನ್ ನುಡಿತೇವೆ ನಾವು, ನೀ ಕುಡುಕ. ಹಾಲೆಲೂಯಾ. ಈ ತರ ನಾವು ಏನು ನುಡಿತೇವೆ ಅದೇ ಸಹಿತ ಕಾರ್ಯ ಮಾಡ್ತಾ ಇದ್ದಾನೆ. ಹಾಲೆಲೂಯಾ. ನಾವು ಈಸಿಲಿ ಮಾತಾಡ್ತಾ ಇದ್ದೇವೆ, ಏಕ್ದಮ್ ಫ್ರೀ ಆಗಿ ಮಾತಾಡ್ತಾ ಇದ್ದೇವೆ. ನಾವು ಏನು ಬಿ ಹೆಂಗ್ ಬಂದ್ ಹಂಗ್ ಮಾತಾಡ್ತಾ ಇದ್ದೇವೆ ನಾವು. ಹಾಲೆಲೂಯಾ. ನಾವು ಸೀರಿಯಸ್ ತಗೋತಾ ಇಲ್ಲ ನಮ್ ನ್ಯಾಲ್ಗಿದಿಂದ ಏನ್ ತೆಗಿಬೇಕಾಗ್ಯದ. ಹಾಲೆಲೂಯಾ. ನೋಡ್ರಿ, ಹಾಲೆಲೂಯಾ, ನಮ್ದು ಪರಿಸ್ಥಿತಿದಾಗ ನಾವು ಹೆಂಗ್ ಸಿಕ್ಕಂಗ್ ಮಾತಾಡ್ತೇವೆ, ಏನ್ ಬಿ ಮಾತಾಡ್ತೇವೆ, ನೆಗೆಟಿವ್ ಏನ್ ಬಿ ಮಾತಾಡ್ತೇವೆ ನಾವು. ಹಾಲೆಲೂಯಾ. ಸೊ ನೋಡ್ರಿ, ದೇವರಿಗೆ ಈ ಸೃಷ್ಟಿ ಮಾಡ್ಬೇಕಾದಾಗ ಕತ್ತಲಿತ್ತು, ಸಮಸ್ಯೆ ಇತ್ತು. ಅಂದ್ರೆ ದೇವರು ಕತ್ತಲದರ ಹೆಂಗ್ ಮಾಡ್ಲಿ, ಹೆಂಗ್ ಸೃಷ್ಟಿ ಮಾಡ್ಲಿ ಅಂತ ಟೆನ್ಷನ್ ತಗೊಂಡಿಲ್ಲ, ನೆಗೆಟಿವ್ ಮಾತಾಡಿಲ್ಲ. ಹಾಲೆಲೂಯಾ. ದೇವ್ರಿಗೆ ಏನ್ ಬೇಕಾಗಿತ್ತು ದೇವ್ರಿಗೆ? ಬೆಳಕು ಬೇಕಾಗಿತ್ತು. ಹಾಲೆಲೂಯಾ. ಕತ್ತಲಿತ್ತು, ಸಮಸ್ಯೆ ಇತ್ತು. ಹಾಲೆಲೂಯಾ. ಹಾಲೆಲೂಯಾ. ಪರಿಸ್ಥಿತಿ ಸರಿಯಾಗಿದ್ದಿಲ್ಲ ಅಂದ್ರು ದೇವರು ನಿರಾಶೆ ಆಗಿ ದುಃಖ ಪರಿಸ್ಥಿತಿ ನೋಡಿ ನಿರಾಶೆ ಕೂತ್ಕೊಂಡಿಲ್ಲ. ಹಾಗೆ ಅವನಿಗೆ ಏನ್ ಬೇಕಾಗಿತ್ತು ಅದನ್ನ ನುಡಿದು. ಹಾಲೆಲೂಯಾ. ದೇವರಿಗೆ ಏನ್ ಬೇಕಾಗಿತ್ತು? ಬೆಳಕಾಗ್ಲಿ ಅಂತಂದೇವೆ. ಹಾಲೆಲೂಯಾ. ಈಗ ನಾವು ನಮ್ಮ ಪರಿಸ್ಥಿತಿದಾಗ ಏನೇನ್ ಮಾತಾಡ್ತಾ ಇದ್ದೇವೆ ನಾವು? ಹಾಲೆಲೂಯಾ. ಹೆಂಗ್ ಮಾತಾಡ್ತಾ ಇದ್ದೇವೆ? ಏನ್ ಮಾತಾಡ್ತಾ ಇದ್ದೇವೆ? ಹಾಲೆಲೂಯಾ. ನಾವು ನೆಗೆಟಿವ್ ಮಾತಾಡಿದಾಗ ದೇವರ ಶಕ್ತಿ ಕಾರ್ಯ ಮಾಡ್ತದ? ನೆಗೆಟಿವ್ ನಾವು ನುಡಿದಾಗ ದೇವ್ರ ಕಾರ್ಯ ಮಾಡ್ಬೋದಾ? ದೇವ್ರ ಕಾರ್ಯ ಮಾಡಲ್ಲ. ಯಾಕಂದ್ರೆ ನಮ್ಮ ಮಾತು, ಹಾಲೆಲೂಯಾ, ದೇವರ ವಾಕ್ಯ ಹಾಗೆ ಇಲ್ಲ.
ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಹೆಂಗೆ ಮಾತಾಡ್ತೇವೆ, ನೆಗೆಟಿವ್ ಮಾತಾಡಿದಾಗ ಸೈತಾನ್ ಶಕ್ತಿ ಕಾರ್ಯ ಮಾಡ್ತದೆ ನಮ್ಮ ಮಾತು ಮೂಲಕ. ಹಲ್ಲೆಲೂಯಾ. ನಮ್ಮ ಮಾತಿನ ಮೂಲಕ ಸೈತಾನ್ ನಾವು ಅವಕಾಶ ಕೊಡ್ತಾ ಇದ್ದೀವಿ, ನೀ ಕಾರ್ಯ ಮಾಡು. ದೇವರಿಗೆ ಅವಕಾಶ ಕೊಡ್ತಾ ಇಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಏನ್ ನುಡಿತೇವು ಅದು ಆಗ್ತದೆ. ಹಲ್ಲೆಲೂಯಾ. ನಾವು ಏನೇನು ಮಾತಾಡ್ತೇವೋ ಅದು ಆಗುವಂತದಾಗ್ಯದ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಎಚ್ಚರಾಗಿ ಮಾತಾಡ್ಬೇಕಾಗಿ. ಹಲ್ಲೆಲೂಯಾ. ನಾವು ಏನ್ ತೆಗಿತೇವೋ ಅದು ಆಗ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ನೆಗೆಟಿವ್ ಮಾತಾಡಬೇಡ್ದಾಗ, ಈ ಸಾವಿನ ಶಬ್ದ ನಮ್ಮ ಬಾಯಿಯಿಂದ ಬರಬೇಡ್ದಾಗ. ಹಲ್ಲೆಲೂಯಾ. ನಾವು ಸೀರಿಯಸ್ ತಗೋತಾ ಇಲ್ಲ. ದೇವರು ನೋಡ್ರಿ, ಯೇಸು ಪ್ರಭು ಎಲ್ಲರ ನೆಗೆಟಿವ್ ಆಡ್ಯಾರ ಬೈಬಲ್ ಅಲ್ಲಿ. ಹುಡುಗಿ ಸತ್ತಾಳ, ಯೇಸು ಪ್ರಭು ಏನಂತ ಇದ್ದಾರ, ಈಕಿ ಮಲಗ್ಯಾಳ. ಹಲ್ಲೆಲೂಯಾ. ನೆಗೆಟಿವ್ ಮಾತಾಡೋರಿಗೆ ಎಲ್ಲರಿಗೆ ಯೇಸು ಹೊರತಿದ್ರು. ಯೇಸು ಪ್ರಭು ನೆಗೆಟಿವ್ ಮಾತಾಡೋರು ಬೇಕಾಗಿಲ್ಲ. ಯೇಸು ಪ್ರಭು ಪಾಸಿಟಿವ್ ಮಾತಾಡೋರು ಬೇಕಾಗಿಲ್ಲ. ಯೇಸು ಪ್ರಭು ಆತನ ಆ ದೇವರು ನಮಗ್ ತೋರಿಸ್ಕೊಟ್ಟನ್ ಪ್ರಿಯರೇ. ನೀವು ಹೆಂಗ್ ಜೀವಿಸ್ಬೇಕು ಇಲ್ಲಿ, ಆ ದೇವರು ಇಳಿದು ಬಂದು ಯಾತರ ನಡೆದಾನ ಅವನ ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕಿ ನಾವು ನಡಿಬೇಕಾಗ್ಯದ. ಯೇಸು ಹೆಂಗ್ ಮಾತಾಡ್ಯಾನ. ಯೇಸು ದೇವರಿಗೆ ಪ್ಲೀಸ್ ಒಳ್ಳೇದ್ ಮಾಡು ಅಂತ ಅಂದಿಲ್ಲ. ಹಲ್ಲೆಲೂಯಾ. ನುಡಿದ ಮಾತುಗಳು. ಹಲ್ಲೆಲೂಯಾ. ಪ್ರತಿಯೊಂದು ಪರಿಸ್ಥಿತಿಗೆ ಯೇಸು ಪ್ರಭು ಮಾತಾಡ್ಯಾನ. ಹಲ್ಲೆಲೂಯಾ. ಹೇಳ್ಯಾನು, ಗುಣ ಆಗು, ಎದ್ದೇಳು, ಲಾಜರಸ್ನೇ ಬಾ. ಹಲ್ಲೆಲೂಯಾ. ಯಾತರ ಮಾತಾಡ್ಯಾನ ಯೇಸು ಪ್ರಭು. ನಾವು ಆತನ ಮಕ್ಕಳಾಗಿ ನಾವು ಯಾವ ಟೈಪ್ ಮಾತಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಹೆಂಗ್ ಮಾತಾಡ್ತಾ ಇದ್ದೇವೆ. ನಾವು ಆ ತಂದೆ ತರ ಆಗ್ತಾ ಇದ್ದೀವ. ಯೇಸು ಪ್ರಭು ಏನಂತ ಇದ್ದಾನೆ ಗೊತ್ತಾ, ನೀವು ನನ್ನ ಮಕ್ಕಳಿದ್ದೀರಿ, ನಾನ್ ನಿಮಗ್ ಪ್ರಾಣ ಕೊಟ್ಟಿದ್ದ, ನಾನ್ ನಿಮ್ಗೆ ತೋರಿಸ್ಕೊಟ್ಟಿದ್ದಾನ, ನೀವು ಹೆಂಗಿರ್ಬೇಕು. ಹಲ್ಲೆಲೂಯಾ. ನಂದು ಕಾಪಿ ಮಾಡ್ರಿ, ನಂದು ಕಾಪಿ ಮಾಡ್ರಿ ಅಂತ ಅವ ಎಲ್ಲ ಜೀವಿಸಿ ತೋರಿಸ್ಬಿಟ್ಟ. ಹಲ್ಲೆಲೂಯಾ. ನಮಗೂ ಯೇಸುನ ಹಾಗೆ ನಡೆಯದ, ಯೇಸುನಂತೆ ನುಡಿಯದ. ಹಲ್ಲೆಲೂಯಾ. ನಮ್ಮ ಯೋಚನೆಗೆ ಹೆಂಗ್ ಇಷ್ಟ ಬಂತು ಹಂಗ್ ಮಾತಾಡೋದಿಲ್ಲ ನಾವು. ಹಲ್ಲೆಲೂಯಾ. ದೇವರು ನಿಮ್ಮ ತಂದೆಯಾದ ದೇವರು ಹಲ್ಲೆಲೂಯಾ ಯಾ ತರ ಮಾತಾಡಿದಾನ ಆ ತರ ನಮಗ್ ನುಡಿಬೇಕಾಗ್ಯದ ಪ್ರಿಯರೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಮಾರ್ಕ್ 11ನೇ ಅಧ್ಯಾಯ 23-24 ವಚನ ಓದಿರಿ ನಾವು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಜೀಸಸ್. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಬೆಟ್ಟ ಅಂದ್ರೆ ದೇವರು ಬೆಟ್ಟಕ್ಕೆ ಹೇಳ್ತಾ ಇಲ್ಲ. ನಿಮ್ ಜೀವನದಾಗ ಯಾವ ಟೈಪ್ ಸಮಸ್ಯೆ ಅವ, ಯಾವ ಟೈಪ್ ರೋಗಗಳು ಅವ, ದರಿದ್ರಿ ಅದ, ಹಲ್ಲೆಲೂಯಾ, ಸಾಲದ ಬೆಟ್ಟ ಅದ, ಆ ಬೆಟ್ಟಕ್ಕೆ ನೀವು ಕೂಡ್ಬೇಡ್ದಾಗ ಬೆಟ್ಟಕ್ಕೆ ನೋಡ್ಕೊಂತ. ಹಲ್ಲೆಲೂಯಾ. ಬೆಟ್ಟಕ್ಕೆ ನೋಡಿದ್ರೆ ಬೆಟ್ಟ ದೊಡ್ಡದಾಗ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆ ಬೆಟ್ಟಕ್ಕೂ ನುಡಿಯೋದದ, ಕಿತ್ತು ಸಮುದ್ರದ ಆಮೇಲೆ ಪುನಃ ಕಾಣಲ್ಲ. ಸಮುದ್ರ ಎಷ್ಟು ಆಳಿರ್ತದಲ್ಲ, ಹಲ್ಲೆಲೂಯಾ, ಎಷ್ಟು ಆಳವಾಗಿರ್ತದ, ಪುನಃ ಕಾಣಿಸ್ಬಾರ್ದು ನೀ, ಕ್ಯಾನ್ಸರ್ ಕಾಣಿಸ್ಬಾರ್ದು ನೀ ಪುನಃ. ಹಲ್ಲೆಲೂಯಾ. ದರಿದ್ರತನ ನನ್ನ ಮುಂದೆ ಇರ್ಬೇಡ ನೀನು. ಕ್ಯಾನ್ಸರ್ ನನ್ನ ಮುಂದೆ ನೀ ಇರ್ಲಕ್ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯೇಸು ಪ್ರಭು ಹೇಳ್ತಾ ಇದ್ದ, ನೀ ಯಾವ ಬೆಟ್ಟಕ್ಕೂ ನೋಡ್ರಿ. ಹಲ್ಲೆಲೂಯಾ. ಯಾವುದು ಭಾಷೆ ಅರ್ಥ ಆಗ್ತದೋ ದೇವರ ವಾಕ್ಯನೇ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಬೆಟ್ಟಕ್ಕೂ ಉಪವಾಸ ನಡೆಯಲ್ಲ. ಬೆಟ್ಟಕ್ಕೆ ಹೋಗಂದ್ರೆ ಉಪವಾಸ ಕೆಲಸ ಮಾಡಲ್ಲ. ಬೆಟ್ಟಕ್ಕೂ ನೀವು ವಾಕ್ಯಲ್ಲಿ ಬೆಟ್ಟಕ್ಕೆ ನೀವು ಬೆದರಿಸಿ ಅಲ್ಲಿ ಕಿತ್ಕೊಂಡು ಹೋಗಂತ ನೀವು ಹೇಳ್ಬೇಕಾಗ್ಯದ. ದೇವರ ವಾಕ್ಯ ನುಡಿಬೇಕಾಗ್ಯದ ನೀವು. ಅಲ್ಲಿ ದೇವರ ವಾಕ್ಯ ಯೂಸ್ ಮಾಡ್ಬೇಕಾಗ್ಯದ ನೀವು.
ಹಲ್ಲೆಲೂಯಾ. ಒಬ್ಬ ಪಾಸ್ಟರ್ ಇದ್ರು, ಅವ್ರ ಮಗಳಿಗೆ ಹುಣ್ಣುಗಳಾಗಿ ಆ ಹುಣ್ಣಿಂದ ವಾಸನೆ ಬರ್ತಾ ಇತ್ತು. ಹಲ್ಲೆಲೂಯಾ. ಆ ಪಾಸ್ಟರ್ ಅವರು ಉಪಾಸನೆ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ಬೇರೆ ಏನ್ ಮಾಡಿಲ್ಲ. ಹಲ್ಲೆಲೂಯಾ. ಒಂದ್ ದಿವಸ ಆತ್ಮದಲ್ಲಿ ಪರಲೋಕದಾಗ ಹೋದ್ರು ಆ ಪಾಸ್ಟರ್ ಏನ್ ಅನಿಸ್ತು ಗೊತ್ತಾ? ನಾನು ಬಹಳ ಉಪವಾಸ ಮಾಡಿದ್ದ, ಬಹಳ ಪ್ರೇಯರ್ ಮಾಡಿದ್, ನಾನು ಯೇಸು ಪ್ರಭು ನನಗೆ ಶಬಾಸ್ಕಿ ಕೊಡ್ತಾರೆ, ಬೆಸ್ಟ್ ಹೇಳ್ಬೋದು ಅಂತ ನೆನ್ಸ್ಕೊಂಡಿದ್ರು ಅವ್ರು. ಯೇಸು ಪ್ರಭು ಏನಂದ್ರು ಗೊತ್ತಾ? ನೀ ಯಾಕೆ ಸುಮ್ಮನೆ ಕುಂತಿ? ಬೆದರಿಸಿದ್ರು ಯೇಸು ಪ್ರಭು ಅವ್ರಿಗೆ. ಹಲ್ಲೆಲೂಯಾ. ನಿನ್ನ ಮಗಳಿಗೆ ಈ ಸಮಸ್ಯೆ ಅದ ಅಂದ್ರೆ ನೀ ಯಾಕೆ ಸುಮ್ ಕುಂತಿ? ಅವ್ರು ಏನಂದ್ರು ಗೊತ್ತಾ? ದೇವ್ರೆ, ನೀವ್ ಯಾಕೆ ನನ್ನ ಮಗಳಿಗೆ ಗುಣ ಮಾಡಿಲ್ಲ? ಹಲ್ಲೆಲೂಯಾ. ದೇವ್ರೆ, ನೀವ್ ಯಾಕೆ ನೋಡ್ಕೊತ ಕುಂತ್ರಿ ಅಂದಾಗ ಯೇಸು ಪ್ರಭು ಹೇಳಿದ್ರು, ನಾ ಪರಲೋಕದಲ್ಲಿ ಆಳ್ವಿಕೆ ಮಾಡ್ತೀನಿ, ನಿನ್ನ ಈ ಭೂಮಿ ಮೇಲೆ ಆಳ್ವಿಕೆ ಮಾಡೋ ಸಲಕ್ ನಾ ಮಾಡಿದ್, ನಿನಗೆ ನಾ ಭಿಕಾರಿಯಪ್ಲೆ ಇರಕ್ ಮಾಡಲ್ಲ. ಸುಮ್ಮನೆ ಸಹಿಸ್ಕೊಂಡು ಕಪ್ಪು ಬೆಟ್ಟಕ್ ನೋಡಿ ರೋಗಕ್ ನೋಡಿ ಸುಮ್ಮನೆ ಇರ್ಲಕ್ ನಾ ಮಾಡಿಲ್ಲ ನಿನಗೂ. ಹಲ್ಲೆಲೂಯಾ. ನೀ ನುಡಿದು ನೀ ಹೇಳ್ಬೇಕಾಗಿತ್ತು, ನನ್ನ ಮಗಳು ಶರೀರ ದೇವರ ಆಲಯ, ಪವಿತ್ರಾತ್ಮನ ಮಂದಿರ. ಹಲ್ಲೆಲೂಯಾ. ನೀ ಬೆದರಿಸ್ಬೇಕಾಗಿತ್ತು. ಹಲ್ಲೆಲೂಯಾ. ನೀವು ಉಪವಾಸ ಮಾಡಿದಿ, ಎಲ್ಲ ಮಾಡಿದಿ, ನನ್ನ ವಾಕ್ಯ ಯಾಕೆ ನೀ ಯೂಸ್ ಮಾಡಿಲ್ಲ? ಹಲ್ಲೆಲೂಯಾ. ಈಗ ನೀವು ಉಪವಾಸ ಮಾಡ್ತಾ ಇದ್ದೀರಿ, ಬಹಳ ಒಳ್ಳೆಯದು. ಈಗ ನೀವು ವಾಕ್ಯ ಯೂಸ್ ಮಾಡ್ಬೇಕಾಗುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯ ದೇವರ ಶಬ್ದ ಅದ, ದೇವರ ವಾಕ್ಯ ತಲವಾರ ಅದ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಶಕ್ತಿ ಅದ, ದೇವರ ವಾಕ್ಯದಾಗ ಸಾಮರ್ಥ್ಯ ಅದ. ಹಲ್ಲೆಲೂಯಾ. ಬೈಬಲ್ದಾಗ ಇದ್ರೆ ದೇವರ ವಾಕ್ಯದಾಗ ಸಾಮರ್ಥ್ಯ ಇಲ್ಲ. ಹಲ್ಲೆಲೂಯಾ. ಅದೊಂದು ಪೇಪರ್ ಅದ, ಆ ವಾಕ್ಯ ನಿಮ್ ಬಾಯಲ್ಲಿ ಆ ದೇವರ ವಾಕ್ಯ ನಮ್ ಬಾಯಲ್ಲಿ ಬರ್ಬೇಕಾಗತ್ತೆ. ಅವಾಗೆ ಅದು ವಾಕ್ಯ ಸಾಮರ್ಥ್ಯ ವಾಕ್ಯ ಆಯ್ತು. ಹಲ್ಲೆಲೂಯಾ. ಅವಾಗೆ ಅದು ವಾಕ್ಯ ಸೈತಾನನಿಗೆ ತಲವಾರ ಅದ್ರ ಮುಂಡ್ಕಿ ಕತ್ತರಿಸ್ಬಿಡುತ್ತದೆ. ನೀವು ಯೂಸ್ ಮಾಡಿದಾಗ, ನೀವು ಬೈಬಲ್ ಇಕ್ಕದಾಗ ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಬೈಬಲ್ ಓದಿಯ ವಾಕ್ಯ ಯೂಸ್ ಮಾಡಿದಾಗೆ ದೇವರ ವಾಕ್ಯ ಕಾರ್ಯ ಮಾಡುವಂತದಾಗ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಸುಮ್ಮನೆ ಕುಂತಿಲ್ಲ, ದೇವರ ಶಬ್ದ ಮಾಡಿದ್ರು. ದೇವರ ವಾಕ್ಯ ಹಲ್ಲೆಲೂಯಾ ಸೃಷ್ಟಿ ಮಾಡೋದು ವಾಕ್ಯ ಅದ. ದೇವರ ವಾಕ್ಯ ಗುಣ ಮಾಡೋದು ವಾಕ್ಯ ಅದ. ದೇವರ ವಾಕ್ಯದಾಗ ಸಾಮರ್ಥ್ಯ ಅದ, ದೇವರ ವಾಕ್ಯದಾಗ ಚಮತ್ಕಾರ ಅದ. ಹಲ್ಲೆಲೂಯಾ. ಅದು ನೀವು ಬಾಯಲ್ಲಿ ಬರ್ಬೇಕಾಗ್ಯದ, ನೀವು ಬಾಯಲ್ಲಿಂದ ನುಡಿಬೇಕಾಗ್ಯದ. ಹಲ್ಲೆಲೂಯಾ. ನಾವು ಸುಮ್ಮನೆ ಪ್ರಾರ್ಥನಾ ಮಾಡ್ತೇವೆ. ಹಲ್ಲೆಲೂಯಾ. ಉಪವಾಸ ಮಾಡ್ತೇವೆ ಅಂದ್ರೆ ದೇವರ ವಾಕ್ಯ ನಮ್ಮ ಬಾಯಿಲಿಂದ ನುಡಿದು ವಾಕ್ಯ ನಂಬಿ. ಹಲ್ಲೆಲೂಯಾ. ವಾಕ್ಯ ಹಾಗೆ ನಂಬಲಕ್ ನಾವು ನಂಬಲ್ಲ. ಹಲ್ಲೆಲೂಯಾ. ಸುಮ್ಮನೆ ದೇವರು ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾಗ ನೋಡ್ತಾನೆ ನಮ್ಮ ಪ್ರಾರ್ಥನೆಯಲ್ಲಿ ಎಷ್ಟು ವಾಕ್ಯ ಅದ. ಹಲ್ಲೆಲೂಯಾ. ಅದರಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯಲ್ಲಿ ವಾಕ್ಯ ಇಲ್ಲಂದ್ರೆ ನಮ್ಮದು ಪ್ರಾರ್ಥನೆ ವ್ಯರ್ಥ ಬಡಬಡ. ಹಲ್ಲೆಲೂಯಾ. ದೇವರಿಗೆ ಹೆಂಗ ಅನಿಸ್ತದ ಗೊತ್ತಾ? ನಮ್ಮ ಪ್ರಾರ್ಥನೆದಾಗ ವಾಕ್ಯ ಇಲ್ಲದ್ರೆ ನಮ್ಮ ಪ್ರಾರ್ಥನೆ ವ್ಯರ್ಥ ಬಡಬಡ. ಕನ್ನಡದಾಗ ಏನ್ ಹೇಳ್ತಾರ? ಕರೆಕ್ಟ್ ಅದಲ್ಲ? ಹಲ್ಲೆಲೂಯಾ. ಅದ್ರ ಏನೇ ಉಪಯೋಗ ಇಲ್ಲ, ಫಾಲ್ತು ಮಾತುಗಳಾಗ್ತಾವ ದೇವ್ರಿಗೆ. ಹಲ್ಲೆಲೂಯಾ. ಸೊ ನಾವು ವಾಕ್ಯ ನಾವು ಯೂಸ್ ಮಾಡ್ಬೇಕಾಗ್ಯ. ಹಲ್ಲೆಲೂಯಾ. ದೇವರು ಎಲ್ಲ ಕೊಟ್ಟು ಬಿಟ್ಟಾನ. ಆ ಪಾಸ್ಟರ್ ಅವ್ರಿಗೆ ಅರ್ಥ ಆಯ್ತು. ಹಲ್ಲೆಲೂಯಾ. ಅವರು ಇಲ್ಲಿ ಬಂದು ಆ ಮಗಳ ಮೇಲೆ ಎಲ್ಲರೂ ರೋಗದ ಹುಣ್ಣುಗಳಿಗೆ ಬೆದರಿಸಿದ್ರು, ಕಿತ್ತು ಹೋದಂತವ್ರು. ಹಲ್ಲೆಲೂಯಾ. ನುಡಿದ್ರು. ಹಲ್ಲೆಲೂಯಾ. ಅವಾಗ ಕಾರ್ಯ ಆಯ್ತು, ಅವಾಗಕ್ಕೆ ಗುಣ ಆದ್ರು ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದೇವರ ವಾಕ್ಯ ಯೂಸ್ ಮಾಡೋದ, ದೇವರ ವಾಕ್ಯ ಸೃಷ್ಟಿಸುವ ವಾಕ್ಯ ಅದ. ಹಲ್ಲೆಲೂಯಾ. ದೇವ್ರು ನೋಡ್ರಿ ನುಡಿದಾಗೆ ಎಲ್ಲ ಆಗ್ಯದ. ದೇವ್ರ ಆಟೋಮೆಟಿಕ್ ಆಗಿಲ್ಲ ಎಲ್ಲ. ಏನ್ರಿ ದೇವ್ರ ಶಬ್ದ ಹೇಳ್ದಾಗೆ ಆಯ್ತು ಎಲ್ಲ ರೆಡಿ. ಹಲ್ಲೆಲೂಯಾ. ಈಗ ನೀವು ದೇವರೇನಂತ ಇದ್ದಾನ, ನೀವು ಸಹ ದೇವರ ವಾಕ್ಯಗಳು ನಿಮ್ ಬಾಯಿಲಿಂದು ಹಲ್ಲೆಲೂಯಾ ಯೂಸ್ ಮಾಡೋದದ. ದೇವರ ವಾಕ್ಯಗಳು ನಾವು ಹಲ್ಲೆಲೂಯಾ ಉಪಯೋಗಿಸ್ಕೊಂಬದ.
ಹಲ್ಲೆಲೂಯಾ. ದೇವರ ವಾಕ್ಯಗಳಿಗೆ ನಾವು ಹಲ್ಲೆಲೂಯಾ ಹಾಗೆ ಸುಮ್ಮನೆ ಬಿಡೋದಿಲ್ಲ ಪ್ರಿಯರೇ. ಎಷ್ಟೊಂದು ವಾಕ್ಯಗಳು ನಾವು ತಗೊಂಡು ಪ್ರಾರ್ಥನೆ ಮಾಡ್ತೇವೆ, ಎಷ್ಟೊಂದು ವಾಕ್ಯ ತಕ್ಕ ಹಲ್ಲೆಲೂಯಾ ವಾಕ್ಯ ಹಾಗೆ ನಡೀತೇವೆ, ವಾಕ್ಯ ನಮ್ಮ ಜೀವನದಾಗ ಉಪಯೋಗಿಸ್ಕೋತೇವೆ, ಅಷ್ಟೊಂದು ದೇವರು ಖುಷಿ ಪಡ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು ಎಲ್ಲ ಮಾಡಿಕ್ಕೆ ನಮಗಾಗಿ ಎಲ್ಲ ವಾಕ್ಯದಾಗ ಬರ್ದಿಕ್ಕೆ ಹಲ್ಲೆಲೂಯಾ ಆ ವಾಕ್ಯ ತಗೊಂಡು ನಮ್ಗೆ ಯೂಸ್ ಮಾಡೋದ್ರ. ಹಲ್ಲೆಲೂಯಾ. ನಮ್ಮ ಹತ್ರ ಒಬ್ಬ ಪಾಸ್ಟರ್ ಇದ್ದಾರೆ ಬಾಂಬೆದಾಗ, ನಮ್ಮ ಪರಿಚಯದವರು. ಅವ್ರಿಗೆ ಓದ್ಲಕ್ ಬರಲ್ಲ, ಅವ್ರು ದುಡ್ಡು ಕೊಟ್ಟು ಬೇರೆಯವ್ರದಿಂದ ಬೈಬಲ್ ಓದಿಸ್ಕೊತಾರೆ. ಹಲ್ಲೆಲೂಯಾ. ಯಾರ ಯೌವನಸ್ಥರು ಇದ್ದಾರ, ಬಾಪ ಈಗ 10 ರೂಪಾಯಿ ತಗೋ, ನನ್ ಬೈಬಲ್ ಓದ್ ತೋರಿಸ್. ಹಲ್ಲೆಲೂಯಾ. ಅವ್ರಿಗೆ ಓದ್ಲಕ್ ಬರಲ್ಲ, ಬರೀಲಕ್ ಬರಲ್ಲ, ಫುಲ್ ಬೈಬಲ್ ಅವ್ರ ಮೈಂಡ್ದಾಗಲ್ಲ. ಪೂರ್ತಿ ಬೈಬಲ್ ಯಾವ್ದು ವಾಕ್ಯ ಯಾವ್ದು ವರ್ಸ್ ಟೋಟಲ್ ಅವ್ರ ಮೈಂಡ್ದಾಗಲ್ಲ. ಹಲ್ಲೆಲೂಯಾ. ಅವ್ರ ಫ್ಯಾಮಿಲಿಯಲ್ಲಿ ಸಮಸ್ಯೆ ಬಂದಾಗ ಪ್ರತಿ ಒಂದು ವಾಕ್ಯ ಅವ್ರು ಓದಿ ವಾಕ್ಯನೇ ಯೂಸ್ ಮಾಡ್ಯಾರ. ಹಲ್ಲೆಲೂಯಾ. ವಾಕ್ಯಗೆ ಯೂಸ್ ಮಾಡ್ಕೊಂಡಾರ. ವಾಕ್ಯದಾಗೆ ಸಾಮರ್ಥ್ಯ ಅದ. ಹಲ್ಲೆಲೂಯಾ. ವಾಕ್ಯದಾಗೆ ಶಕ್ತಿ ಅದ. ಹಲ್ಲೆಲೂಯಾ. ಅದು ವಾಕ್ಯದಾಗ ಶಕ್ತಿ ಆಗ್ತದೆ ನಿಮ್ ಬಾಯಲ್ಲಿ ಬಂದ ಮೇಲೆ. ಹಲ್ಲೆಲೂಯಾ. ಅದಕ್ಕೂ ಇದು ನಮ್ಮ ಬಾಯಿಗೆ ಸುಮ್ಮನೆ ಯಾವುದು ಬಿ ಗಲೀಜ್ ಮಾತುಗಳು, ಹಲ್ಲೆಲೂಯಾ ಅಪ್ಪೇಸಿ ಮಾತುಗಳು, ನಕಾರಾತ್ಮಕ ಶಬ್ದಗಳು ನಮ್ಮ ಬಾಯಿಲಿಂದ ತೆಗಿಬೇಡ್ದಾಗ. ಹಲ್ಲೆಲೂಯಾ. ನಾವು ಸೀರಿಯಸ್ ತಗೋಬೇಕಾಗ್ಯ. ದೇವರ ವಾಕ್ಯಕ್ಕೆ ನಾವು ಎಷ್ಟು ಸೀರಿಯಸ್ ತಗೊಂಡೇವು ಅಷ್ಟು ದೇವರ ವಾಕ್ಯ ಕಾರ್ಯ ಮಾಡುತ್ತೆ. ದೇವರ ವಾಕ್ಯ ನೀವು ಫಾಲ್ತು ತಗೊಂಡ್ರಿ ಹಲ್ಲೆಲೂಯಾ ಏನೇ ಕೆಲಸ ಆಗಲ್ಲ. ದೇವರ ವಾಕ್ಯಕ್ಕೆ ಸೀರಿಯಸ್ ತಗೋಬೇಕಾಗ್ಯ. ಈಗ ನೋಡ್ರಿ, ವಾಕ್ಯನೇ ಯೇಸು. ಹಲ್ಲೆಲೂಯಾ. ಆ ವಾಕ್ಯದಿಂದ ನೀವು ಎಷ್ಟು ತುಂಬ್ಕೋತೀರಿ ಅಷ್ಟು ಯೇಸುದಿಂದ ತುಂಬಲ್ಪಡುತ್ತೆ. ಹಲ್ಲೆಲೂಯಾ. ಹೆಚ್ಚಿಗೆ ವಾಕ್ಯ ಹೆಚ್ಚಿಗೆ ಯೇಸು, ಕಡಿಮೆ ವಾಕ್ಯ ಕಡಿಮೆ ಯೇಸು. ಹಲ್ಲೆಲೂಯಾ. ಕಡಿಮೆ ವಾಕ್ಯದಿಂದಿದ್ರಿ ನೀವು ಕಡಿಮೆ ಯೇಸುದಿಂದಿದ್ರಿ. ಹಲ್ಲೆಲೂಯಾ. ಹೆಚ್ಚಿಗೆ ವಾಕ್ಯದಿಂದ ನಾವು ತುಂಬಲ್ಪಡಬೇಕಾಗ್ಯದ. ಹಲ್ಲೆಲೂಯಾ ಹಲ್ಲೆಲೂಯಾ. ವಾಕ್ಯನೇ ಮೇನ್ ಅದ ಪ್ರಿಯರೇ, ವಾಕ್ಯನೇ ಎಲ್ಲ ಅದ. ಹಲ್ಲೆಲೂಯಾ. ನಾವು ವಾಕ್ಯಕ್ಕೆ ಮಹತ್ವ ಕೊಡ್ತಾ ಇಲ್ಲ, ವಾಕ್ಯಗಳಿಗೆ ಹಲ್ಲೆಲೂಯಾ ಮಾನನೇ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ವಾಕ್ಯಕ್ಕೆ ನಾವು ನೋಡ್ಬೇಕಾಗ್ಯದ, ವಾಕ್ಯದಿಂದ ನಡಿಬೇಕಾಗ್ಯದ ನಮಗೂ. ಹಲ್ಲೆಲೂಯಾ. ಜ್ಞಾನೋಕ್ತಿ 6ನೇ ಅಧ್ಯಾಯ 2ನೇ ವಚನ ನಾವು ಓದೋಣ. ನೀನು ಮಾತು ಕೊಟ್ಟು ಮಾತಿಂದೇ ಸಿಕ್ಕಿದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಹಲ್ಲೆಲೂಯಾ. ನಿಮ್ಮ ಮಾತುಗಳೇ ಹಲ್ಲೆಲೂಯಾ ಜಾಲಿದಾಗ ಆಡಿಸ್ಕೊಂಡು ಸೈತಾನ. ನಾವು ಏನೇನ್ ನುಡಿದಿದ್ದೇವೆ ನೋಡ್ರಿ, ನೆಗೆಟಿವ್ ಮಾತುಗಳು ನುಡಿದಿದ್ದೇವೆ ನೋಡ್ರಿ, ನಾವು ಏನೇನ್ ಬಾಯಿಲಿಂದ ಅಂದಿದ್ದೇವು ಅವು ಮಾತುಗಳಿಗೆ ಸೈತಾನು ಈಗ ಯಾವುದು ಭಾಸಿಗೆ ಬರ್ದಿರ್ತಾರ ನೋಡ್ರಿ, ಪಕ್ಷಿಗಳನ್ನು ಹಿಡಿತಾರ ಜಾಲಿ ಹಾಕಿ, ನಾವು ಜಾಲಿದಾಗ ಅಡ್ಕಸ್ತಾವ್ ನೋಡ್ರಿ. ಆ ಟೈಪ್ ನಮ್ಮ ಮಾತುಗಳು ಸೈತಾನ್ ಜಾಲಿದಾಗ ಅಡ್ಕಾಸವಂತ, ನಮ್ ನೆಗೆಟಿವ್ ಮಾತುಗಳು. ಹಲ್ಲೆಲೂಯಾ. ನಾವ್ ಏನೇನ್ ನುಡಿದಿದ್ದೇವೆ ಮತ್ತೊಂದು ಸರಿ ಹೋದ್ರಿ ಸಿಸ್ಟರ್. ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದಿ. ನೋಡ್ರಿ, ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದೇವಂತ ನಾವು. ಹಲ್ಲೆಲೂಯಾ. ಮರಣದ ಶಬ್ದ ತೆಗ್ದೇವಲ್ಲ, ಪಾಶಕ್ಕೆ ಸಿಕ್ಬಿಟ್ಟೇವಂತ. ಮರಣದ ಶಬ್ದ ತೆಗ್ದೇವಲ್ಲ, ಪಾಶದಾಗ ಸಿಕ್ಬಿಟ್ಟೆವು. ಸೈತಾನದ ಪಾಶದಾಗ ಸಿಕ್ಬಿಟ್ಟೆವು, ಸೈತಾನದ ಟ್ರ್ಯಾಪ್ದಾಗ ಅಡ್ಕಾಸ್ಕೊಂಡೇವು ನಾವು. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಮಾತೆ ಹಲ್ಲೆಲೂಯಾ. ಅದಕ್ಕೆ ದೇವರೇನು ಹೇಳ್ತಾ ಇದ್ದಾನ, ಜೀವ ಮರಣ ಶಬ್ದ ನಿಮ್ಮ ನ್ಯಾಲ್ಗಿ ಮೇಲೆ ಅದ. ಹಲ್ಲೆಲೂಯಾ. ಏನೇನ್ ಮಾತಾಡ್ತ್ರಿ, ಹ್ಯಾಂಗ ಆಡ್ತ್ರಿ. ಹಲ್ಲೆಲೂಯಾ. ಇಲ್ರಿ ನಮ್ಮ ಮಜಾಕದಾಗ ಅಲ್ಲ, ಸೈತಾನ್ ಮಜಾಕದಾಗ ತಗೊಂಬಲ್ಲ, ಸೈತಾನ ಮಜಾಕ್ ನಡೆಯಲ್ಲ. ನೀವು ಏನಂದಿರಿ ಮಾಡೇ ಮಾಡ್ತಾನ. ಹಲ್ಲೆಲೂಯಾ ಹಲ್ಲೆಲೂಯಾ. ಮತ್ತೊಬ್ಬರು, ನಾವೊಬ್ರು ಹಸ್ಬೆಂಡ್ ವೈಫ್, ನಮ್ದು ರಿಲೇಷನ್ದಾಗ ಹಸ್ಬೆಂಡ್ ವೈಫ್ದು ಸಮಸ್ಯೆ ನಡೀತಾ ಇತ್ತು. ಹಲ್ಲೆಲೂಯಾ. ಹಸ್ಬೆಂಡ್ ಏನಂದ್ರು ಗೊತ್ತಾ, ಹಸ್ಬೆಂಡ್ ಏನಂದ್ರು, ಹೆಂಡತಿಗಂದ್ರು ಅವರು, ನಿಮ್ ಕಿಟಕಿದಿಂದ ನಾ ಸತ್ತೇ ಹೋಯ್ತಾ ಅಂದ್ರು. ಹಲ್ಲೆಲೂಯಾ. ನಿನ್ನ
ಬಾಯಿ ಬಡಬಡದಿಂದ ನೀನ್ ಕಿಟಕಿಟದಿಂದ ನನಗೆ ಸಾಕಾಗ್ಯದ ನಾ ಸತ್ ಹೋಯ್ತೀನಿ, ನೀನ್ ಕಿಟಕಿಟದಿಂದ ನಾ ಸಾಯ್ತೀನಿ ಅಂದ್ರು. 1 ವರ್ಷ ಆದ್ಮೇಲೆ ನಿಜವಾದ ನಾ ಹೇಳ್ತೀನಿ ಅವ್ರಿಗೆ ಸಾವು ಬಂತು. ಹಲ್ಲೆಲೂಯಾ. ಯಾಕಂದ್ರೆ ಇಲ್ಲಿ ವಾಕ್ಯ ಏನದ ನೋಡ್ರಿ, ನಿಮ್ ಶಬ್ದದಿಂದ ಭಾಷೆದಾಗ ಸಿಕ್ಬಿದ್ದಿರಿ ನೀವು. ಹಲ್ಲೆಲೂಯಾ. ಎಷ್ಟು ನಾವು ಮಾತಾಡಿದೇವು ನೋಡ್ರಿ, ಏನೇನ್ ಮಾತಾಡಿದೇವು ನಾವು. ಹಲ್ಲೆಲೂಯಾ. ಕೋಪದಾಗ ಏನ್ ಮಾತಾಡಿದೆವು, ಏನ್ ನೆಗೆಟಿವ್ ಮಾತಾಡಿದೆವು. ಹಲ್ಲೆಲೂಯಾ. ಏನ್ ಸೀರಿಯಸ್ ತಗೋತಾ ಇಲ್ಲ ನಾವು. ಹಲ್ಲೆಲೂಯಾ. ಈಸಿಲಿ ಮಾತಾಡ್ಬಿಡ್ತೇವು. ಸೈತಾನ ಅವೆಲ್ಲ ಮಾತುಗಳು. ಹಲ್ಲೆಲೂಯಾ. ನೀವು ಇಲ್ರಿ ನಾ ಸಾಧಾರಣವಾಗಿ ಅಂದ, ನಾನು ಅಷ್ಟನ್ನ ಸೀರಿಯಸ್ ದಿಂದ ಅಂದಿಲ್ಲ. ನಾವು ಅಂತೇವು ಸೈತಾನಿಗೆ ಸೀರಿಯಸ್ ಸಾಧಾರಣ ತಿಳಿಯಲ್ಲ, ಅವನ್ನೆಲ್ಲ ಸೀರಿಯಸ್ ತಗೋತಾನೆ. ಹಲ್ಲೆಲೂಯಾ. ಸೀರಿಯಸ್ ತಗೊಂಡ್ಬಿಡ್ತಾರ ನಾವು. ಹಲ್ಲೆಲೂಯಾ. ಏನ್ ಅಂದೇವು. ಹಲ್ಲೆಲೂಯಾ. ನೆಗೆಟಿವ್ ಮಾತಾಡಿದ್ರೆ ಸೈತಾನ್ ಶಕ್ತಿ ಕಾರ್ಯ ಆಯ್ತು ಅಂತ ನಮ್ಮ ಬಾಯಿ ಮೂಲಕನೇ ಸೈತಾನ್ ಶಕ್ತಿ ಕಾರ್ಯ ಮಾಡಿಸ್ತಾ ಇದ್ದೇವೆ ನಾವು. ನೆಗೆಟಿವ್ ಮಾತು ನೋಡುದು, ಹಲ್ಲೆಲೂಯಾ. ಅಪ್ಪಿಸಿ ಮಾತುಗಳು ನೋಡುದು, ಸೈತಾನ್ ಶಕ್ತಿ ಕಾರ್ಯ ಮಾಡಿಸ್ತಾ ಇದ್ದೇವೆ ನಮ್ಮ ಶಬ್ದ ಮೂಲಕ. ಹಲ್ಲೆಲೂಯಾ. ನಮ್ಮ ಬಾಯಿಯಿಂದ ಶಬ್ದ ಮೂಲಕ ಸೈತಾನು ಶಕ್ತಿ ಕಾರ್ಯ ಆಗ್ತಾ ಇದೆ. ಹಲ್ಲೆಲೂಯಾ. ನಾವು ದೇವರ ಮಕ್ಕಳು ದೇವರ ವಾಕ್ಯ ತಕ್ಕ ಮಾತಾಡಿದ್ರೆ ದೇವರ ಶಕ್ತಿ ಕಾರ್ಯ ಆಯ್ತು. ಹಲ್ಲೆಲೂಯಾ. ಸೈತಾನ್ ಶಕ್ತಿ ಕಾರ್ಯ ಆಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜೀವ ಮರಣ ನಮ್ಮ ಬಾಯಲ್ಲಿ. ಹಲ್ಲೆಲೂಯಾ. ಯಾರದು ಮನೆಯವರು ಕುಡಿತಾರ, ಇವ್ರು ಕುಡಿತಾರ ಅಂದ್ರೆ ಸೈತಾನ್ ಅವ್ರಿಗೆ ಕುಡಿಯಂಪ್ಲೇನೆ ಮಾಡ್ಬಿಡ್ತಾರೆ. ನಿಮಗ್ ಹೆಂಗ್ ಬೇಕು ಹಂಗ್ ನುಡಿಯದವ ನಿಮ್ಗೆ. ನಿಮ್ ಮನೆಯವ್ರು ನಿಮಗ್ ಯಾವ ಟೈಪ್ ಬೇಕು. ಹಲ್ಲೆಲೂಯಾ. ನಿಮ್ ಫ್ರೆಂಡ್ಸು ಯಾವ ಟೈಪ್ ಬೇಕು ನಿಮಗೂ, ಆ ಟೈಪ್ ನೀವು ನುಡಿ. ಇವ್ರು ಒಳ್ಳೆಯವರು, ಇವ್ರು ಕುಡಿತಾ ಇಲ್ಲ, ಇವ್ರು ಬೆಸ್ಟ್, ಇವ್ರು ದೇವರ ಮಗ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವರು ನಮ್ದು ಸಿಸ್ಟರ್. ಹಲ್ಲೆಲೂಯಾ. ಇವ್ರಿಗೆ ನಾ ಸರಿಯಾಗಿ ಮಾತಾಡ್ತೀನಿ. ಹಲ್ಲೆಲೂಯಾ. ನಮ್ಮ ಚರ್ಚ್ನಾಗ ಒಬ್ಬ ಬ್ರದರ್ ಬರ್ತಾರ ಚರ್ಚಿಗೆ. ಅವ್ರ ಮನೆಯಲ್ಲಿ ಅವನಿಗೆ ಎಲ್ಲರೂ ಹಲ್ಲೆಲೂಯಾ ನೆಗೆಟಿವ್ ಮಾತಾಡೆ. ಅವನು ಅದು ಮಣಿನೇ ಬಿಟ್ಬಿಟ್ಟ, ನಮ್ಮ ಹತ್ರ ಬಂದಾನಿಲ್ಲ. ಹಲ್ಲೆಲೂಯಾ. ಹೊಸ ವಿಶ್ವಾಸಿ ಅವನು. ಎಲ್ಲ ಮನೆಯಾಗ ಅವನಿಗೆ ಹಲ್ಲೆಲೂಯಾ ದರಿದ್ರ ಅಂತಾರ, ಹಲ್ಲೆಲೂಯಾ ಹುಚ್ಚು ಅಂತಾರ, ಹಲ್ಲೆಲೂಯಾ ಹಂದಿ ಅಂತಾರ ಅವನಿಗೆ. ಹಲ್ಲೆಲೂಯಾ. ಇವೆಲ್ಲ ಮಾತುಗಳು ಅವನಿಗೆ ಕೇಳಿ ಹಲ್ಲೆಲೂಯಾ. ಅವ್ರ ಸ್ವಂತ ಅಣ್ಣ ಅವನಿಗೆ ತಮ್ಮಗು ಇದ್ರೆ ಅಂದ್ರೆ ಹೊಲಸಗಾರ. ಹಲ್ಲೆಲೂಯಾ. ನೋಡ್ರಿ ಯಾವ ಟೈಪ್ ನುಡಿ, ಯಾವ ಟೈಪ್ ಶಬ್ದ. ಹಲ್ಲೆಲೂಯಾ. ಅಂದ್ರೆ ಇವ್ ನನಗೆ ಏನ್ ಹೇಳಿದ್ರು ಗೊತ್ತಾ ಅಷ್ಟೇ, ನಾನು ಅವ್ರ ಮಾತುಗಳಿಗೆ ಅಲ್ಲೇ ಬಿಸಾಕ್ಬಿಡ್ತೀನಿ. ನಿತ್ಯಾಗ ತಗೊಂಬಲ್ಲಿ ಸ್ವೀಕರಿಸಲೇ ಅವ್ರ ಮಾತು ಅಲ್ಲೇ ರಿಜೆಕ್ಟ್ ಮಾಡ್ತೀನಿ. ನನಗೆ ಹೆಂಗಿರತ್ತ ನಾ ಹಂಗಿರ್ತೀನಿ. ಹಲ್ಲೆಲೂಯಾ. ಅವ್ರೆಲ್ಲ ಮಾತುಗಳು ನನ್ನ ನೆತ್ತಿದಾಗ ಎಂಟ್ರಿನೇ ಆಗ್ತದೆ ಅಷ್ಟೇ. ಹಲ್ಲೆಲೂಯಾ. ಅವ್ರದ್ದೆಲ್ಲ ಏನೇನು ಮಾತಾಡ್ತಾರೆ ನೋಡ್ರಿ, ಅವೆಲ್ಲ ಮಾತುಗಳನ್ನ ನೆಟ್ಟಾಗಿ ಎಂಟ್ರಿನೇ ಆಗ್ಬಿಡಲ್ಲ ನಾನು. ಕೆಲವೊಬ್ರು ಹೆಂಗಿರ್ತಾರ ನೋಡ್ರಿ, ಮತ್ತೊಬ್ಬರು ಸಿಸ್ಟರ್ ಇದ್ದಾರ. ಹಲ್ಲೆಲೂಯಾ. ಅವ್ರ ಮನೆಯವ್ರು ತೀರ್ಕೊಂಡ್ರ. ಹಲ್ಲೆಲೂಯಾ. ಅವ್ರ ಮನೆಯವ್ರು ತೀರ್ಕೊಂಡ್ರ. ಅವರು ತಂದೆ ತಾಯಿ ಮಂದಿಗೆ ತಂದೆಯವ್ರು ತೀರ್ಕೊಂಡ್ರ, ತಾಯಿ ಹತ್ರನೇ ಇರ್ತಾ ಇದ್ದಾರೆ, ತವ್ರ ಮನೆಯಾಗ ಇರ್ತಾ ಇದ್ದಾರೆ. ಅವರು ಬೇರೆಯವ್ರು ಬಂದು ಹೇಳಿದ್ರು, ನಿಮ್ ತಾಯಿ ಸತ್ತಾಗ ನೀ ಎಲ್ಲಿರ್ತಿ ಅಂದಾಗ ಅವರೆಲ್ಲ ಟೆನ್ಷನ್ ತಗೊಂಡು, ಹಲ್ಲೆಲೂಯಾ ಎಕ್ದಮ್ ಟೆನ್ಷನ್ ತಗೊಂಡು, ಟೆನ್ಷನ್ ತಗೊಂಡು ಎಲ್ಲ ನೆಗೆಟಿವ್ ಮಾತು ಅವ್ರು ತಗೊಂಡ್ಬಿಟ್ಟು ಅವ್ರ ರಕ್ತನೇ ಕಡಿಮೆ ಆಗ್ಯದ ಅವ್ರ ಶರೀರದಲ್ಲಿ. ಹಲ್ಲೆಲೂಯಾ. ನಾವು ನೋಡಿ ಎಷ್ಟು ಬೇರೆಯವ್ರ ಮಾತುಗಳು ನಾವು ಎಷ್ಟು ಈಸಿಯಾಗಿ ಸ್ವೀಕರಿಸ್ಕೋತೇವೆ. ನೆಗೆಟಿವ್ ತಗೊಂಡ್ರು. ಜೋಸೆಫ್ ನೋಡ್ರಿ, ಎಷ್ಟೋ ತಮ್ಮ ಅಣ್ಣದೇರು ಎಷ್ಟೊಂದು ಹೊಲಸು ಮಾತಾಡಿದ್ರು ಸಹ ಜೋಸೆಫ್ ಏನ್ ತಗೋತಾ ಇದ್ರು, ನೆಗೆಟಿವ್ ಮಾತಾಡಿದ್ರು ಬಿ ಜೋಸೆಫ್ ಏನಂತ ಇದ್ರು ಗೊತ್ತಾ, ನನ್ನ ಅಣ್ಣ ನನಗೆ ಪಾಸಿಟಿವ್ ಮಾತು ಹೇಳಿದ್ರೆ, ನನ್ನ ಅಣ್ಣ ನನಗ ಒಳ್ಳೆ ಮಾತಂದ್ರು. ಅವನು ಹೊಲಸು ಅಂತ ಇದ್ದಾನ, ಹಲ್ಲೆಲೂಯಾ ಟಿಂಗಲ್ ಉಡಿಸ್ತಾ ಇದ್ದಾನ, ನಿಂದಿಸ್ತಾ ಇದ್ದಾನ ಅಣ್ಣ ಯೋಸೆಫನಿಗೆ. ಹಲ್ಲೆಲೂಯಾ. ಇವತ್ತು ಫೋಕಸ್ ದೇವರ ವಾಕ್ಯ ಮೇಲೆ ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವನು ಎಲ್ಲಿ ಅವನ ಶಬ್ದಗಳ ಬಿದ್ದೇ ಇಲ್ಲ ಅವನು. ಹಲ್ಲೆಲೂಯಾ. ಅವನ ಫೋಕಸ್ ದೇವರ ವಾಕ್ಯ ಮೇಲೆ ಇಟ್ಟನು. ದೇವರು ಅವನಿಗೆ ಒಂದ್ ಶಬ್ದ ಕೊಟ್ಟು, ನಿನಗ ರಾಜ ಮಾಡ್ತೀನಿ. ಹಲ್ಲೆಲೂಯಾ. ನಿನಗೆ ರಾಜ ಮಾಡೋ ಇದನ್ನ ಇವನ್ನೆಲ್ಲ ಮಾತು ತಗೋಬೇಡ ನೀವು.
ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ದೇವ್ರದೇ ಮಾತು ತಗೊಂಡು ಅದೇ ಮಾತ್ ಮೇಲ ಮೈಂಡ್ ಮೆಡಿಟೇಟ್ ಮಾಡ್ತಾ ಇದ್ದ. ಮನಸ್ಸಿನಾಗೆಲ್ಲ ಅದೇ ಮಾತು, ದೇವ್ರದೇ ಮಾತು. ನಂಗೆ ದೇವ್ರ ರಾಜ ಮಾಡೋಣ, ನಂಗೆ ದೇವ್ರ ರಾಜ ಮಾಡೋಣ. ಇವ್ರು ಏನಂತ ಇದ್ದಾರೆ, ಐ ಡೋಂಟ್ ಕೇರ್. ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಗೆ ಏನ್ ಚಿಂತೆ ಇಲ್ಲ. ಇವ್ರು ಏನಂತ ಇದ್ದಾರೆ ನೋಡಿ, ನಮ್ಗೆ ಏನೇ ಸಮಸ್ಯೆ ಇಲ್ಲ. ನಮ್ಮ ಅಣ್ಣ ಏನಂದ್ರು, ದೇವ್ರೆ ನಮ್ಮ ಅಣ್ಣ ಈ ಟೈಪ್ ಅಂದ್ರು, ಅವ್ರು ಹಾಗಂದ್ರು. ಹಲ್ಲೆಲೂಯಾ. ನಾವು ಇವಾಗ ಏನಾಗ್ತೇವೆ ಗೊತ್ತಾ, ಅದು ಒಂದು ಟಚ್ ಮಾಡಿದ್ರೆ ಅದು ಒಂದು ಗಿಡ ಇರ್ತದೆ ನೋಡ್ರಿ, ಮುಟ್ರ ಮನಿ, ಮುಟ್ಟು ಮುಡಿ. ಹಲ್ಲೆಲೂಯಾ. ಆ ಟೈಪ್ ನಾವು ಆಗ್ತೇವೆ ಬೇರೆ. ಹಲ್ಲೆಲೂಯಾ. ಬೇರೆಯವ್ರ ಮಾತಿಂದು, ಬೇರೆಯವ್ರ ಶಬ್ದದಿಂದು, ಹಲ್ಲೆಲೂಯಾ, ನಾವು ಆ ಗಿಡದ ತರ ಆಗ್ಬಿಡ್ತೇವೆ ನಾವು. ಈ ಸಿಸ್ಟರ್ ನೋಡ್ರಿ, ಎಲ್ಲರೂ ಈ ಟೈಪ್ ಅಂದಾಗ ಎಲ್ಲಿರ್ತಿ, ನಿಮ್ ತಾಯಿ ಸತ್ತಾಗ ಅಂತಂದಾಗ ಇವ್ರು ಟೆನ್ಷನ್ದಾಗ ಬಂದು, ಹಲ್ಲೆಲೂಯಾ, ಪೂರ ಬ್ಲಡ್ ಪಾಯಿಂಟೇ ಹಿಮೋಗ್ಲೋಬಿನೇ ಲೋ ಆಗ್ಯದ ಅವ್ರು ಬಾಡಿಯಲ್ಲಿ. ಹಲ್ಲೆಲೂಯಾ. ನೋಡ್ರಿ, ಇವ್ರ ನ್ಯಾಲ್ಗಿ ಮಾತು ಮತ್ತೊಬ್ಬರು, ಮತ್ ತಾಯಿ ಒಬ್ಬರ ತಾಯಿ ಮಗಳಿಗೆ ಏನಂದ್ರು ಗೊತ್ತಾ, ನೀ ಏನೇ ಕೆಲ್ಸಕ್ಕೆ ಬರಲ್ಲ. ಹಲ್ಲೆಲೂಯಾ. ನೀ ಕೆಲ್ಸಕ್ಕೆ ಬರಲ್ದವಳು, ನೀ ಹೊಲಸವಳು, ನೀ ಬುದ್ಧಿನೇ ಇಲ್ಲ, ನೀ ಏನೇ ಒಳ್ಳೇದು ಮಾಡಕ್ಕಾಗಲ್ಲ ನಿನಗೂ ಅಂತಂದಾಗ ಅವ್ನ ಮಾತುಗಳು ತಗೊಂಡು, ಹಲ್ಲೆಲೂಯಾ, ಆಕೆ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಟ್ರು. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಮಾತು ಜೀವ ತಕೊಂಬಾದ ಮಾತುಗಳು, ಇದು ನ್ಯಾಲಿಗೆ ಜೀವ ತಗೋಸ್ಕಾಸ್ತು. ಹಲ್ಲೆಲೂಯಾ. ಪ್ರಾಣ ತಗೋಸ್ಕಾಸ್ತು. ಹಲ್ಲೆಲೂಯಾ. ಇದು ನ್ಯಾಲಿಗೆ ಎಷ್ಟು ಎಲುಬಿಲ್ಲ ಅಂದ್ರು ಹೆಂಗ್ ಪ್ರಾಣ ತಕೊಂಬಾದ ಶಕ್ತಿ ಇದೆ ನೋಡ್ರಿ. ಹಲ್ಲೆಲೂಯಾ. ಮತ್ತೊಬ್ಬ ನನ್ನ ದೋಸ್ತ್ ಬಾಂಬೆದಾಗ ಕೆಲಸ ಮಾಡ್ತಾ ಇದ್ದ, ನಂದು ಫ್ರೆಂಡ್. ಹಲ್ಲೆಲೂಯಾ. ಅವ್ರ ತಂದೆ ಕುಡ್ದು ನಶೆದಾಗ ಮಗನಿಗೆ ಏನ್ ಹೇಳಿದ್ರು ಗೊತ್ತಾ, ನನ್ನ ಕಮೈ ಮೇಲೆ ನೀ ತಿಂತ ಇದ್ದಿ, ಈ ತರ ನುಡಿದ್ರು. ಹಲ್ಲೆಲೂಯಾ. ನಶೆದಾಗ ನುಡ್ದಾರ ಅವ್ರು ಈ ಟೈಪ್. ಏನ್ ಮಗ, ನೀ ಏನ್ ಕೆಲಸ ಮಾಡಲ್ಲ, ನೀನ್ ನೌಕರಿನೇ ಮಾಡ್ತಾ ಇಲ್ಲ, ನೀ ಕೆಲಸನೇ ಮಾಡ್ತಾ ಇಲ್ಲ, ದುಡ್ಡೇ ಸಂಪಾದನೆ ಮಾಡ್ತಾ ಇಲ್ಲ, ನನ್ ದುಡ್ಡು ಮೇಲೆ ನೀ ಜೀವಿಸ್ತಾ ಇದ್ದಿ, ಹಾಗೆ ಈ ಟೈಪ್ ಅಂದಾಗ ಅವನು ಟಕ್ಕಂದ ಶಬ್ದಗಳು ತಗೊಂಡು ಲೆಟರ್ ಬರೆದು, ಪಾಪ ನಿಮ್ ದುಡ್ಡು ಮೇಲೆ ನಾ ಜೀವಿಸ. ಹಲ್ಲೆಲೂಯಾ. ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಹಲ್ಲೆಲೂಯಾ. ನೋಡ್ರಿ, ಶಬ್ದಗಳು ನೋಡ್ರಿ ಯಾವ ಟೈಪ್ ನಮ್ ಶಬ್ದಗಳವ. ಹಲ್ಲೆಲೂಯಾ. ಈಸಿಲಿ ನೋಡ್ರಿ, ಅವ್ರು ನುಡ್ದ ಶಬ್ದ, ಸೈತಾನ ಆ ಶಕ್ತಿಗೆ ತಗೊಂಡು ಕೆಲಸ ಮಾಡ್ತದ. ಹಲ್ಲೆಲೂಯಾ. ಕೆಲಸ ಮಾಡಿನೇ ತೋರಿಸ್ತದ ಸೈತಾನ. ನೀವು ಸೀರಿಯಸ್ಲಿ ಅಂದ್ರೆ ಬಿಡ್ರಿ, ಅವ್ನು ಮಾಡೇ ತೋರಿಸ್ತಾನ. ಹಲ್ಲೆಲೂಯಾ. ಅದಕ್ಕೂ ಜೀವನ ಮರಣ ದೇವರ ಕೈಯಾಗಲ್ಲ, ನಮ್ಮ ಕೈಯಾಗ, ನಮ್ಮ ನಾಲ್ಗಿ ಮೇಲೆ ಅದ. ನಾವು ಏನ್ ತೆಗಿತೇವೆ ಭೋಗಾಸ್ತೇವೆ. ಹಲ್ಲೆಲೂಯಾ. ಒಳ್ಳೇದ್ ತೆಗಿದೇವು, ಒಳ್ಳೇದ್ ಭೋಗಾಸ್ತೇವೆ. ಹಲ್ಲೆಲೂಯಾ. ನಮ್ಮ ದೇವರ ವಾಕ್ಯ ಈ ನಾಲ್ಗಿ ಮೇಲೆ ನುಗ್ಗೆದ ಕೈಯಾಗ ಎಷ್ಟು ಅಂದ್ರು ಬಿ ನಮ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ. ಹಲ್ಲೆಲೂಯಾ. ನಾವು ಗಟ್ಟಿಯಾಗಿ ನಂಬ್ತಾ ಇಲ್ಲ ದೇವರ ವಾಕ್ಯಗಳಿಗೆ. ಹಲ್ಲೆಲೂಯಾ. ಡೌಟ್ ಮಾಡ್ತಾ ಇದ್ದೇವೆ, ಆಗ್ತದೋ ಇಲ್ಲೋ, ಮಾಡ್ತಾನೋ ಇಲ್ಲೋ, ಕೊಡ್ತಾನೋ ಇಲ್ಲೋ. ಹಲ್ಲೆಲೂಯಾ. ಸ್ವಸ್ಥ ಆಗ್ತಾನೋ ಇಲ್ಲೋ. ಎರಡು ಮೈಂಡ್ ಇದ್ದರೂ ದೇವರದ ಕಾರ್ಯ ಆಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಾರಣದ್ದು ಬಿ ಕಾಣಿಸ್ತಾ ಇದೆ ಅಂತ ನೋಡ್ಬೇಕಾಗ್ಯದ ನೀವು. ಹಲ್ಲೆಲೂಯಾ. ನಿಮಗ್ ಬಿಮಾರಿ ಕಾಣಿಸ್ತಾ ಇದೆ, ಆ ಬಿಮಾರಿ ಕಾಣಿಸ್ತಾ ಇಲ್ಲ, ನನ್ನ ಹತ್ರ ಇಲ್ಲ. ಹಲ್ಲೆಲೂಯಾ. ಬೆದರಿಸಿ, ಹಲ್ಲೆಲೂಯಾ, ಅದಕ್ಕೆ ಶಪಿಸ್ಬೇಕಾಗ್ಯದ ನೀವು. ಹಲ್ಲೆಲೂಯಾ. ನಿಮ್ ನಾಲ್ಗಿದಿಂದ ನೀವು ಶಪಿಸಬಹುದು, ಆಶೀರ್ವಾದ ಬಿ ಕೊಡಬಹುದು. ಹಲ್ಲೆಲೂಯಾ. ಆಶೀರ್ವಾದ, ಶ್ರಾಪ, ಜೀವ, ಮರಣ ನಿಮ್ ಬಾಯಲ್ಲಿ ಅದ. ಹಲ್ಲೆಲೂಯಾ. ನೀವು ಬೇರೆಯವರಿಗೆ ಆಶೀರ್ವಾದಿಸ್ತೀರಿ ಅಂದ್ರೆ ಆಶೀರ್ವಾದ ಬರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ನಮ್ಮ ಬಾಯಲ್ಲಿ, ಶ್ರಾಪ, ಆಶೀರ್ವಾದ ನಮ್ಮ ಬಾಯಲ್ಲಿ, ಜೀವ, ಮರಣ ನಮ್ಮ ಬಾಯಲ್ಲಿ. ನಾವು ಏನ್ ತೆಗಿತಾ ಇದ್ದೇವೆ ನಾವು ಎಚ್ಚರ ಆಗ್ಬೇಕು. ಹಲ್ಲೆಲೂಯಾ. ಅಲರ್ಟ್ ಆಗ್ಬೇಕು ನಾವು. ಹಲ್ಲೆಲೂಯಾ. ಅಲರ್ಟ್ ಆಗ್ಬೇಕಾಗ್ಯದ, ನಾವು ಸೀರಿಯಸ್ ಆಗ್ಬೇಕಾಗ್ಯದ. ಹಲ್ಲೆಲೂಯಾ. ಪ್ರಭು ಯೇಸು ನೋಡ್ರಿ, ಹಲ್ಲೆಲೂಯಾ. ಪ್ರಭು ಯೇಸು ಎಲ್ಲಿ ಬಿ ನೆಗೆಟಿವ್ ಮಾತಾಡಿಲ್ಲ. ಒಂದು ಸ್ಥಳದಲ್ಲಿ ಬಿ ನಾ ಇದು ಮಾಡಕ್ ಆಗಲ್ಲ ಅಂದಿಲ್ಲ ಯೇಸು ಪ್ರಭು, ಇದು ಗುಣಪಡಿಸ್ಲಕ್ ಆಗಲ್ಲ ಅಂದಿಲ್ಲ. ಹಲ್ಲೆಲೂಯಾ. ಎಲ್ಲೆಲ್ಲಿ ಸಮಸ್ಯೆ ಅದ ಅಲ್ಲಲ್ಲಿ ಅವರು ಹುಡುಕ್ತಾ ಹೋಗ್ತಾ ಇದ್ರು. ಹಲ್ಲೆಲೂಯಾ. ಹಳ್ಳಿ ಹೋಗ್ತಾ ಇದ್ರು, ಎಲ್ಲರಿಗೂ ಗುಣಪಡಿಸ್ತಾ ಇದ್ರು. ಈಗ ಆ ಯೇಸು ಎಲ್ಲಿದ್ದಾರ? ಎಲ್ಲರ ಆ ಯೇಸು ನಮ್ಮೊಳಗಡೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಕೊಲೊಸಿಯನ್ಸ್ 1:27. Thank you, Jesus. ನಾವು ಆತನನ್ನು ಪ್ರಸಿದ್ಧಿ ಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ. ಕೊಲೊಸಿಯನ್ಸ್ 1:27. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಆಮೆನ್. ಈ ಮರ್ಮವು ಏನೆಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ. ಹಲ್ಲೆಲೂಯಾ. ಅದು ಒಂದೇ ಪಾಯಿಂಟ್. ಕ್ರಿಸ್ತನು ನಿಮ್ಮಲ್ಲಿ, ಮಹಿಮಾ ಕ್ರಿಸ್ತನ ನಿಮ್ಮ ಒಳಗಡೆ. ಹಲ್ಲೆಲೂಯಾ. ಆ ಯೇಸು ಪ್ರಭು ನಮ್ಮೊಳಗಡೆ ಇದ್ದಾನೆ. ಹಲ್ಲೆಲೂಯಾ. ನಮ್ಮೊಳಗಡೆ ಯಾ ಟೈಪ್ ದೇವರಿದ್ದಾನೆ ನೋಡಿ. ನಮ್ಮೊಳಗಡೆ ಫಾಲ್ತು ದೇವರಲ್ಲ. ನಮ್ಮೊಳಗಡೆ ಕೆಲಸ ಮಾಡವ ದೇವರಲ್ಲ, ಕೆಲಸ ಮಾಡಲ್ದವಲ್ಲ. ಹಲ್ಲೆಲೂಯಾ. ಅದ್ಭುತ ಮಾಡಲ್ದವಲ್ಲ ನಮ್ಮೊಳಗಡೆ. ಹಲ್ಲೆಲೂಯಾ. ಸರ್ವಶಕ್ತ ದೇವ, ಸೃಷ್ಟಿಕರ್ತನು. ಹಲ್ಲೆಲೂಯಾ. ನಮ್ಮೊಳಗಡೆ ವಾಸಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನು ಎಲ್ಲಿ ಬಂದಾನೆ? ಈಗ ನಮ್ಮ ಆತ್ಮದಲ್ಲಿ. ಹಲ್ಲೆಲೂಯಾ. ಈ ತ್ರಿಯೇಕ ದೇವರು ನಿಮ್ಮೊಳಗಡೆ ಬಂದು ಏಕ ದೇವರಾಗಿದೆ. ಹಲ್ಲೆಲೂಯಾ. ತ್ರಿಯೇಕ ದೇವರು ನಮ್ಮೊಳಗಡೆ ಬಂದು 4 in 1. ಹಲ್ಲೆಲೂಯಾ. ಮೊದಲು ತ್ರಿಯೇಕ ಇದ್ರು, ಈಗ ನಮ್ಮೊಳಗೆ ಬಂದು ಮಿಕ್ಸ್ ಆಗಿಬಿಟ್ರೆ ಇದ್ದೇವೆ. ಹಲ್ಲೆಲೂಯಾ. ಈಗ ಆ ಯೇಸು ಇಬ್ರಾನಿ ಚಾಪ್ಟರ್ 2 verse 14. ಇಬ್ರಾನಿಯು 2 verse 14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ನಮ್ಮಂತೆ ರಕ್ತ ಮಾಂಸಧಾರಿಯಾದನು. ಹಲ್ಲೆಲೂಯಾ. ಮರಣದ ಶಕ್ತಿ ಗೆಲ್ಲ ಸಲುವಾಗಿ ನಮ್ಮಂತೆ ಯೇಸು ಆದನು. ಅವ ಆತ್ಮ ಇದ್ದನು. ಹಲ್ಲೆಲೂಯಾ. ಆತ್ಮ ಯೇಸು ಪ್ರಭು ಇಲ್ಲಿ ಬರ್ಲಿಕ್ಕಿಂತ ಮುಂಚೆ ಆತ್ಮ ಇದ್ದನು, ಆತ್ಮ ಸ್ವರೂಪ ಇದ್ದು. ಆ ಆತ್ಮ ಸ್ವರೂಪಿ ನಿಮ್ ಸಲುವಾಗಿ ನೀವು ರಕ್ತ ಮಾಂಸ ಇದ್ದೀರಲ್ಲ, ಅದಕ್ಕೆ ನಿಮ್ ಸಲುವಾಗಿ ಆ ರಕ್ತ ಮಾಂಸ ಆಗಿ ಬಂದು. ಹಲ್ಲೆಲೂಯಾ. ಯಾಕೆ ಬಂದನು? ಮರಣದ ಜಯ ಸೈತಾನ ಕಡೆ ಇತ್ತು. ಅದು ಮರಣದ ಜಯ ಸಹ ಗೆದ್ದು. ಹಲ್ಲೆಲೂಯಾ. ಈ ಆ ದೇವರು ನಿಮ್ಮೊಳಗಡೆ ಬಂದಾನ, ನಮ್ಮೊಳಗಡೆ ಬಂದಾನ ಯೇಸು ಪ್ರಭು. ನಮ್ಮೊಳಗಡೆ ವಾಸಿಸ್ತಾ ಇದ್ದಾನ ಆ ದೇವರು. ನಿಮ್ಮೊಳಗಡೆ ಬರ ಸಲುವಾಗಿ ಆ ದೇವರು ಕ್ರಿಸ್ತು ದುಃಖ, ಹಲ್ಲೆಲೂಯಾ, ಸಿಲ್ಬೆದ ಮರಣ ಎಲ್ಲ ಹಲ್ಲೆಲೂಯಾ ಸ್ವೀಕರಿಸಿ, ಹಲ್ಲೆಲೂಯಾ ಎಲ್ಲ ದುಃಖ ತಗೊಂಡು ಎಷ್ಟು ತಡಪಿಸ್ತಾ ಇದ್ದಾನೆ ನೋಡ್ರಿ, ಎಷ್ಟು ಪ್ರೀತಿಸ್ತಾ ಇದ್ದೇನೆ ನಿಮ್ ಸಲುವಾಗಿ ದೇವರು. ನನ್ನ ಮಗನ ಒಳಗೆ ಹೋಗೋ ಸಲ ನನಗೆ ಪ್ರಾಣ ಕೊಟ್ಟರು ಪರವಾಗಿಲ್ಲ. ನನ್ನ ಮಗಳ ಒಳಗಡೆ ವಾಸಿಸೋದಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು ಪ್ರಭು ಏನಂದ್ರೆ ಗೊತ್ತಾ, ನಿಮಗೆ ಯಾರು ಬಿಟ್ಟು ನಾನು ನಿಮ್ಗೆ ಬಿಡಲ್ಲ. ನಾನು ನಿಮ್ಗೆ ಅರ್ಧ ದಾರಿಯಲ್ಲಿ ಬಿಟ್ಟು ಓಡಿ ಹೋಗೋ ದೇವರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಮ ಜೊತೆ ಕೊನೆಯವರೆಗೂ ನಿಮ್ಮ ಸಂಗಡ ಇದ್ದು, ನಿಮ್ಮ ಜೊತೆ ಇದ್ದು, ಹಲ್ಲೆಲೂಯಾ, ನೀವು ಬಿಡಲ್ದಾವ ದೇವರು, ನೀವು ಮರೆಯಲ್ದಾವ ದೇವರು.
ಹಲ್ಲೆಲೂಯಾ. ನಾ ನಿಮ್ ಒಳಗಡೆ ವಾಸಿಸಾವ ದೇವರ ಇದ್ದ. ಹಲ್ಲೆಲೂಯಾ. ಆ ದೇವರ ಅಂತ ಇದ್ದಾನೆ ಪ್ರಿಯರೇ. ಆ ದೇವರು ನಮ್ಮೊಳಗಡೆ ಯಾವ ಟೈಪ್ ದೇವರನ್ನ ನಾವು ಅರ್ಥ ಮಾಡ್ಕೋಬೇಕಾಗೆ. ಹಲ್ಲೆಲೂಯಾ. ಎಷ್ಟು ಉನ್ನತನು ಅವನು, ಎಷ್ಟು ಸಾಮರ್ಥ್ಯ, ಎಷ್ಟು ಹಲ್ಲೆಲೂಯಾ. ಪರಲೋಕನೇ ತಯಾರು ಮಾಡಿದ ದೇವರು, ಭೂಮಿ ಆಕಾಶ ಉಂಟು ಮಾಡಿದ ದೇವರು ನಮ್ಮೊಳಗಡೆ ನಿಮ್ಮೊಳಗಡೆ ವಾಸಿಸ್ಲಾಕ. ಹಲ್ಲೆಲೂಯಾ. ಆ ದೇವರು ನಮ್ಮೊಳಗಡೆ ಇದ್ದಾನೆ ಪ್ರಿಯರೇ. ಆ ದೇವರು ನಮ್ಮೊಳಗಡೆ ಯಾಕಿದ್ದಾನ? ನಮ್ಮ ಮೂಲಕ ಕಾರ್ಯ ಮಾಡೋ ಸಲುವಾಗಿ. ಹಲ್ಲೆಲೂಯಾ. ಈಗ ಯೇಸು ಪ್ರಭು ಹಲ್ಲೆಲೂಯಾ ಪ್ರತಿಯೊಂದು ರೋಗಕ್ಕೂ ಬೆದರಿಸ್ಲಾಕ ಹಲ್ಲೆಲೂಯಾ ಅವನಿಗೆ ಎಲ್ಲ ಕಾರ್ಯ ಮಾಡಿ ನಿಮ್ಮೊಳಗಡೆ ಸುಮ್ಮನೆ ಕುಂದ್ಬಿಟ್ಟಾನೆ. ಹಲ್ಲೆಲೂಯಾ. ಈಗ ಯೇಸು ನಿಮ್ ಸಲುವಾಗಿ ಏನ್ ಮಾಡಲ್ಲ, ನಿಮ್ ಮುಖಾಂತರ ಮಾಡಬೇಕಲ್ಲ. ಹಲ್ಲೆಲೂಯಾ. ನಮ್ಮ ಮುಖಾಂತರ, ನಿಮ್ ಮುಖಾಂತರ ದೇವರು ಮಾಡ್ಬೇಕಂತ ನಮ್ಮ ಒಳಗಡೆ ಬಂದ ಪ್ರಿಯರೇ. ಅದ್ರ ಬಿ ನಾವು ಏನಂತೇವೆ, ದೇವ್ರಿಗೆ ಗೊತ್ತಾ, ದೇವ್ರಿಗೆ ನೀನೇ ಮಾಡು, ದೇವ್ರಿಗೆ ನೀನೇ ತೆಗಿ, ಈ ದೇವ್ರಿಗೆ ನೀನೇ ಓಡಿಸ್ತೇವೆ. ಹಲ್ಲೆಲೂಯಾ. ಈ ರೋಗಕ್ಕೆ ನೀನೇ ತೆಗಿದೇವ್ರೆ, ನಿಮ್ ಇಚ್ಛೆ ಇದ್ರೆ ತೆಗಿದೇವ್ರೆ. ಹಲ್ಲೆಲೂಯಾ. ದೇವರೇ ನಿಂತಬೇಕು, ನನ್ನ ಇಚ್ಛೆ ಅಂತ ನೀವು ಪ್ರತಿಯೊಂದು ರೋಗ ನಿಮ್ಮ ಒಳಗಡೆ ಹೋಗ್ಬೇಕು. ನನ್ನ ಇಚ್ಛೆ ಅದ, ಐ ಆಮ್ ವಿಲ್ಲಿಂಗ್. ಹಲ್ಲೆಲೂಯಾ. ನಾ ಇಚ್ಛೆ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ದೇವ್ರ ಇಚ್ಛೆ. ಹಲ್ಲೆಲೂಯಾ. ನೀವು ಆತರ ತಿಳ್ಕೊಬೇಡ್ರಿ, ದೇವರು ರೋಗ ಕೊಡ್ತಾನ. ಹಲ್ಲೆಲೂಯಾ. ಸಮಸ್ಯೆ ದೇವರು ತರ್ತಾನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವುದು ನಾ ತಂದೆಯಾಗಿ ನನ್ನ ಮಕ್ಕಳಿಗೆ ರೋಗ ಬರಲಿ ಅನ್ನಲ್ಲ ನಾನು. ಹಲ್ಲೆಲೂಯಾ. ಎಲ್ಲ ರೋಗ ಸೈತಾನ್ ತರ್ತಾನ ಪ್ರಿಯರೇ. ಹಲ್ಲೆಲೂಯಾ. ನಾವೇನ್ ಅನ್ಕೋತೇವೆ, ಇದು ರೋಗ ನಂದದ ಅಂತ ನಾವು ಹೇಳ್ತೇವೆ. ನಾವೇನ್ ಹೇಳ್ತೇವೆ ಗೊತ್ತಾ, ನನಗೆ ಕ್ಯಾನ್ಸರ್ ಅದ ಅಂತೇವೆ, ನನ್ನ ಒಳಗಡೆ ಕ್ಯಾನ್ಸರ್ ಅದ ಅಂತ ಹೇಳ್ತೇವೆ, ನಮ್ಗೆ ತಲೆನೋವು ಅದ ಅಂತೇವೆ. ನಾವು ಆ ರೋಗಗಳಿಗೆ ನಾವು ಎಷ್ಟು ಸುಲಭವಾಗಿ ಇಟ್ಕೊಂಡಿದ್ದೇವೆ, ನಾವು ಎಷ್ಟು ಪ್ರೀತಿ ಮಾಡಿದೇವೆ, ನಾವು ಹಾಗೆ ಇಟ್ಕೊಂಡಿದ್ದೇವೆ ನಾವು ಒಳಗ. ಹಲ್ಲೆಲೂಯಾ. ಬೆದರಿಸ್ತಾ ಇಲ್ಲ. ಹಲ್ಲೆಲೂಯಾ. ಬೆದರಿಸಲಾಗಿದ್ದೇವೆ ನಾವು, ಕಮಾಂಡ್ ಮಾಡಲಾಗಿದ್ದೇವೆ ನಾವು. ಯೇಸು ಪ್ರಭು ಏನಂತಾರ, ನಾ ನಿಮಗೂ ಶತ್ರುದು ಎಲ್ಲ ಶಕ್ತಿ ಮೇಲೆ ನಿನಗೂ ನಾ ಶಕ್ತಿ ಕೊಟ್ಟಿನ, ಅಧಿಕಾರ ಕೊಟ್ಟಿನ. ಹಾವುಗಳನ್ನು ತೇಳುಗಳನ್ನು ತುಳಿಯೋದು ಶಕ್ತಿ ನಿಮಗ್ ಕೊಟ್ಟಿದ್ ನಾನು. ಹಲ್ಲೆಲೂಯಾ. ಯೇಸು ಪ್ರಭು ಅಂತ ಇದ್ದಾರೆ. ಹಲ್ಲೆಲೂಯಾ. ನಾವು ಏನ್ ತುಳಿತಾ ಇಲ್ಲ, ಬೆದರಿಸ್ತಾ ಇಲ್ಲ, ಓಡಿಸ್ತಾ ಇಲ್ಲ. ದೇವರ ವಾಕ್ಯ ವಾಪರಾಸ್ತಾ ಇಲ್ಲ, ದೇವರ ವಾಕ್ಯ ಉಪಯೋಗಿಸ್ಕೋತಾ ಇಲ್ಲ ನಾವು. ಹಲ್ಲೆಲೂಯಾ. ನಾವು ಸುಮ್ಮನೆ ಕುಂತು ಎಲ್ಲ ಆ ಪಾಸ್ಟರ್ ಹೆಂಗೆಲ್ಲ ಓಕೆ ಸಹಿಸ್ಕೊಂತ ಇದ್ದೇವೆ ನೋಡ್ರಿ, ಆ ಟೈಪ್ ಸಹಿಸ್ಕೊತಾ ಇದ್ದೇವೆ ನಾವು. ಎಲ್ಲ ಪ್ರತಿಯೊಂದು ಸಮಸ್ಯೆಗಳಿಗೆ ನಾವು ಎಲ್ಲ ಸಹಿಸ್ಕೊತಾ ಇದ್ದೇವೆ. ನಾವು ಬೆದರಿಸ್ತಾ ಇಲ್ಲ, ಆಜ್ಞೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ತೊಲಗಿಸ್ತಾ ಇಲ್ಲ, ಓಡಿಸ್ತಾ ಇಲ್ಲ ನಾವು. ಹಲ್ಲೆಲೂಯಾ. ದೇವರ ವಾಕ್ಯ ಏನ್ ಹೇಳ್ತದ್ದು, ಸೈತಾನಗೆ ಬೆದರಿಸ್ರಿ, ಅವ್ನು ಹೋಗಲೇಬೇಕು. ಹಲ್ಲೆಲೂಯಾ. ಪ್ರತಿಯೊಂದು ರೋಗಕ್ಕೂ ಬೆದರಿಸ್ರಿ, ತೊಲಗಲೇಬೇಕು, ಹೋಗಲೇಬೇಕು. ಹಲ್ಲೆಲೂಯಾ. ಈಗ ನಿಮ್ಗೆ ಏನಾರ ನೋವಾದ, ಇದು ಸಮಸ್ಯೆ ಅದ ಅಂದ್ರೆ ಆ ಸಮಸ್ಯೆ ತಗೊಂಡು ಹಾಗೆ ಕೂಡ್ಬೇಡ್ದಾಗೆ ಎದ್ದೆದ್ದು ಬೆದರಿಸಬೇಕಾಗ್ಯ, ತೊಲಗಿಸ್ಬೇಕಾಗ್ಯ. ಹಲ್ಲೆಲೂಯಾ. ಯೇಸು ಪ್ರಭು ಎಲ್ಲ ನೋಡಿ ಸುಮ್ಮನೆ ಕುಂತಿಲ್ಲ. ಹಲ್ಲೆಲೂಯಾ. ಯೇಸು ಪ್ರಭು ಬೆದರಿಸ್ಯಾರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಗುಣಪಡಿಸ್ಯಾರ. ಯೇಸು ಪ್ರಭು ನುಡಿದಾಗ ಎಲ್ಲ ಆಗ್ಯದ, ಎಲ್ಲ ಕಾರ್ಯ ಆಗ್ಯದ. ನಾವು ನುಡಿದಾಗ ಯಾಕಾಗ್ತಾ ಇಲ್ಲ? ಹಲ್ಲೆಲೂಯಾ. ನಾವು ನುಡಿದಪ್ಲೆ ಯಾಕಾಗ್ತಾ ಇಲ್ಲ? ಯಾಕಂದ್ರೆ ನಾವು ಬಹಳೊಂದು ಈ ಬಾಯಿಲಿಂದು ನಿದ್ದೆ ಮಾತಾಡಿದೆವು, ಜಗಳದ ಮಾತಾಡಿದೆವು, ಹೊಲಸು ಮಾತಾಡಿದೆವು. ಹಲ್ಲೆಲೂಯಾ. ಕೋಪದ ಮಾತಾಡಿದೆವು. ಹಲ್ಲೆಲೂಯಾ. ಹೊಟ್ಟಿಕಿಸ್ ಮಾತಾಡಿದೆವು, ಗುಣಗುಟ್ಟಿದೆವು ಈ ಬಾಯಿಲಿಂದು. ಯೇಸು ಪ್ರಭು ನೋಡ್ರಿ ಏನ್ರ ಗುಣಗುಟ್ಟ್ಯಾನ. ಹಲ್ಲೆಲೂಯಾ. ನೆಗೆಟಿವ್ ಏನ್ರ ಬಂದು ಬಾಯಿಲಿಂದು. ಹಲ್ಲೆಲೂಯಾ. ಏನು ಬಂದಿಲ್ಲ. ಅದಕ್ಕೆ ಯೇಸು ಪ್ರಭು ಏನಂದ್ರು, ಹಲ್ಲೆಲೂಯಾ. ಒಂದು ಸುಬೇದಾರ್ ಆ ಒಂದು ನೌಕರ್ ಬಿಮಾರಿದ್ದಾಗ ಆ ಸುಬೇದಾರ್ ಏನಂದ್ರು ಗೊತ್ತಾ ಪ್ರಭು ಯೇಸುಗೆ, ಯೇಸು ಪ್ರಭು ನೀವು ಬರಾದ ತಕ್ಲೀಫ್ ತಗೋಬೇಡ್ರಿ, ಇಲ್ಲಿಂದ ಮಾತು ಹೇಳ್ರಿ. ಹಲ್ಲೆಲೂಯಾ. ಇಲ್ಲಿಂದ ನೋಡಿರಿ ನೀವು, ಅವ್ನು ಒಳ್ಳೆಯವನಾಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಯೇಸು ಪ್ರಭು ಹಲ್ಲೆಲೂಯಾ. ಯೇಸು ಪ್ರಭು ನುಡಿದ್ರೆ ಅವನು ಒಳ್ಳೆಯವನಾಗ. ಲಾಜರಸರಿಗೆ ಸಾವಿನ ಒಂದು ಬಾ ಅಂದಾಗ ಬಂದ ನಾವು.
ಹಲ್ಲೆಲೂಯಾ. ಈಗ ನಮಗ್ ನಮ್ಮ ತಂದೆ ತರ ಆಕ್ಷನ್ ಮಾಡೋದದ, ನಮ್ಮ ತಂದೆ ದೇವರ ತರ ನಮಗ್ ನುಡಿಯೋದದ, ವಾಕ್ಯ ತಕ್ಕ ನಮಗ್ ಹೇಳೋದದ. ಹಲ್ಲೆಲೂಯಾ. ನಮ್ಗೆ ಹಿಂಗೆ ನೋಡ್ಕೊಂತ ಕೂಡೋದಿಲ್ಲ. ಹಲ್ಲೆಲೂಯಾ. ಬೆಟ್ಟಗಳಿಗೆ ನೋಡಿ ಹಲ್ಲೆಲೂಯಾ ಹಾಗೆ ಕೂಡೋದಿಲ್ಲ. ಆ ಬೆಟ್ಟಕ್ಕೆ ಒಂದೇ ಭಾಷೆ ಅರ್ಥ ಆಯ್ತದು, ವಾಕ್ಯ. ಹಲ್ಲೆಲೂಯಾ. ದೇವರ ವಾಕ್ಯನೇ ಅರ್ಥ ಮಾಡ್ತದದು. ನೀವು ಎಷ್ಟು ಬಿ ಹೇಳಿರೋದು ಹೋಗು ಹೋಗು ಅನ್ರಿ, ಹೋಗಲ್ಲ. ಯೇಸು ನಾಮ ವಾಕ್ಯ ಆ ಬೆಟ್ಟಕ್ಕೂ ಅರ್ಥ ಆಯ್ತದ. ಅದೇ ಭಾಷೆ ಅದು ತಿಳಿತದು, ಅದು ಭಾಷೆದಿಂದೇ ಹೋಯ್ತದು. ಹಲ್ಲೆಲೂಯಾ. ದೇವರ ವಾಕ್ಯದ ಭಾಷೆ. ಹಲ್ಲೆಲೂಯಾ. ಹೋಗ್ಲೇಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ನಮಗೆ ಉಪಯೋಗಿಸ್ಕೊಂಬಂದದ, ದೇವರ ವಾಕ್ಯ ನುಡಿಯೋದದ ನಮಗೂ. ಹಲ್ಲೆಲೂಯಾ. ದೇವರ ವಾಕ್ಯನೇ ಎಲ್ಲ ಅದ ಪ್ರಿಯರೇ. ಹಲ್ಲೆಲೂಯಾ. ನಾವು ಎಲ್ಲ ಸಣ್ಣದ್ದು ವಿಚಾರಗಳು ಮಾಡ್ಕೊಂತ ಇರ್ತೇವೆ ನಾವು. ಹಲ್ಲೆಲೂಯಾ. ಚಿಕ್ಕ ನಮ್ಮ ದೇವರು ಚಿಕ್ಕವನಲ್ಲ. ನಾವು ಮತ್ತೊಂದು ವಚನ ಓದೋಣ. ಯೆಶಾಯ 40:18. ಹೀಗಿರಲು ದೇವರನ್ನು ಯಾರಿಗೆ ಹೋಲಿಸಿರಿ? ಯಾವ ರೂಪವನ್ನು ಆತನಿಗೆ ಸಮ ಮಾಡಿರಿ? ವಿಗ್ರಹವಾದರೂ 18. ಹಾ, ಓಕೆ, ಓದಿ. ಹೀಗಿರಲು ದೇವರನ್ನು ಯಾರಿಗೆ ಹೋಲಿಸಿರಿ? ಯಾವ ರೂಪವನ್ನು ಆತನಿಗೆ ಸಮ ಮಾಡಿರಿ? ವಿಗ್ರಹವಾದರೂ ಶಿಲ್ಪಿಯು ಅದನ್ನು ಎರಕ ಒಯ್ಯುವನು, ಅಕ್ಕಸಾಲಿಗನು ಅದಕ್ಕೆ ಚಿನ್ನದ ಕವಚವನ್ನು ಬಡಿದು ಬೆಳ್ಳಿಯ ಸರಪಣಿಗಳನ್ನು ಮಾಡುವನು. ಇಂಥದನ್ನು ದೇವರಿಗೆ ಕಾಣಿಕೆಯನ್ನಾಗಿ ಪ್ರತಿಷ್ಠಿಸಿಕೊಳ್ಳಲಾರದ ಬಡವನು 12ನೇ ಓದ್ರಿ ಸಿಸ್ಟರ್. ಯಾವನು ಸಕಲ ಸಮುದ್ರವನ್ನು ಸೆರೆಯಿಂದ ಅಳತೆ ಮಾಡಿದನು. ಯಾವನು ಆಕಾಶ ಮಂಡಲ ಪರಿಮಾಣವನ್ನು ಗೇಣಿನಿಂದ ಗೇನದಿಂದ ಎಣಿಸಿದನು ದೇವರು. ಹಲ್ಲೆಲೂಯಾ. ಆಕಾಶ ಮಂಡಲಕ್ಕೆ ದೇವರು ಗೇಣಿಗೆ ಎಣಿಸ್ಯಾನ. ಹಲ್ಲೆಲೂಯಾ. ಸಮುದ್ರದ ನೀರಿಗೆ ದೇವರು ಸೇರಿಂದ ಎಣಿಸ್ಯಾನ. ಹಲ್ಲೆಲೂಯಾ. ಮತ್ತು ಧೂಳಿಗೆ ಭೂಲೋಕದ ಮಣ್ಣನ್ನೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು? ಹೆಂಗ ಕೊಳಕ್ಕೆ ಅಂದ್ರೆ ಕೈಲಿಂದ ಜಮ ಮಾಡ್ಯಾನ, ಮಣ್ಣಿಗೆ ಕೈಲಿಂದ ಜಮ ಮಾಡ್ಯಾನ. ಹಲ್ಲೆಲೂಯಾ. ಮುಟ್ಟೆ ಅಂತ ತಗೋಣ ನಮ್ಮ ದೇವರು. ಈ ಭೂಮಂಡಲದ ಮಣ್ಣಿಗೆ ದೇವರು ಇದು ನಮ್ಮ ಅವ್ರ ಕೈಯ ಈ ತರ ತಗೋಣ. ಹಲ್ಲೆಲೂಯಾ. ಎಷ್ಟು ದೊಡ್ಡವ ನಮ್ಮ ದೇವರು. ಹಲ್ಲೆಲೂಯಾ. ನಾವು ಏನೇನು ಯೋಚನೆ ಮಾಡ್ತೇವೆ, ಏನೇನು ಚಿಕ್ಕದು ಯೋಚನೆ ಮಾಡ್ತೇವೆ ನಾವು. ನಮ್ಮ ದೇವ್ರು ನೋಡ್ರಿ, ಆಕಾಶ ಮಂಡಲಕ್ಕೆ ಗೇಣಿ ಲೆಡ್ಸವನಂತ ಆ ದೇವ್ರು. ಹಲ್ಲೆಲೂಯಾ. ಇನ್ನ ತಕ್ಕ ಯಾರಿಗೂ ಅರ್ಥ ಆಗಿದೆ ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗ್ಯದ ಆಕಾಶ ಮಂಡಲ. ಆ ದೇವ್ರ ಗೇಣಿ ಲೆಡ್ಸ್ತಾನಂತ. ಹಲ್ಲೆಲೂಯಾ. ಎಷ್ಟು ಶ್ರೇಷ್ಠವಾದ ದೇವರು ನಮ್ಮ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ಆ ದೇವರಿಗೆ ನಾವು ಇಟ್ಕೊಂಡು ಸುಮ್ಮನೆ ಇದ್ದೇವೆ ನಾವು. ಹಲ್ಲೆಲೂಯಾ. ನಮ್ಮ ಮೂಲಕ ಕಾರ್ಯ ಮಾಡಕ್ಕೆ ದೇವರಿಗೆ ಇಷ್ಟ. ಹಲ್ಲೆಲೂಯಾ. ನಾವೆಲ್ಲ ಏನಂತೇವೆ, ದೇವ್ರೆ ನೀ ಮಾಡು. ದೇವ್ರು ಸುಮ್ ಕುಂತಾನೆ ನಮ್ಮ ಒಳಗಡೆ ಬಂದು ಎಲ್ಲ ಮುಗಿಸನ್ ಕೆಲಸ. ಈಗ ಆ ದೇವ್ರ ಇಷ್ಟ ಏನದ, ನೀವು ಮಾಡ್ರಿ. ಹಲ್ಲೆಲೂಯಾ. ಒಬ್ಬರು ದೇವರ ದಾಸ್ ಯೇಸು ಪ್ರಭು ನೋಡ್ತಾ ಇದ್ರು. ಹಲ್ಲೆಲೂಯಾ. ಕಣ್ಣಿಗೆ ನೋಡ್ತಾ ಇದ್ರು ಅವರು. ಹಲ್ಲೆಲೂಯಾ. एकदम ಖುಷಿಯಿಂದ ಯೇಸು ಪ್ರಭು ನೋಡ್ತಾ ಇದ್ರು. ಒಳಗಡೆ ಸೈತಾನ್ ನಿಂತು ಬಿಟ್ಟಿತ್ತು. ಹಲ್ಲೆಲೂಯಾ. ಯೇಸು ಪ್ರಭು ಅವ್ರು ಏನಂತ ಇದ್ರು ಗೊತ್ತಾ? ಯೇಸು ಪ್ರಭು ಇವನಿಗೆ ನೋಡೋದಿಲ್ಲ ನಾನು. ಹಲ್ಲೆಲೂಯಾ. ನಿಂಗೆ ನೋಡ್ಬೇಕಾಗ್ಯದ ನನಗೆ. ಹಲ್ಲೆಲೂಯಾ. ಯೇಸು ಪ್ರಭು ಸುಮ್ಮನೆ ನಿಂತ. ಹಲ್ಲೆಲೂಯಾ. ಎಷ್ಟು ಯೇಸು ಪ್ರಭು ಇವ್ರು ಹೇಳ್ತಾ ಇದ್ದಾರೆ, ನಿನಗೆ ಕರ್ನೆ ಬರ್ತಾ ಇಲ್ಲ ನನ್ನ ಮೇಲೆ, ನಾ ಇವನಿಗೆ ನೋಡಲ್ಲ, ಇವನಿಗೆ ತಿಗಿ ನೀನು. ಹಲ್ಲೆಲೂಯಾ. ಇವ್ನು ಬ್ಯಾಡ್ ನನಗ, ಇವನಿಗೆ ನೋಡೋದಿಲ್ಲ ನನಗ, ನಿನಗೆ ನೋಡೋದದ ನನಗೆ. ಹಲ್ಲೆಲೂಯಾ. ಇವ್ ನನಗೆ ಬೇಕಾಗಿಲ್ಲ.
ಹಲ್ಲೆಲೂಯಾ. ತಿಗಿ ಯೇಸು, ನಿನ್ನ ಯಾಕೆ ಯೇಸು ನೀ ಸುಮ್ಮನೆ ನಿಂತಿದಿ? ನಿಮ್ ದಯೆ ಇಲ್ಲೇನು, ಕರುಣೆ ಇಲ್ಲೇನು, ನಮ್ಗೆ ನೀವು ಉತ್ತರ ಕೊಡ್ತಾ ಇಲ್ಲೇನು? ಹಲ್ಲೆಲೂಯಾ. ಯೇಸು ಪ್ರಭು ಸುಮ್ಮನೆ ನಿಂತ, ಇವನೇ ಕಟ್ಟಾಳಿಸಿ ಹಲ್ಲೆಲೂಯಾ, ಏ ಸೈತಾನ್ ಗೆಟ್ ಔಟ್ ಅಂದ್ರು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಜವಾಗ್ಲೂ ಅವ್ನು ಗೆಟ್ ಔಟ್ ಆದ. ಅಮ್ಮಾನ್ ಅಮ್ಮಾನ್ ಅಮ್ಮಾನ್. ಹಲ್ಲೆಲೂಯಾ. ಇವ್ರು ಪ್ರಭು ಯೇಸು ಕೇಳಿದ್ರು, ಯಾಕೆ ದೇವರೇ ನೀವು ಸುಮ್ಮನ ಎಷ್ಟು ಹೇಳ್ತಾ ಇದ್ದ, ನೀವು ಯಾಕೆ ಗಪ್ಪು ನಿಂತ್ರಿ ಹಂಗೆ? ಹಲ್ಲೆಲೂಯಾ. ಯಾಕೆ ಸುಮ್ಮನೆ ನಿಂತ್ರಿ ಹಂಗೆ ದೇವರೇ ನೀವು? ನಿನ್ ಮಗ ನಾ ಇದ್ದ, ನನ್ನ ಮೇಲೆ ಪ್ರೀತಿ ಇಲ್ಲ ಏನು ಯೇಸು ನಿನಗ? ನನ್ ಯಾಕೆ ಕೇಳಿ ದೇವರೇ ನೀನು ಅಂದಾಗ ಯೇಸು ಪ್ರಭು ಅಂದರು, ಹಲ್ಲೆಲೂಯಾ, ಎಲ್ಲ ಅಧಿಕಾರ ನಿನಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಓಡಿಸಾದು, ಹಲ್ಲೆಲೂಯಾ, ಅದಕ್ಕೆ ತಲುಪಿಸಾದು, ಬೆದರಿಸಾದು, ಹಲ್ಲೆಲೂಯಾ, ಎಲ್ಲ ನನ್ನ ವಾಕ್ಯದ ಶಕ್ತಿ ನಿನ್ನ ಬಾಯಲ್ಲಿ ತಗೋ. ಹಲ್ಲೆಲೂಯಾ. ನೀ ಹೇಳು, ನೀ ಹೇಳ್ದಂಗೆ ಆಯ್ತು. ನೋಡಿ, ನೀ ಗೆಟ್ ಔಟ್ ಅಂದಾಗ ಅದು ಗೆಟ್ ಔಟ್ ಆಯ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಅಂದಾಗ ಸೈತಾನಿಗೆ ಸೈಡ್ ಬಿಡಬೇಕೇ ಆಗ್ಯಾದ. ಹಲ್ಲೆಲೂಯಾ. ಅವನ ಸೈಡ್ ಕೊಡ್ಬೇಕೇ ಆಗ್ಯಾದ ನೀವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಷ್ಟು ಸಾಮರ್ಥ್ಯ ದೇವರು ನಮ್ಮ ಒಳಗಡೆ ವಾಸಿಸ್ತಾ ಇದ್ದಾನೆ. ಆ ದೇವರಿಗೆ ನಮಗೆ ಅರ್ಥ ಮಾಡ್ಕೋಬೇಕಾಗ್ಯದ. ಹಲ್ಲೆಲೂಯಾ. ನಮ್ಮ ಒಳಗಡೆ ದೇವರು ಸುಮ್ಮನೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಏಕದಮ್ ಸುಮ್ಮನೆ ಕುಂಡ್ರಾವ್ ದೇವರಲ್ಲ ಅವನು. ಹಲ್ಲೆಲೂಯಾ. ಈಗ ಆ ದೇವರು ನಮ್ಮ ಮುಖಾಂತರ ಕಾರ್ಯ ಮಾಡಬೇಕು. ಆತನ ಕೈ ನಮ್ಮ ಕೈ, ಆತನ ನೋಡುವಳಿಕೆ ನಮ್ಮ ನೋಡುವಳಿಕೆ. ಹಲ್ಲೆಲೂಯಾ. ಆತನ ಮಾತಾಡೋದು ನಿಮ್ಮ ಮಾತು ಅವನ ಮಾತು. ಹಲ್ಲೆಲೂಯಾ. ನೀವು ವಾಕ್ಯ ತಗೊಂಡು ವಾಕ್ಯದಿಂದ ನುಡಿಯೋದ. ಹಲ್ಲೆಲೂಯಾ. ಈಗ ನೀವು ನಂಬದದ ಯೇಸು ಹೆಂಗ್ ಗುಣ ಮಾಡ್ಯಾನ, ಯೇಸು ಪ್ರಭು ಯಾಕಂದಾರ ನನ್ಕಿನ್ನ ದೊಡ್ಡ ದೊಡ್ಡ ಕಾರ್ಯ ನೀವು ಮಾಡಿದ್ರಿ. ಹಲ್ಲೆಲೂಯಾ. ಆ ಯೇಸು ಪ್ರಭು ಹಲ್ಲೆಲೂಯಾ ಆ ತರ ದೇವರಲ್ಲ, ನಾನೇ ಮಾಡಿದ ನಾನೇ ಮಾಡ್ಸಕಸ್ತೀನಿ. ಹಲ್ಲೆಲೂಯಾ. ನಾವು ಅಪ್ಪಡೇ ಮಾಡಿದ್ ನೋಡ್ರಿ. ಹಲ್ಲೆಲೂಯಾ. ನೀವು ಮಾಡಕ್ ಆಗಲ್ಲ, ನೀವು ಹಾಲ್ ತೊಗಿದ್ರಿ, ನೀವು ಕೆಲ್ಸಕ್ಕೆ ಬರೋದವ್ರು ಇಲ್ಲ. ಹಲ್ಲೆಲೂಯಾ. ಈ ತರ ಅಂಗಡಿ ನಾವು ದೇವರಲ್ಲ ಅವನು. ಹಲ್ಲೆಲೂಯಾ. ಆ ದೇವರು ಏನಂದಾನ, ನನ್ಕಿನ್ನ ದೊಡ್ಡ ದೊಡ್ಡ ಕಾರ್ಯ ನೀವು ಮಾಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಯೇಸು ಪ್ರಭು ನಮ್ಮ ಮೂಲಕ ಕಾರ್ಯ ಮಾಡಕ್ ತಯಾರ. ಆದ್ರೆ ನಾವೇನಂತ ಇದ್ದೇವೆ, ನಾವು ಅರ್ಥ ಮಾಡ್ಕೋತಾ ಇಲ್ಲ. ಹಲ್ಲೆಲೂಯಾ. ದೇವರು ವೇಟ್ ಮಾಡ್ತಾ ಇದ್ದಾನೆ. ಯಾವಾಗ ನಾವು ಆ ವಾಕ್ಯ ತಗೊಂಡು ಉಪಯೋಗಿಸ್ಕೋತೇವೆ, ಯಾವಾಗ ವಾಕ್ಯಗಳಿಗೆ ನಂಬಿ ವಾಕ್ಯ ತಕ್ಕ ನಾವು ಮಾತಾಡ್ತೇವೆ. ಹಲ್ಲೆಲೂಯಾ. ವಾಕ್ಯ ಹಂಗೆ ಪಾಸಿಟಿವ್ ಯಾವಾಗ ಮಾತಾಡ್ತೇವೆ ನಾವು, ಅದು ದೇವರು ಕಾಯ್ತಾ ಇದ್ದಾನೆ, ವೇಟ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಇವ್ರು ಆತ್ಮದಲ್ಲಿ ಸ್ವರ್ಗದಾಗ ಹೋದ್ಮೇಲೆ ಆ ಪಾಸ್ಟರ್ ದೇವರಿಗೆ ಬೆದರಿಸ್ತಾ ಇದ್ದಾನೆ. ಯಾಕೆ ಯೂಸ್ ಮಾಡ್ತಾ ಇಲ್ಲ ನನ್ನ ಶಬ್ದಗಳು, ನೀವು ನನ್ನ ವಾಕ್ಯ ಯಾಕೆ ಯೂಸ್ ಮಾಡ್ತಾ ಇಲ್ಲ ನೀವು? ಹಲ್ಲೆಲೂಯಾ. ಯೇಸು ಪ್ರಭು ಅವನಿಗೆ ಅಂದಿರ, ನೀವು ಉಪವಾಸ ಮಾಡಿದೆ ಇಷ್ಟು ಬಹಳ ಒಳ್ಳೆಯದು. ಹಲ್ಲೆಲೂಯಾ. ನನ್ನ ವಾಕ್ಯ ಯಾಕೆ ಯೂಸ್ ಮಾಡಿಲ್ಲ ನೀನು? ಹಲ್ಲೆಲೂಯಾ. ನನ್ನ ವಾಕ್ಯಗಳಿಗೆ ಯಾಕೆ ನಂಬಿ ನೀವು ನುಡಿದಿಲ್ಲ? ಹಲ್ಲೆಲೂಯಾ. ಈ ಪ್ರಿಯರೇ, ನಿಜವಾಗಿ ನಮ್ಮ ದೇವರ ವಾಕ್ಯಗಳಿಗೆ ನಂಬಿ ಹಲ್ಲೆಲೂಯಾ ನಮಗೆ ನುಡಿಯೋದ. ಪ್ರತಿಯೊಂದು ಸಮಸ್ಯೆ ಯೇಸು ನಾಮದಲ್ಲಿ ನಮಗೆ ತೊಲಗಿಸೋದ. ಹಲ್ಲೆಲೂಯಾ. ಪ್ರತಿಯೊಂದು ನಿರಾಶೆ ಬೆಟ್ಟ ನಮ್ಮ ಜೀವನದಾಗಿದ್ದು ಕಿತ್ತು ಸಮುದ್ರದಾಗ ಬೀಳಿಸೋದು ನೀವು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಹೇಳೋದದ, ನೀವು ನುಡಿಯೋದದ. ಹಲ್ಲೆಲೂಯಾ. 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 ಪ್ರತಿಯೊಂದು ಕ್ಯಾನ್ಸರಿಗೆ ಕಿತ್ತು ಸಮುದ್ರದಾಗ ಬೀಳಿಸೋದು ನಿಮ್ಮಲ್ಲಿ. ಹಲ್ಲೆಲೂಯಾ. ನಿಮ್ಮ ಶಬ್ದಲ್ಲಿ ಹಲ್ಲೆಲೂಯಾ. ದೇವರು ಮಾಡ್ತಾನೂ ಇಲ್ಲ, ಆಗ್ತದೂ ಇಲ್ಲ, ಹಾಗೆ ಆಯ್ತದ. ದೇವರ ಕಾರ್ಯ ಮಾಡ್ತಾನ. ಹಲ್ಲೆಲೂಯಾ. ಆ ತರ ನಂಬಿಕೆ ನಮಗ ಇರ್ಬೇಕಾಗತ್ತೆ. ಹಲ್ಲೆಲೂಯಾ. ಈಗ ನೀವು ನಿಮ್ಮ ಜೀವನದಾಗ ಏನ್ ನೋಡ್ತಾ ಇದ್ರಿ? ಹಲ್ಲೆಲೂಯಾ. ಬಡತನದ ಪರಿಸ್ಥಿತಿ ನಿಮ್ ಜೀವನದಾಗ, ಆ ಬಡತನಕ್ಕೆ ನೀವು ಬೆದರಿಸಬೇಕಾಗಿದೆ. ಯೇಸು ಬೆದರಿಸಲ್ಲ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ನಾ ದೇವರ ಮಗ. ಹಲ್ಲೆಲೂಯಾ. ಆ ಸೃಷ್ಟಿಕರ್ತ ದೇವರು ಮುಗಲಿಗೆ ಗೆನಿಲಿ ಎಲ್ಸೋ ದೇವರು ನನ್ನೊಳಗನ. ಹಲ್ಲೆಲೂಯಾ. ಎದಕ್ಕೆ ಹಾಗೆ ನೀವು ದರಿದ್ರದಾಗ ಇರ ಸಲುವಾಗಿ ಒಳಗಣ? ಹಲ್ಲೆಲೂಯಾ. ನೀವು ದೇವರದು ಕಾರ್ಯ ಏನೇನ್ ಮಾಡಿ ಅನ್ಸಿಲ್ವೆ ಮೇಲೆ, ಹಲ್ಲೆಲೂಯಾ, ಆ ದೇವರು ನಿಮಗಾಗಿ ದರಿದ್ರನಾಗ್ಯಾನ. ಹಲ್ಲೆಲೂಯಾ. ಅವೊಂದು ಐಶ್ವರ್ಯವ ನಿಮಗೂ ಸಿಗ್ಬೇಕು, ಅವನ ಆಶೀರ್ವಾದ ನಿಮಗೂ ಸಿಗ್ಬೇಕು. ಹಲ್ಲೆಲೂಯಾ. ನಿಮ್ಮದು ದರಿದ್ರತನ ಅವನು ತಗೋಣ.
ಈಗ ನೀವು ಅನ್ಬೇಕಾಗ್ಯದ, ಯೇಸು ನಾಮದಲ್ಲಿ ಯೇಸುಂದ ಐಶ್ವರ್ಯ ನನಗೆ ಸಿಕ್ತು. ಹಲ್ಲೆಲೂಯಾ. ದರಿದ್ರ ನೀ ಇಲ್ಲಿ ನನ್ನ ಜೀವನದಾಗ ಇರ್ಲಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಯೇಸುನ ಐಶ್ವರ್ಯ ನನ್ನ ಒಳಗದ. ಹಲ್ಲೆಲೂಯಾ. ಯೇಸುನ ಆಶೀರ್ವಾದ ನನ್ನ ಒಳಗದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಿಮ್ಮ ಆತ್ಮ ಮನುಷ್ಯ ಬಹಳ ಒಳ್ಳೆಯವನು. हालेलुया. निम स्पिरिट मैन अंदर का आदमी बहुत अच्छा है. अंदर का आदमी में भगवान है. हालेलुया. वो अंदर का आदमी बहुत उसमें भगवान रहता है. हालेलुया. हालेलुया. ನೀವು ಹೊರಗಿನ ಮನುಷ್ಯ ಫೋಕಸ್ ಮಾಡೋದು ಬಿಟ್ಟು ಒಳಗಡೆ ಮನುಷ್ಯ ಮೇಲೆ ಫೋಕಸ್ ಮಾಡಬೇಕಾಗಿದೆ. हालेलुया. ದೇವರು ನಿಮ್ಗೆ ಎಲ್ಲಿ ಮಾತಾಡ್ತಾನೆ ಗೊತ್ತಾ? ಒಳಗಡೆ ನಿಮ್ಮ ಆತ್ಮ ಮನುಷ್ಯ. हालेलुया. ಆ ಆತ್ಮ ಮನುಷ್ಯ ಒಳಗಡೆ ದೇವರು ಬಂದಾನ, ಪವಿತ್ರ ಆತ್ಮನು ಒಳಗಡೆ ಇದ್ದಾನೆ. हालेलुया. ನಿಮ್ಗೆ ಸಹಾಯ ಮಾಡೋ ಸಲುವಾಗಿ. हालेलुया. ಆ ಪವಿತ್ರ ಆತ್ಮ ನಿಮ್ಮ ಆತ್ಮ ಮನುಷ್ಯದಾಗ ಬಂದಾನಂದ್ರೆ हालेलुया. हालेलुया. ನಿಮ್ಮ ಆತ್ಮದಾಗ ಪವಿತ್ರ ಆತ್ಮ हालेलुया. हालेलुया ಒಳಗಡೆ ಇದ್ದಾನೆ ಪ್ರಿಯರೇ. ನಿಮ್ಮ ಮೂಲಕ ಕಾರ್ಯ ಮಾಡೋ ಸಲುವಾಗಿ, ನೀವು ಹೇಳಿಂದು ಮಾಡೋ ಸಲುವಾಗಿ. ಆ ಪವಿತ್ರ ಆತ್ಮ ಯಾವಾಗ ಕಾರ್ಯ ಮಾಡ್ತಾನ? ನೀವು ವಾಕ್ಯ ನೋಡಿದಾಗೆ. ನೋಡ್ರಿ, ಪವಿತ್ರ ಆತ್ಮನು ಭೂಮಿ ಮೇಲೆ हालेलुया ಹೊರಡ್ತಾ ಇದ್ದುನಲ್ಲ, ಈ ಟೈಮ್ ಚಲಿಸ್ತಾ ಇದ್ದು. हालेलुया. ದೇವರ ಶಬ್ದ ಬಂದಾಗೆ ಕಾರ್ಯ ಮಾಡುತ್ತೆ. ದೇವರ ಶಬ್ದ ತಗೊಂಡ್ಮೇಲೆ ಕಾರ್ಯ ಮಾಡುತ್ತೆ. ಆ ಪವಿತ್ರ ಆತ್ಮ ನಿಮ್ಮ ಒಳಗಡೆ ಇದ್ದಿನವನಿಗೆ ನೀವು ವಾಕ್ಯ ಮಾತಾಡಿದಾಗೆ ಅವ ಕಾರ್ಯ ಮಾಡ್ತಾನೆ. ನಿಮ್ ಬಾಯಿಲಿಂದು ದೇವರ ವಾಕ್ಯ ನುಡಿದಾಗೆ ಪವಿತ್ರ ಆತ್ಮ ಕಾರ್ಯ ಮಾಡ್ತಾನೆ. ನೀವು ಅಂದಿನ ತಕ್ಕ. हालेलुया. हालेलुया. ಆ ಪವಿತ್ರ ಆತ್ಮ ದೇವರ ವಾಕ್ಯ ಬೇಕು. हालेलुया. ಇದು ನಾವು ಚಲಿಸ್ತಾನೆ ಇದ್ದಾನೆ. हालेलुया. ನೋಡ್ರಿ, ಭೂಮಿ ಮೇಲೆ ಚಲಿಸ್ತಾ ಇದ್ದು, ಜಲಸಲ ಮೇಲೆ ಚಲಿಸ್ತಾ ಇದ್ದು, ದೇವರು ನುಡಿದು ಪವಿತ್ರ ಆತ್ಮ ತಗೊಂಡು ನುಡಿದಿನ ತಕ್ಕ ಟಕ್ 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 ಕೆಲಸ ಮಾಡೋದು. हालेलुया. हालेलुया. ಈ ಪವಿತ್ರ ಆತ್ಮನು ಒಂದು ವ್ಯಕ್ತಿ ಇದ್ದಾನೆ ಪ್ರಿಯರೇ. ಪವಿತ್ರ ಆತ್ಮಾಗ ನಾವೆಲ್ಲ ಏನ್ ತಿಳ್ಕೊಂಡಿದ್ದೇವೆ? ಶಕ್ತಿ ಅಂತ ತಿಳ್ಕೊಂಡಿದ್ದೇವೆ, ಅಗ್ನಿ ಅಂತ ತಿಳ್ಕೊಂಡಿದ್ದೇವೆ, ಕಬೂತರ ಅಂತ ತಿಳ್ಕೊಂಡಿದ್ದೇವೆ. हालेलुया. ಈ ಪವಿತ್ರ ಆತ್ಮ ವ್ಯಕ್ತಿ ಇದ್ದಾನೆ. हालेलुया. Acts 32. ಥ್ಯಾಂಕ್ ಯು ಲಾರ್ಡ್. ಈ ಪವಿತ್ರ ಆತ್ಮ ವ್ಯಕ್ತಿ ಇದ್ದಿಂದು. हालेलुया. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರ ಆತ್ಮನು ನಾನು ಬಾರ್ನಬಾಸ ಸೋಲರನ್ನು ಕರೆದ ಕೆಲಸಕ್ಕಾಗಿ ನಾನು. हालेलुया. ಇಲ್ಲಿ ಮರಾಠಿದಾಗ ಬಹಳ ಚೆನ್ನಾಗದ. ಪವಿತ್ರ ಆತ್ಮ ಮನಾಲ ಮತ್ತು ಪೂರ್ತಿ ಓದ್ರಿ ಸಿಸ್ಟರ್. ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ನೋಡ್ರಿ, ಪವಿತ್ರ ಆತ್ಮ ಹೇಳಿದನು. ಸ್ತ್ರೀತ್ವ ಇರ್ತಿದ್ರೆ, हालेलुया, ವಸ್ತು ಇದ್ರೆ ಪವಿತ್ರ ಆತ್ಮ ಹೇಳಿದಳು ಇಲ್ಲ. हालेलुया. ನೋಡ್ರಿ, ವಾಕ್ಯ ಏನದ? ಪವಿತ್ರ ಆತ್ಮ ಹೇಳಿದನು. हालेलुया. ವ್ಯಕ್ತಿ. ಕಬೂತರ ಹೇಳಕ್ಕಾಗಲ್ಲ, ಅಗ್ನಿ ಹೇಳಕ್ಕಾಗಲ್ಲ, ಬಿರುಗಾಳಿ ಹೇಳಕ್ಕಾಗಲ್ಲ, ಅದೆಲ್ಲ ವಸ್ತು. हालेलुया. हालेलुया. ಪವಿತ್ರ ಆತ್ಮ ಬಿರುಗಾಳಿ ತರ ಆದ, ಅಗ್ನಿ ತರ ಆದ, ಕಬೂತರ ತರ ಆದ. ಕಬೂತರ ಅಲ್ಲ, ಅಗ್ನಿ ತರ ಆದ. ಅಗ್ನಿ ಇಲ್ಲ. हालेलुया. ಈಗ ನಾ ಹೇಳಿದ್ರಿ ನಿಮಗೆ, ನನ್ನ ಹೆಂಡತಿ ಹೂವು ತರ ಹಾಳಾದ್ರು ನಾವು ಹೆಂಡತಿ ಹೂವ ಇಲ್ಲ. हालेलुया. ಗುಣಗಳು, हालेलुया, ಗುಣಲಕ್ಷಣಗಳು. हालेलुया. ಪವಿತ್ರ ಆತ್ಮ ವ್ಯಕ್ತಿ ಇದ್ದಂತೆ. हालेलुया. ಆ ಪವಿತ್ರ ಆತ್ಮ ನಮ್ಮ ಒಳಗಡೆ ವಾಸಿಸ್ತಾನೆ. हालेलुया. ಆ ಪವಿತ್ರ ಆತ್ಮ ಮಾತಾಡಿದ್ರು ನೋಡ್ರಿ, ಪವಿತ್ರ ಆತ್ಮ ಮಾತಾಡಿದ್ರು. ನಾ ಕೆಲ್ಸಕ್ಕೆ ಯಾವ್ದು ಕರೆದಿದ ಅದಕ್ಕೂ ಸೆಪರೇಟ್ ಮಾಡ್ರಿ. ಸೆಪರೇಟ್ ಫಾರ್ ಮೀ. ಪೌಲ್ ಬರ್ನಬಾಸ್ಗೆ ನನ್ನ ಸಲುವಾಗಿ ಸೆಪರೇಟ್ ಮಾಡ್ರಿ. ನಾ ಕರೆದ ಕೆಲಸಕ್ಕೆ ಸೆಪರೇಟ್ ಮಾಡ್ರಿ. ಪವಿತ್ರ ಆತ್ಮ ಹೇಳಿದನು.
ಹಲ್ಲೆಲೂಯ. ಸೊ ಪವಿತ್ರ ಆತ್ಮ ಇಷ್ಟು ನಮ್ಮ ವ್ಯಕ್ತಿ ತರ ನಮ್ಮ ಒಳಗಡೆ ವಾಸಿಸ್ತಾ ಇದ್ದಾನೆ. ಯಾವ ಕ್ಷಣದಲ್ಲಿ ನೀವು ಯೇಸು ಪ್ರಭು ನನ್ನ ದೇವರನ್ನು ಸ್ವೀಕರಿಸಿದಿರಿ ಆ ಕ್ಷಣದಾಗೆ ಪವಿತ್ರ ಆತ್ಮ ನಿಮ್ಮ ಒಳಗೆ ಬಂದ. ಹಲ್ಲೆಲೂಯ. ವ್ಯಕ್ತಿ ತರ ನಿಮ್ಮ ಒಳಗಡೆ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ನಮ್ಮ ಆತ್ಮದಲ್ಲಿ ನಾವು ಇದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ಆತ್ಮ ಮನುಷ್ಯರ ಪವಿತ್ರ ಆತ್ಮ ಇದ್ದಾಗ ನಾವು ಈ ಶರೀರ ಮನುಷ್ಯನ ಫೋಕಸ್ ಮಾಡಿ ಹೋಗ್ಬೇಡ್ದು. ನಮ್ಮ ಒಳಗಡೆ ಮನುಷ್ಯನ ಮೇಲೆ ಫೋಕಸ್ ಮಾಡ್ಬೇಕು. ನನ್ನ ಆತ್ಮ ಮನುಷ್ಯ. ಹಲ್ಲೆಲೂಯ. ಹಲ್ಲೆಲೂಯ. ಅಲ್ಲಿಂದ ನಾ ಕೇಳ್ತೀನಿ, ಆತ್ಮ ಮನುಷ್ಯನ ದೇವರ ಆವಾಜ್ ಬರ್ತದೆ. ನಮ್ಮ ಶರೀರ ಮನುಷ್ಯ ಮಾತಾಡಲ್ಲ ದೇವರು. ಹಲ್ಲೆಲೂಯ. ನಮ್ಮ ಸ್ಪಿರಿಟ್ ಅಲ್ಲಿ ಫೋಕಸ್ ಮಾಡ್ಬೇಕು. ನಮ್ಮ ಒಳಗಿನ ಮನುಷ್ಯ ಫೋಕಸ್ ಮಾಡ್ಬೇಕಾಗಿ. ಹಲ್ಲೆಲೂಯ. ನೀವು ಎಷ್ಟು ಒಳಗಿನ ಮನುಷ್ಯ ಫೋಕಸ್ ಮಾಡ್ತೀರಿ ಅಷ್ಟು ನೀವು ಆಶೀರ್ವಾದ ನಡೀತೀರಿ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ವಾಕ್ಯದಿಂದ ತುಂಬದ ನಮಗೆ. ಹಲ್ಲೆಲೂಯ. 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 ನಮ್ಮ ಆತ್ಮ ದೇವರ ವಾಕ್ಯ ಪ್ರತಿಯೊಂದು ವಾಕ್ಯದಾಗ ಹಲ್ಲೆಲೂಯ ದೇವರ ವಾಕ್ಯ ಆತ್ಮ ಸ್ವರೂಪಿ ವಾಕ್ಯ ಅದ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ವಾಕ್ಯ ಆತ್ಮ ಅದ. ಹಲ್ಲೆಲೂಯ. ನಿಮ್ ಬಾಯಿಲಾಗಿ ನುಡಿದಾಗೆ ಅದು ಸಾಮರ್ಥ್ಯ ಕೆಲಸ ಮಾಡ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ಸೊ ನಿಜವಾಗ ಹಲ್ಲೆಲೂಯ ನಮ್ಮ ಮಾತುಗಳಿಂದ ನಾವು ಸಿಕ್ಬಿಟ್ಟಿದೆವು. ಏನ್ ಬಿ ಕೆಲಸ ಯಾಕೆ ಆಗ್ತಾ ಇಲ್ಲ, ನಾವು ಏನೇನ್ ನುಡಿದಿದ್ದೇವೆ ಅದೇ ನಾವು ಭೋಗಿಸ್ತಾ ಇದ್ದೇವೆ. ಇದುವರೆಗೆ ನಾವು ಏನೇನ್ ಅಂದಿದ್ದೇವೆ ನೋಡ್ರಿ, ನಾ ಬಡವನ, ನಾ ಕೆಲ್ಸಕ್ಕೆ ಬರಲ್ದವನು, ನಾ ಐಶ್ವರ್ಯವಂತಿಲ್ಲ, ಹಲ್ಲೆಲೂಯ ಬರ್ಕತ್ ನನ್ನ ಮನೆಯಾಗಿಲ್ಲ, ಹಲ್ಲೆಲೂಯ ನಾ ನಾವು ಆಶೀರ್ವಾದಾಗ ಇಲ್ರಿ, ನಾವು ಏನ್ ನುಡಿದಿದ್ದೇವೆ ನೋಡ್ರಿ. ಹಲ್ಲೆಲೂಯ. ಜ್ಞಾನೋಕ್ತಿ 6ನೇ ಅಧ್ಯಾಯ 2ನೇ ವಚನದಲ್ಲಿ ಏನಂದದು, ನಿಮ್ ಬಾಯಿ ಮಾತಿದ್ದೆ ನೀವು ಸಿಕ್ಬಿಟ್ರಿ. ಹಲ್ಲೆಲೂಯ. ನೀವು ಏನ್ ಅಂದಿರಿ ಅದೇ ಸಿಕ್ಬಿಟ್ರಿ ನೀವು. ಯಾಕೆ ನಮಗೆ ಒಳ್ಳೇದಾಗ್ತಾ ಇಲ್ಲ? ನಾವು ಏನೇನು ಅಂದಿದ್ದೇವೆ ಅದೆಲ್ಲ ಸಿಕ್ಬಿಟ್ಟಿದ್ದೇವಲ್ಲ ನಾವು. ಅವೆಲ್ಲ ಮಾತುಗಳಿಗೆ ನಾವು ಕ್ಯಾನ್ಸಲ್ ಮಾಡ್ಬೇಕಾಗ್ಯದ. ಹಲ್ಲೆಲೂಯ. ಸೈತಾನ್ ಜಾಳಿದಾಗ ಅಡಕಸ್ಯಾವ ನಮ್ಮ ಮಾತುಗಳು. ಹಲ್ಲೆಲೂಯ. ನಾವು ಏನೇನು ಮಾತಾಡಿದೆವು ನೋಡ್ರಿ. ಹಲ್ಲೆಲೂಯ. ತಪ್ಪಡಕ್ಕೆ ಬಿದ್ದು ನಾವು ಏನೇನು ನುಡಿದಿದ್ದೆವು. ಹಲ್ಲೆಲೂಯ. ಏನೇನು ಶಬ್ದ ಆಡಿದೆವು ನಾವು. ಹಲ್ಲೆಲೂಯ. ಎಲ್ಲ ಶಬ್ದಗಳಿಗೆ ನಾವು ಕ್ಯಾನ್ಸಲ್ ಮಾಡ್ಬೇಕಾಗ್ಯದ. ದೇವರ ವಾಕ್ಯ ಹಾಗೆ ವಾಕ್ಯ ತಕ್ಕನೇ ಮಾತು ನಮಗೆ ನುಡಿಬೇಕಾಗ್ಯದ. ಅವಾಗೇ ನಮ್ಗೆ ಒಳ್ಳೇದಾಗದ. आवागले नमूद ಒಳ್ಳೆಯದಾಗ್ತದೆ. हालेलुया. तभी ही हमारा अच्छा हो सकता है. हालेलुया. परमेश्वर का वचन के जैसा हमें बात करना है. हालेलुया. हालेलुया. परमेश्वर के वचन के अनुसार बात करना है. हालेलुया. ಏನು ದೇವರ ವಾಕ್ಯ ಹೇಳ್ತದ ಹಂಗೆ ಮಾತಾಡತದ ನಾವು. हालेलुया. हालेलुया. ವಾಕ್ಯ ಏನು ಹೇಳ್ತದ, हालेलुया. ದೇವರ ಏನು ಇಚ್ಛೆ ಅದ, ನಿಮಗೆ ನಾ ಕೆಲಿಯಾಗಿ ಮಾಡ್ತೀನಿ, ಬಾಲವಾಗಿ ಅಲ್ಲ. हालेलुया. हालेलुया. निम्बुदु तुम्हारा गर्दन को परमेश्वर ऊंचा करने वाला है. हालेलुया. ನಿಮ್ಮ ತಲೆಯನ್ನು ಮ್ಯಾಲಕ್ ಮಾಡೋ ದೇವರು. ಹಾಲೆಲೂಯಾ. ಇದು ಎಲ್ಲ ದೇವರ ಇಚ್ಛೆ ಅದ ನೋಡ್ರಿ ಪ್ರಿಯರೇ. ನೀವು ಬೆಸ್ಟ್ ಆಗ್ಬೇಕು, ಒಳ್ಳೆಯವರು ಆಗ್ಬೇಕು. ಹಾಲೆಲೂಯಾ. ಅಂದ್ರೆ ನಾವು ಹೆಂಗೆ ನುಡಿದಿದ್ದೇವೆ ನೋಡ್ರಿ. ಹಾಲೆಲೂಯಾ. ಏನೇನಂತ ನುಡಿದಿದ್ದೇವೆ ನಾವು ನಮ್ಮ ಪರಿವಾರ ಸಲುವಾಗಿ. ಹಾಲೆಲೂಯಾ. ನಾ ಹಿಂಗೆ ನಾ ಹಂಗೆ. ಹಾಲೆಲೂಯಾ. ನಾವು ಏನ್ ಬಿ ನಮ್ಗೆ ಆಶೀರ್ವಾದ ಇಲ್ಲ, ಇಷ್ಟು ಪ್ರೇಯರ್ ಬರ್ತೇವೆ ನಾವು, ನಮ್ಗೆ ಏನ್ ಬಿ ಒಳ್ಳೇದಾಗ್ತಾ ಇಲ್ಲ, ಏನ್ ಬಿ ಸರಿಯಾಗಿ ಆಗ್ತಾ ಇಲ್ಲ. ಹಾಲೆಲೂಯಾ. ನಾವು ಏನೇನು ನುಡಿದಿದ್ದೇವೆ ನೋಡ್ರಿ. ಒಬ್ಬ ಪಾಸ್ಟರ್ದು ಪ್ರಾಬ್ಲಮ್ ಆಗಿತ್ತು. ಹಾಲೆಲೂಯಾ. ಇಲ್ಲಿ ಬ್ಯಾಕ್ ಬೋನ್ ಅಲ್ಲಿ ಪ್ರಾಬ್ಲಮ್ ಆದಾಗ 3 ತಿಂಗಳು ಅವ್ರು ನಡಿಲಕ್ಕ ಆಗಿಲ್ಲ. ಹಾಲೆಲೂಯಾ. ಅವ್ರ ಬಾಯಿಲಿಂದು ನಂಗೆ ನೈಲತ್ತದಂತ ಬಿ ಶಬ್ದ ತೆಗಿದಿಲ್ಲ ಅವರು. ಹಾಲೆಲೂಯಾ. ನಂಗೆ ಇಲ್ಲಿ ಇದು ಟೊಕ್ಕಣ ಇಲ್ಲತ್ತದಂತ ಬಿ ಶಬ್ದ ತೆಗ್ದಿಲ್ಲ ಅವರು. ಯಾಕಂದ್ರೆ ಅದು ಶಬ್ದ ತೆಗ್ದಾಗ ಸೈತಾನ್ ತಗೊಂಡು ಮತ್ತೆ ನಾವು ಸಪ್ಲೈ ಮಾಡ್ತದಂತ ಅವ್ರು ತೆಗ್ದಿಲ್ಲ. ಸೈತಾನದು ಜಾಳಿದಾಗ ಅವ್ರ ಶಬ್ದ ಅಡಕಸ್ಲಾಕ್ ಕೊಟ್ಟಿಲ್ಲ ಅವರು. ಅವ್ರ ವೈಫಿಗೆ ಬರೆಯೋದಿತ್ತಂದ್ರು ಅವ್ರು ಮೆಸೇಜ್ ಮಾಡ್ತಿರೋ ವಾಟ್ಸಪ್ನಾಗ ಕರ್ಕೊಂಡು ಬಾಯಿಲಿ ನುಡ್ದಿಲ್ಲ ಅವರು. ಹಾಲೆಲೂಯಾ. ನಂಗೆ ಈ ಟೈಪ್ ಅದ ಅಂತ ನುಡ್ದಿಲ್ಲ ಅವರು. 3 ತಿಂಗಳು ಅವ್ರು ಬೆಡ್ ಮೇಲೆ ಇದ್ರು. ಅಂದ್ರು ಸಹ ಅವ್ರು ಇಷ್ಟು ಪ್ರಾಬ್ಲಮ್ ಇತ್ತು. ಅಂದ್ರು ಸಹ ಅವರು ಶಬ್ದ ಅವ್ರ ಬಾಯಿಲಿದ್ದು ನೈತಾ ಇದೆ ಹಂಗ ಆ ಟೈಪ್ ಈ ಟೈಪ್ ಏನೇ ಅಂದಿಲ್ಲ ಅವರು. ಹಾಲೆಲೂಯಾ. ಶಬ್ದನೇ ತೆಗ್ದಿಲ್ಲ. ಯಾಕಂದ್ರೆ ಅವ್ರಿಗೆ ಏನ್ ಆಲ್ರೆಡಿ ಸೀರಿಯಸ್ನೆಸ್ ಇತ್ತು, ನಾನು ಸೈತಾನ್ ಕೈಯಾಗ ನನ್ನ ಶಬ್ದ ಕೊಡಲ್ಲ. ಹಾಲೆಲೂಯಾ. ನನ್ನ ದೇವರು ನನಗೆ ಎಬ್ಬಿಸೋ ದೇವರು. ಹಾಲೆಲೂಯಾ. ನನ್ನ ದೇವರು ಗುಣಪಡಿಸೋ ದೇವರು ನನ್ನ ಒಳಗಣ.
ಹಲ್ಲೆಲೂಯಾ ಹಲ್ಲೆಲೂಯಾ. ಮಕ್ಕೊಂಡೇ ಇದ್ದಾಗ ಅವ್ರು ಆನ್ಲೈನ್ ಪ್ರೇಯರ್ ನಡೆಸಿದ್ರು. ಕರ್ಕೊಂಡು ಸುಮ್ಮನೆ ಬಿದ್ದಿಲ್ಲ ಅವ್ರು, ಹಂಗೆ ದೇವರ ಕಾರ್ಯ ಮಾಡ್ಕೊತಾನೆ ಇದ್ರು. ಆನ್ಲೈನ್ ಮ್ಯಾಲ ದೇವರ ವಾಕ್ಯ ಸಾರ್ತಾನೆ ಇದ್ರು ಅವ್ರ ಪ್ರೇಯರ್. ಹಲ್ಲೆಲೂಯಾ. 3 ತಿಂಗಳಾದ್ಮೇಲೆ ಆಟೋಮೆಟಿಕ್ ಪರ್ಮನೆಂಟ್ ದೇವರು ಹಲ್ಲೆಲೂಯಾ ಅವ್ರು ಒಳ್ಳೆಯವರು. ನಾವು ನೋಡ್ರಿ, ನಾವು ಯಾವಾಗ ಏನ್ ಮಾಡ್ಬೇಕಾಗ್ಯದ, ದೇವರ ವಾಕ್ಯಕ್ಕ ನಾವು ಗುಣ ಆಗಸ್ತಕ್ಕ ನುಡಿಬೇಕಾಗ್ಯದ. ಹಲ್ಲೆಲೂಯಾ. ನುಡಿದಿರಿ ನಾವು ಏನ್ ಬಿ ಮಾಡ್ತಾ ಇಲ್ಲ, ನಾವು ಸೀರಿಯಸ್ ದಿಂದ ಅಂತಾನೆ ಇಲ್ಲ. ಹೆಂಗ್ ದೇವರ ವಾಕ್ಯ ಕಾರ್ಯ ಮಾಡ್ತು, ಹಲ್ಲೆಲೂಯಾ. ಹೆಂಗ್ ದೇವರ ವಾಕ್ಯದ ಆಶೀರ್ವಾದ ನಮಗ್ ಬರ್ತದೆ, ಹಲ್ಲೆಲೂಯಾ. ದೇವರ ವಾಕ್ಯ ನಾವು ಯೂಸೇ ಮಾಡ್ತಾ ಇಲ್ಲ, ನಮ್ಮ ಜೀವನದಾಗ ವಾಪಸ್ಕೋತಾನೆ ಇಲ್ಲ, ನಾವು ಸೀರಿಯಸ್ಲಿ ತಗೋತಾನೆ ಇಲ್ಲ, ಹಲ್ಲೆಲೂಯಾ. ಆಫ್ರಿಕಾದಾಗ ನೋಡ್ರಿ, ಒಂದೊಂದು ವಾಕ್ಯ ಅವರು ಡಾನ್ಸ್ ಮಾಡಿ ಇದು ನನಗೆ ಈ ಟೈಪ್ ಸೀರಿಯಸ್ ದಿಂದ ತಗೋತಾರ ಅವ್ರ ವಾಕ್ಯ. ಹಲ್ಲೆಲೂಯಾ. ಆ ವಾಕ್ಯದಿಂದ ಇರ್ತಾರ ಮೈಂಡ್ದಾಗ, ಹಲ್ಲೆಲೂಯಾ. ನಾವು ನಮ್ಮ ಮೈಂಡಿಗೆ ಹಲ್ಲೆಲೂಯಾ ಯಾವ್ದು ಹೊಲಸದಿಂದ ತುಂಬಲ್ಪಟ್ಟಿದ್ದೇವೆ ನಾವು, ಹಲ್ಲೆಲೂಯಾ. ಎಲ್ಲ ನಕಾರಾತ್ಮಕ ವಿಚಾರಗಳಿಗೆ ನಾವು ತುಂಬಲ್ಪಟ್ಟಿದ್ದೇವೆ ನಮ್ಮ ಮೈಂಡಿಗೆ, ಹಲ್ಲೆಲೂಯಾ. ನಮ್ಗೆ ಏನ್ ಮಾಡೋದದ, ದೇವರ ವಾಕ್ಯದಿಂದ ತುಂಬಲ್ಪಡಿಸೋದದ, ಹಲ್ಲೆಲೂಯಾ ಹಲ್ಲೆಲೂಯಾ. ಮ್ಯಾಥ್ಯೂ 12:35-36 ಓದೋಣ ನಾವು, ಹಲ್ಲೆಲೂಯಾ. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆ ಭಂಡಾರ, ನಮ್ದು ಮರಳಿದಾಗ ಭಂಡಾರದಿಂದ ಅವನು ಭಂಡಾರ, ಒಳ್ಳೆಯವನು ಒಳ್ಳೆ ಭಂಡಾರದಿಂದ ಒಳ್ಳೆ ಶಬ್ದ ತೆಗಿತಾನೆ. ಓದ್ರಿ ಸಿಸ್ಟರ್. ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಒಳ್ಳೆ ವಸ್ತುಗಳನ್ನು ತೆಗಿತಾನೆ. ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟ ವಸ್ತುಗಳನ್ನೇ ತೆಗಿತಾನೆ, ಕೆಟ್ಟ ಶಬ್ದಗಳಿಗೆ ತೆಗಿತಾನೆ. ಯಾಕಂದ್ರೆ ಕೆಟ್ಟದಿಂದ ಅವನು ತುಂಬಲ್ಪಟ್ಟಾನೆ, ಹಲ್ಲೆಲೂಯಾ. ಹೊಲಸದಿಂದ ಅವನು ತುಂಬಲ್ಪಟ್ಟಾನೆ, ಹಲ್ಲೆಲೂಯಾ ಹಲ್ಲೆಲೂಯಾ. ನಮಗೆ ಎದ್ರದಿಂದ ತುಂಬಲ್ಪಡ್ಬೇಕಾಗ್ಯದ, ದೇವರ ವಾಕ್ಯದಿಂದ ತುಂಬಲ್ಪಡ್ಬೇಕಾಗ್ಯದ, ಹಲ್ಲೆಲೂಯಾ. ನಾವು ಹೊಲಸ್ತನದಿಂದ ನಾವು ತುಂಬಿಸ್ಕೊಂಡಿದ್ದೇವೆ, ಅದಕ್ಕೆ ಹೊಲಸೇ ಬರ್ತಾ ಇದೆ, ಹಲ್ಲೆಲೂಯಾ. ನಿಜವಾದ ಮನುಷ್ಯ ಬರ್ತಾನೆ ನೋಡ್ರಿ. ನಿಮ್ಗೆ ಏನ್ರ ಹೇಳಿದಾಗ, ಏನ್ರ ಜಗಳ ಮಾಡ್ತಾ ಇದ್ದಾಗ ನಿಜವಾದ ವ್ಯಕ್ತಿ ಬರ್ತಾನೆ ನೋಡ್ರಿ, ಹಲ್ಲೆಲೂಯಾ. ನಿಜವಾದ ಮಾತು, ನೀವು ಏನ್ ನಿಜವಾದ ಇದ್ದೀರಿ, ಏನ್ ತುಂಬಿರಿ ನಿಮ್ ಒಳಗಡೆ, ಅದು ಹೊರಗೆ ಬರ್ತದೆ, ಹಲ್ಲೆಲೂಯಾ. ಹೊಲಸ್ತನ ಹೊರಗೆ ಬರ್ತದೆ, ಬೈಗಳು ಹೊರಗೆ ಬರ್ತಾವ, ಹಲ್ಲೆಲೂಯಾ. ಅದಕ್ಕೆ ಯಾಕಂದ್ರೆ ನೀವು ಅದಕ್ಕೆ ತುಂಬಲ್ಪಟ್ಟಿರಿ, ಅದೇ ಹೊರಗೆ ಬರ್ತದೆ, ಹಲ್ಲೆಲೂಯಾ ಹಲ್ಲೆಲೂಯಾ. ಒಳ್ಳೆಯವನು ಒಳ್ಳೆ ಭಂಡಾರದಿಂದ ಒಳ್ಳೆ ಶಬ್ದ ತೆಗಿತಾನೆ, ಹಲ್ಲೆಲೂಯಾ. ಬೊಕ್ಕಸ್ ಅಲ್ಲಿ ಏನದ, ಅಲ್ಲಿ ಕನ್ನಡದಾಗ ನೋಡ್ರಿ, ಒಳ್ಳೆ ಬೊಕ್ಕಸ್ ಅಂದ್ರು ಪೆಟ್ಟಿಗೆ, ಹಲ್ಲೆಲೂಯಾ. ಒಳ್ಳೆಯವನು ಒಳ್ಳೆ ಪೆಟ್ಟಿಗೆದಿಂದ ಒಳ್ಳೆ ತೆಗಿತಾನೆ. ಮರಾಠಿದಾಗ ಭಂಡಾರ ಅಂದ್ರೆ ಒಂದು ಸ್ಟೋರ್ ಹೌಸ್. ಒಳ್ಳೆಯವನು ಒಳ್ಳೆ ತುಂಬಿದವನು ಒಳ್ಳೆ ತೆಗಿತಾನೆ, ಒಳ್ಳೆ ಶಬ್ದಗಳು, ದೇವರ ವಾಕ್ಯಗಳು, ಹಲ್ಲೆಲೂಯಾ. ಅದು ನಮಗೂ ದೇವರ ವಾಕ್ಯದಿಂದ ತುಂಬಲ್ಪಡಬೇಕಾಗಿದೆ, ಹಲ್ಲೆಲೂಯಾ ಹಲ್ಲೆಲೂಯಾ. ಇದುವರೆಗೆ ನಾವು ಏನೇನು ತೆಗ್ದಿದ್ದೇವೆ ನೋಡ್ರಿ, ನಮ್ ಕೆಟ್ಟ ಭಂಡಾರದಿಂದ ಕೆಟ್ಟ ತೆಗ್ದಿದ್ದೇವೆ. ನಾವು ಏನು ಯೋಚನೆ ಮಾಡ್ತೇವೆ, ನಮ್ಗೆ ದೇವರು ಒಳ್ಳೇದು ಮಾಡ್ಬೇಕು. ನಾವು ಏನ್ ತೆಗ್ದಿದ್ದೇವೆ, ಕೆಟ್ಟದ ಭಂಡಾರದಿಂದ ಕೆಟ್ಟದ್ ತೆಗ್ದಿದ್ದೇವೆ, ಕೆಟ್ಟದ ಪೆಟ್ಟಿಗೆದಿಂದ ಕೆಟ್ಟದ್ ತೆಗ್ದಿದ್ದೇವೆ, ಕೆಟ್ಟದ ಬಸ್ಕದಿಂದ ಕೆಟ್ಟದ್ ತೆಗ್ದಿದ್ದೇವೆ, ಹಲ್ಲೆಲೂಯಾ. ಮತ್ ದೇವ್ರಿಗೆ ಅಂತ ದೇವ್ರಿಗೆ ನೀವು ಒಳ್ಳೇದು ಮಾಡು, ಹಲ್ಲೆಲೂಯಾ ಹಲ್ಲೆಲೂಯಾ. ನಮ್ಗೆ ಏನ್ ತೆಗಿಬೇಕಾಗ್ಯದ, ಒಳ್ಳೆ, ಹಲ್ಲೆಲೂಯಾ, ಬೆಸ್ಟ್, ಹಲ್ಲೆಲೂಯಾ. ದೇವರು ಒಳ್ಳೆ, ಹಲ್ಲೆಲೂಯಾ. ಪಾಸಿಟಿವ್ ದಿಂದ ದೇವರಿದ್ದಾನೆ, ಹಲ್ಲೆಲೂಯಾ. ದೇವರು ನೋಡ್ರಿ ಏನ್ ತೆಗ್ದರು, ಏನ್ ಬೇಕಾಗಿತ್ತು ಅದೇ ತೆಗ್ದು. ನಮಗೆ ಏನ್ ನಮ್ಮ ಜೀವನದಾಗ ಬೇಕಾಗ್ಯದ, ಯಾರು ನಮಗೆ ಯಾವ ಟೈಪ್ ಬೇಕಾಗ್ಯಾರ, ಅದು ಟೈಪ್ ಶಬ್ದ ಅವ್ರ ಸಲುವಾಗಿ ನುಡಿಯತ್ತದ ನಮಗೆ, ಹಲ್ಲೆಲೂಯಾ. ನಿಮ್ಮ ಮನ್ಯಾಗ ಎಲ್ಲ ಬೇರೆಯವರು ಜಗಳ ಮಾಡ್ತಾರ ಅಂತೇಳಿ, ಇವ್ನು ಜಗಳನೆ ಮಾಡ್ತಾನ ಅಂತು, ಹಲ್ಲೆಲೂಯಾ. ನೀವ್ ಏನ್ ಇಷ್ಟ ಮಾಡ್ತೀರಿ, ಅವ್ರು ಹಂಗೆ ಮಾಡ್ಬೇಕಂತ ತೆಗಿತೀರಿ, ಹಲ್ಲೆಲೂಯಾ. ಏನ್ ನಿಮ್ಗೆ ಹೆಂಗ್ ಬೇಕು, ಅವರು ಒಳ್ಳೆಯವರಲ್ಲ, ಜಗಳ ಮಾಡಬೇಡ್ದಲ್ಲ, ಅದೇ ಶಬ್ದ ನೀವು ತೆಗಿಬೇಕಾಗಿದೆ,
ಹಲ್ಲೆಲೂಯಾ. ನಾವು ನಮ್ಗೆ ಹೆಂಗ್ ಬೇಕು ಆ ಟೈಪ್ ಶಬ್ದಗಳು ನಮಗ್ ತಿಳಿಯಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ನೋಡ್ರಿ ಎಷ್ಟು ದೇವರು, ಒಳ್ಳೆ ದೇವರು ಯೇಸು ಪ್ರಭು. ಹಲ್ಲೆಲೂಯಾ. ಎಲ್ಲ ಕಡೆ ಒಳ್ಳೆದೇ ಶಬ್ದ ತೆಗನ್ ಯಾರಿಗ್ ಬಿ ಹಲ್ಲೆಲೂಯಾ ನೆಗೆಟಿವ್ ಶಬ್ದ ಎಲ್ಲೇ ನುಡಿದಿಲ್ಲ ಯೇಸು ಪ್ರಭು. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾಜರಸ್ ಹತ್ರ ಬರ್ನವಿ ಹಲ್ಲೆಲೂಯಾ ಯೇಸು ಪ್ರಭು ಹಲ್ಲೆಲೂಯಾ ಭಯ ಪಟ್ಟಿಲ್ಲ. ಹಲ್ಲೆಲೂಯಾ. ಯೇಸು ಪ್ರಭು ಏನ್ ನುಡಿದನು ಹೊರಗ್ ಬಾ ಅಂದನು. ಹಲ್ಲೆಲೂಯಾ. ಹೊರಗ್ ಬಾ ಲಾಜರಸ್, ಹೊರಗ್ ಬಾ. ಹಲ್ಲೆಲೂಯಾ. ನೋಡ್ರಿ, ನಿಮ್ಮ ಜೀವಿತದಾಗ ಗೊಲಿಯತ್ ದೊಡ್ಡದು ನಿಂತಿರ್ಬೋದು. ಆ ಗೊಲಿತಿಗೆ ಹಲ್ಲೆಲೂಯಾ ಎಲ್ಲ ಜನರು ಪ್ರೇಯರ್ ಮಾಡಿ ದೇವರೇ ಈ ಗೊಲಿತಿಗೆ ತಿಗಿ ಅಂದಿಲ್ಲ. ದಾವೂದೇನ್ ಚಿಕ್ಕ ದಾವೂದು ಎಲ್ಲರೂ ಆ ಗೊಲಿತಿಗೆ ಭಯಪಟ್ಟು ವಾಕ್ಯನೇ ನುಡಿದಿಲ್ಲ ಅವರು. ಏನೇ ಅಂದಿಲ್ಲ ಅವರು, ಸುಮ್ಮನೆ ಅಂಜಿ ಭಯಪಟ್ಟರು. ಗೊಲಿಯತ್ ನೋಡಿ ನೋಡಿ ಭಯಪಟ್ಟರು ಅವರು. ಒಂದ್ ಚಿಕ್ಕ ಗಿಡ್ಡ ದಾವೂದ್ ಹಲ್ಲೆಲೂಯಾ ದೇವರ ಮಾತು ನುಡಿದು ನಾವು ನೀನು ನನ್ನ ದೇವರು. ದೇವರು ಸೈಡ್ ಮಾತಾಡಿ ಹಲ್ಲೆಲೂಯಾ ನಿಮ್ದೆಲ್ಲ ದಂಡಕ್ಕೆ ನಾನು ಕತ್ತರಿಸಿ ಅವ್ ಗಿದ್ದುಗಳಿಗೆ ತಿನ್ನಿಸ್ತೀನಿ. ಹಲ್ಲೆಲೂಯಾ ನಿನಗೆ ನಾ ಭಯಪಡವಲ್ಲ. ಹಲ್ಲೆಲೂಯಾ. ಈಗ ನಿಮ್ ಜೀವನದಾಗಿಂದ ಗೋಲಿಯತ್ಗೆ ನೀವು ಹೆಂಗ್ ಮಾಡ್ತಾ ಇದ್ರಿ? ನಿಮ್ ಜೀವನದಾಗ ಬಿ ಗೋಲಿಯತ್ತಿದ್ದ ನಿಂತಾನ. ಸಮಸ್ಯೆ ದೊಡ್ಡದು ಗೋಲಿಯತ್ ಸಮಸ್ಯೆ ಕಾಣಿಸ್ತಾ ಇದೆ. ಸಾಲದ ಗೋಲಿಯತ್ ನಿಂತಾನ, ಚಿಂತೆದ ಗೋಲಿಯತ್ ನಿಂತಾನ ನಿಮ್ ಜೀವನದಾಗ. ನೀವು ಅವನಿಗೆ ಆ ಜನರ ತರ ನೋಡಿ ಭಯಪಟ್ರಿ, ಏನ್ ನುಡಿತಾ ಇದ್ರಿ ದಾವೂದ್ ತರ. ಅವನಿಗೆ ಹಲ್ಲೆಲೂಯಾ ತಲುಪಿಸ್ತಾ ಇದ್ರಿ. ಹಲ್ಲೆಲೂಯಾ. ನಮ್ ಕೈಯಾಗದ, ದೇವರ ಕೈಯಾಗಿಲ್ಲ. ಹಲ್ಲೆಲೂಯಾ. ದೇವರು ಅವನ ಕೈದಾಗಿದ್ದೆಲ್ಲ ಮಾಡ್ಬಿಟ್ಟ. ಈಗ ನಿಮ್ ಒಳಗೆ ಬಂದಾನ, ನಿಮ್ ಮೂಲಕ ನಿಮ್ ಕೈದಿಂದ ಮಾಡೋ ಸಲುವ. ಹಲ್ಲೆಲೂಯಾ. ಈಗ ನಿಮ್ ಬಾಯಲಿಂದು ದೇವರ ವಾಕ್ಯ ನುಡಿಯ ಸಲುವ ನೀವು ನುಡಿಬೇಕಾಗಿ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ಹಲ್ಲೆಲೂಯಾ ಎಲ್ಲ ಕಾರ್ಯ ಈ ಹಳೆ ಒಡಂಬಡಿಕೆ ನೋಡ್ರಿ, ದೇವರು ಎಲ್ಲ ಅವರಿಗೆ ಮಾಡಕ್ ಹಸ್ತಾ ಇದ್ದಾನೆ. ಹಲ್ಲೆಲೂಯಾ. ಮೋಸೆಗೆ ನೀನೇ ಹೊಡಿ, ಆ ಲಾಲ್ ಸಮುದ್ರ ಮೇಲೆ ನೀನೇ ಅದು ಕಡ್ಗಿ ಹೊಡಿ, ಬಡ್ಗಿ ಹೊಡಿ, ನೀನೇ. ನಾ ಮಾಡಲ್ಲ ಏನ್ವಿ, ನೀ ಮಾಡ. ಹಲ್ಲೆಲೂಯಾ. ಗೋಲಿಯತ್ತು ನೋಡ್ರಿ, ನಾ ಹೊಡೆಯಲ್ಲ ಗೋಲಿಯತ್ತು, ನೀನೇ ಹೊಡಿ. ಹಲ್ಲೆಲೂಯಾ. ಈಗ ನೀವು ನೋಡ್ರಿ ಉದಾಹರಣೆದಾಗ ಈಗ ನಾವೇನ್ ಮಾಡ್ತಾ ಇದ್ದೇವೆ, ದೇವ್ರಿಗೆ ಅಂತ ಇದ್ದೇವೆ. ನಾವೇನ್ ಮಾಡ್ತಾ ಇಲ್ಲ, ದೇವರ ವಾಕ್ಯ ನಾವು ಯೂಸ್ ಮಾಡ್ತಾ ಇಲ್ಲ, ದೇವರ ವಾಕ್ಯಗಳಿಗೆ ನಾವು ಉಪಯೋಗಿಸ್ಕೊತಾ ಇಲ್ಲ. ಇಷ್ಟೊಂದೆಲ್ಲ ದೇವರು ಮಾಡ್ಬಿಟ್ಟಲ್ಲ ಅಂದ್ರ ಬಿ ನಾವು ಅಜ್ಞಾನಿ ತರ ಇದ್ದೇವೆ. ಹಲ್ಲೆಲೂಯಾ. ದೇವರು ಏನೇನು ಎಷ್ಟು ಬೆಸ್ಟ್ ಕೆಲಸ ಮಾಡಿ ನಮ್ಮ ಒಳಗಡೆ ಇದ್ದಾನ, ನಾವಿ ಏಕ್ದಮ್ ಅಜ್ಞಾನ ತರ. ಹಲ್ಲೆಲೂಯಾ. ಏನ್ ಗೊತ್ತಿರಲ್ಲಪ್ಲೆ ಸುಮ್ಮನೆ ಇದ್ದೇವೆ ನಾವು. ಹಲ್ಲೆಲೂಯಾ. ಎಲ್ಲ ಸಮಸ್ಯೆಗಳಿಗೆ ನೋಡಿ ಸುಮ್ಮನಿದ್ದೇವೆ ನಾವು, ರೋಗಗಳಿಗೆ ನೋಡಿ ಸುಮ್ಮನಿದ್ದೇವೆ ನಾವು, ನಿರಾಸೆ ಹಲ್ಲೆಲೂಯಾ ಡಿಪ್ರೆಷನ್ ಲೈಫ್ ನೋಡಿ ಸುಮ್ಮನಿದ್ಬಿಟ್ಟೇವೆ ನಾವು. ಹಲ್ಲೆಲೂಯಾ. ನಾವು ತೊಲಗಿಸ್ತಾ ಇಲ್ಲ, ನಾವು ಬೆದರಿಸ್ತಾ ಇಲ್ಲ. ಹಲ್ಲೆಲೂಯಾ. ನೀವು ದೇವರ ಮಕ್ಕಳು ಬೆದರಿಸುವವರು, ಹಲ್ಲೆಲೂಯಾ ತೊಲಗಿಸುವವರು, ಹಲ್ಲೆಲೂಯಾ ಎಲ್ಲ ಶಕ್ತಿ ಮುರಿಯವರು. ಹಲ್ಲೆಲೂಯಾ. ಸಾಪೋ ಬಿಂಚು ಕುಚಲಿಕ ಶಕ್ತಿ, ತುಳಿಯದ ಶಕ್ತಿ. ಸಾಪು ಇದು ತೇಳು ಹಾವಂದ್ರೆ ಸೈತಾನು ದುಷ್ಟಾತ್ಮಗಳಿಗೆ ತುಳಿಯದ ಶಕ್ತಿ ಕೊಟ್ಟಿದ ಅಂತ ನಮ್ಮ ದೇವರು. ಹಲ್ಲೆಲೂಯಾ. ನೀವು ತುಳಿತಾ ಇಲ್ಲ ಅದಕ್ಕೆ. ಹಲ್ಲೆಲೂಯಾ. ನೀವು ತುಳಿಯಲಾಗಿರಿ. ನಾವು ಮತ್ತೊಂದು ವಚನ ಓದೋಣ. ಮತ್ತೆ 4 ಸಾರಿ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. mighty Jesus. Hallelujah, hallelujah. Thank you Jesus. Hallelujah. ಲೂಕ 10:17 ವಚನ ನೋಡೋಣ. Hallelujah. 17-18. ತರುವಾಯ ಆ 70 ಮಂದಿಯ ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನನಾಗುತ್ತವೆ
ಆಗುತ್ತವೆ ಎಂದರು. ದೆವ್ವಗಳು ಕೂಡ ನಿನ್ನ ಹೆಸರನ್ನ ಅಧೀನವಾಗಿ ಕೇಳಿ ಅಧೀನವಾಗುತ್ತವೆ ಎಂದರು. ಆಗುತ್ತವೆ ಅಂದ್ರು. ಆತನು ಯೇಸು ಅವರಿಗೆ ಸೈತಾನನು ಸಿಡಿಲಿನಂತೆ ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ಆಕಾಶದಿಂದ ಬಿದ್ದಿಂದ ಕಂಡಿದ್ದ ಯೇಸು ಪ್ರಭು ಅಂತ ಬಿದ್ದಿದ್ ಕಂಡೇನಂತ. ನಾವು ಸೈತಾನ ನಿಂತಿದ್ ನೋಡತ್ತಿದೆವು. ಹಲ್ಲೆಲೂಯಾ. ನಮ್ಮ ದೇವರು ಯಾವ ತರ ನೋಡ್ತಾ ಇದ್ದಾನೆ ನೋಡ್ರಿ ಅವ್ರಿಗೆ. ಸೈತಾನ ಯಾವ ಟೈಪ್ ನೋಡ್ತಾ ಇದ್ದಾನೆ? ಯೇಸು ಬಿದ್ದಿದ್ ನೋಡತಾನಂತ ಯೇಸು. ಹಲ್ಲೆಲೂಯಾ. ನಾವು ಈ ಸೈತಾನಿಗೆ ನಾ ತೆಗಿಯೋಣ ನನ್ ಹಿಂಗ್ ಬರ್ತಾನೇನು? ಹಲ್ಲೆಲೂಯಾ. ನಾವು ಯಾವ ಟೈಪ್ ನಾವು ಈ ಯೋಜನೆ ಮಾಡ್ತಾ ಇದ್ದೇವೆ? ಯೇಸು ಪ್ರಭು ಏನಂತ ಇದ್ದಾರೆ ನೋಡ್ರಿ. ಹಲ್ಲೆಲೂಯಾ. ಮತ್ತು ನೋಡಿರಿ, ಹಾವುಗಳನ್ನು ತೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಾನ ದೇವರು. ಹಲ್ಲೆಲೂಯಾ. ನಾವು ಅಧಿಕಾರ ಯೂಸ್ ಮಾಡ್ತಾ ಇಲ್ಲ. ನಾವು ದೇವರು ಕೊಟ್ಟಾನಂತ ಇದ್ದಾನ. ಹಲ್ಲೆಲೂಯಾ. ಅಧಿಕಾರ ಕೊಟ್ಟಾನಂತ ನಾವು ಉಪಯೋಗಿಸ್ಕೊತಾ ಇಲ್ಲ ಅಧಿಕಾರ. ಹಲ್ಲೆಲೂಯಾ. ಆ ಸೈತಾನ್ ನಿಮ್ ಜೀವನದಾಗ ಎದ್ದೇಳದ್ ನೋಡ್ತಾನ, ನೀವು ಅವನಿಗೆ ತುಳಿಯದೇ ನೋಡ್ಬೇಕಾಗ. ಹಲ್ಲೆಲೂಯಾ. ದೇವರ ವಾಕ್ಯ ಹಾಗೆ ತುಳಿತಾ ಇರ್ಬೇಕಾಗ್ಯದ. हल्लेलुया हल्लेलुया। तुम्हारे पीछे वो कुत्ते के जैसा आने का ट्राई करेगा। हल्लेलुया। हाँ ನಾಯಿ ಅಪ್ಲೆ ಭಗಳ್ತಾ ನಿಮ್ ಹಿಂದ್ ಬರೋದ್ ಟ್ರೈ ಮಾಡ್ದ ನಾವು। ಹಲ್ಲೆಲುಯಾ। ಬರ್ತಾ ಇದೆ ಅಂದ್ರೆ ನೀವು ಏನ್ ಮಾಡ್ಬೇಕಾಗ್ಯದ? ಯೇಸು ನಾಮದಲ್ಲಿ ಅದಕ್ಕೆ ಬೆದರಿಸಬೇಕಾಗಿದೆ। ಹಲ್ಲೆಲುಯಾ। ಇವತ್ತು ನಾಯಿ ಬರ್ಬೇಕು ಅಂದ್ರು ಅದಕ್ಕೆ ಒಂದು ಖಡ್ಗೆ ತಗೊಂಡು ಹಿಂಗ್ ನಿಂತು ಆವಾಜ್ ಮಾಡೋಣ, ಅದು ಬಾಲ ಹಾಕೊಂಡು ಓಡ್ ಹೋಗ್ತದೆ। ಹಲ್ಲೆಲುಯಾ ಹಲ್ಲೆಲುಯಾ। ಆ ಟೈಪ್ ಸೈತಾನ ಓಡ್ ಹೋಗವ। ಅದಕ್ಕೆ ಯೇಸು ಪ್ರಭುವಂಗ ನೀವು ಬೆದರಿಸಲೇಬೇಕು, ಹೋಗ್ಲೇಬೇಕು। He has to be. ಹಲ್ಲೆಲುಯಾ। ನೀವು ಬೆದರಿಸಬೇಕಾಗಿದೆ, ನೀವು ಬೆದರಿಸ್ತಾ ಇಲ್ಲ। ಪ್ರತಿಯೊಂದು ಪರಿಸ್ಥಿತಿಗೆ ನೀವು ಬೆದರಿಸ್ತಾ ಇಲ್ಲ, ದರಿದ್ರತನ ನೀವು ಬೆದರಿಸ್ತಾ ಇಲ್ಲ। ಹಲ್ಲೆಲುಯಾ ಹಲ್ಲೆಲುಯಾ। ಯಾ ಕ್ಷಣದಲ್ಲಿ ನಾ ಯೇಸು ಪ್ರಭು ವಿಶ್ವಾಸ ಮಾಡ್ದ ಟೈಮ್ ಅದ ಬರೀ ಎಷ್ಟು ಟೈಮ್ ಓಕೆ। ನಾ ಯೇಸು ಪ್ರಭು 2003 ಕುಟುಂಬದಿಂದ ವಿಶ್ವಾಸ ಮಾಡ್ದ ನಾನು। ಹಲ್ಲೆಲುಯಾ। ಕುರುಬರ ಕುಟುಂಬದಿಂದ ನಾನು ಪ್ರಭು ಯೇಸು ಗ್ರಹಣ ಮಾಡ್ಕೊಂಡ, ವಿಶ್ವಾಸ ಮಾಡ್ದ। ಹಲ್ಲೆಲುಯಾ। ಯಾ ಕ್ಷಣದಾಗ ನಾ ಯೇಸು ವಿಶ್ವಾಸ ಮಾಡ್ಕೊಂಡ ಆ ಕ್ಷಣದಲ್ಲಿ ನನ್ನ ದರಿದ್ರತನ ಬಿಟ್ಟು ಹೋಯ್ತು। ಹಲ್ಲೆಲುಯಾ। ನಮ್ಮ ಅಪ್ಪರು ಅಂತ ನೀ ಯಾವಾಗ ಯೇಸು ಪ್ರಭು ನಂಬ್ಕೊಂಡಿ ಅವಾಗ ನಮ್ಮ ದರಿದ್ರಿ ಹೋಯ್ತು ನೋಡಿ। ಸ್ತೋತ್ರ ಸ್ತೋತ್ರ। ಹಲ್ಲೆಲುಯಾ ಹಲ್ಲೆಲುಯಾ। ನಿಜವಾಗ ಆ ಯೇಸು ಪ್ರಭು ನಾನು ಏನೇನು ಅಂತೀನಿ, ಹಲ್ಲೆಲುಯಾ, ನಾನು ಏನೇನು ಹೇಳ್ತೀನಿ, ನಾನು ಎಲ್ಲ ಹೇಳ್ತೀನಿ, ನಾನು ನೋಡ್ತೀನಿ। ಹಲ್ಲೆಲುಯಾ। ಈಗ 3 ಅಂತಸ್ತು ಉಮ್ಮರಗದಲ್ಲಿ ನಾವು ಕಟ್ಟಡ ಕಟ್ಟದೆವು। ಹಲ್ಲೆಲುಯಾ। ಕಟ್ಟಿ ನಾನು ಹಲ್ಲೆಲುಯಾ ದೇವರೇ ನಾ ಸಾಕು ಅಂತ ಹಂಗೆ ಕುಂತ್ಬಿಟ್ಟು ನಾನು ಅಂದ್ರು ಬಿ ದೇವರು ನಮ್ಮ ಬಸವ ಕಲ್ಯಾಣ ಹತ್ರ ಎರಡು ಪ್ಲಾಟ್ ತಗೋಬಂಗೆ ದೇವರು ನಮಗೆ ಅವಕಾಶ ಮಾಡ್ತಾರೆ। ನಾನು ನೋಡ್ತಾ ಇದ್ದ, ದೇವರೇ ಇಲ್ಲಿ ಉಮ್ಮರಗದಲ್ಲಿ ಸ್ವಲ್ಪ ದೊಡ್ಡದಾಗಿಲ್ಲಪ್ಪ ದೇವರೇ, ನಾವು ಡಿಸೈಪಲ್ಶಿಪ್ ಟ್ರೈನಿಂಗ್ ಸೆಂಟರ್ ಮಾಡಬೇಕು, ಡಿಸೈಪಲ್ಶಿಪ್ ಟ್ರೈನಿಂಗ್ ಟೈಪ್ ಮಾಡಬೇಕಲ್ಲ ದೇವರೇ ಅಂತ ನಾವು ಯೋಜನೆ ಮಾಡಿದಾಗ ಈಗ ಬಸವ ಕಲ್ಯಾಣದಲ್ಲಿ ಹಲ್ಲೆಲುಯಾ 2 ಪ್ಲಾಟ್ ನಾವು ತಗೊಂಡು ಈಗ ಅವೇ ಪ್ಲಾಟ್ 20 lakhs ಆಗ್ಯಾವ। 5 lakhs ನಮ್ಗೆ ದೇವರು ಹಲ್ಲೆಲುಯಾ ಅವಕಾಶ ಮಾಡಿದ್ರು ತಗೊಂಡು 2 ಡೇಸ್ದಾಗೆ ರೇಟ್ ಇನ್ಕ್ರೀಸ್ ಆಯ್ತು। ಒಂದು ಅದ್ಭುತದಿಂದ ದೇವರು ಹಲ್ಲೆಲುಯಾ ನಮ್ಗೆ ಸಹಾಯ ಮಾಡಿದ್ರು। ನಾನು ಏನೇನು ಇಚ್ಛೆ ಮಾಡ್ತೀನಿ ಪ್ರತಿಯೊಂದು ಇಚ್ಛೆ ದೇವರು ಪೂರ ಮಾಡೋ ಒಳಗಡೆ ಇದ್ದಾನೆ। ನಾನು ನಂಬಿಕೆದಿಂದ ನುಡಿತೀನಿ, ನಂಬಿಕೆಯಿಂದ ಹೇಳ್ತೀನಿ, ಯೇಸು ನಾಮದಲ್ಲಿ ಇದು ಆಗ್ತಾ ಇದೆ। ಹಲ್ಲೆಲುಯಾ। ದೇವರ ರಾಜ್ಯಕ್ಕಾಗಿ ನಾವು ಏನ್ ಬೇಡ್ತೇವೆ ನಂಬಿಕೆಯಿಂದ ದೇವರು ಕೊಟ್ಟೆ ಕೊಡ್ತಾನೆ। ಹಲ್ಲೆಲುಯಾ। ಉಮ್ಮರಗದಲ್ಲಿ 3 ಅಂತಸ್ತು ಮಾಡಿ ನಾ ಹೆಮ್ಮೆ ಪಡ್ತಾ ಇಲ್ಲ, ದೇವರ ಮಹಿಮೆಗಾಗಿ ಹೇಳ್ತಾ ಇದ್ದೀವಿ। ಹಲ್ಲೆಲುಯಾ। ನಾವು ಹೆಂಗ್ ನುಡಿತೇವೆ ಹಂಗ್ ಮಾಡುವ ದೇವರಾಗ। ಹಲ್ಲೆಲುಯಾ। ಈಗ ಇಲ್ಲಿ ಬಸವ ಕಲ್ಯಾಣ ಅದು ಫೈನಲ್ ಆದ ತಕ್ಷಣ 1 ವರ್ಷ ರೆಸ್ಟ್ ತಗೊಂಡು ಹಲ್ಲೆಲುಯಾ ಈಗ ಇಲ್ಲಿ 70 lakhs and 80 lakhs ಬಿಲ್ಡಿಂಗ್ ಪ್ರಾಜೆಕ್ಟ್ ನಮ್ಗೆ ನಡೀತಾ ಇದೆ। ಹಲ್ಲೆಲುಯಾ। ನಾನು ಏನ್ ಬಿ ಇದ್ದಿಲ್ಲ ನೋಡ್ರಿ, ನಾ ಇದ್ದಿನಲ್ಲೇ ನೋಡಿದ ನಾನು ನಂಬಿಕೆಯಿಂದ। ಹಲ್ಲೆಲುಯಾ। ನಾ ಹೇಳಿದ ನಿಮ್ಮ ಒಳಗಡೆ ದೇವರು ಒಂದೇ ಬಿಲ್ಡಿಂಗಿಗೆ ಕಟ್ಟು
ಹಂಗೆ ಕೂಡ ಅಲ್ಲ. ಬಹಳ ಬಿಲ್ಡಿಂಗ್ ಮಾಲಕರು, ಆನರ್, ಬಾಸ್ ನೀವು ಆಗ್ಬೇಕಂತ ದೇವ್ರ ಇಷ್ಟ. ಹಲ್ಲೆಲೂಯಾ. ನಮ್ಮ ದೇವರು ದೊಡ್ಡವನು. ಅದಕ್ಕೆ ನಾನು ನಿಮ್ಗೆ ಹೇಳಿದೆ ನೋಡ್ರಿ, ನಮ್ಮ ದೇವರು ಮುಗಲಿ ಗೆನಿಗೆ ಅನ್ಸೋ ದೇವರು, ಅಷ್ಟು ದೊಡ್ಡವ ದೇವರು. ಅವ ನಿಮ್ಮೊಳಗಡೆ ಎದಕ್ ಬಂದನ? ನಿಮ್ಗೆ ದೊಡ್ಡ ವ್ಯಕ್ತಿ ಮಾಡೋ ಸಮಯ. ಹಲ್ಲೆಲೂಯಾ. ಬಹಳ ಬಿಲ್ಡಿಂಗ್ಸ್ ಮಾಲಕ್ ನೀವು ಆಗ್ಬೇಕು. ಆ ಟೈಪ್ ದೇವರ ಇಚ್ಛೆಗಳವ. ನೀವು ಚಿಕ್ಕ ಹಲ್ಲೆಲೂಯಾ ಹಲ್ಲೆಲೂಯಾ ಸ್ವಲ್ಪಕ್ಕೆ ನೀವು ಪಸಂದ್ ಮಾಡಿ ಸ್ವೀಕರಿಸಬೇಡ್ರಿ. ಹಲ್ಲೆಲೂಯಾ. ನಾವು ಹೆಂಗ್ ನುಡಿತೇವೆ, ಹೆಂಗ್ ನಾವು ನೋಡ್ತೇವೆ. ಈಗ ಯೇಸು ಪ್ರಭು ನೋಡ್ರಿ, ಹಲ್ಲೆಲೂಯಾ, ಸತ್ತಿಂದಕ್ಕೆ ಬಿ ಜಿತ್ತ ಮಕ್ಕೊಂಡಾಳ ಅಂತ ನೋಡ್ತಾ ಇದ್ದಾನೆ ಯೇಸು. ಯೇಸು ನೋಡುವಳಿಕೆ ನೋಡ್ರಿ. ಹಲ್ಲೆಲೂಯಾ. ಹಾಗೆ ನಂಬಿಕೆ ಅಂದ್ರೆ ನಾವು ಏನ್ ನಾವು ಕಾಣಿಸ್ತಾ ಇಲ್ಲ, ಅದು ಈ ತರ ಇದೆ ಅಂತ ನಾವು ನೋಡ್ಬೇಕಾಗ್ಯದ, ನುಡಿಬೇಕಾಗ್ಯದ. ಹಲ್ಲೆಲೂಯಾ. ಜ್ಞಾನೋಕ್ತಿ 23ನೇ ಅಧ್ಯಾಯ 7ನೇ ವಚನ. ಹಲ್ಲೆಲೂಯಾ. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ನೀವು ಒಳಗೆ ಹೆಂಗ್ ಯೋಚನೆ ಇದ್ರೆ ಹಂಗೆ ಇರ್ತೀವಿ. ಹಲ್ಲೆಲೂಯಾ. ಅವನು ಒಳಗಿನ ಯೋಚನೆ ಅಂತೆ ಇದ್ದಾನೆ. ಹಲ್ಲೆಲೂಯಾ. ಒಳಗೆ ಹೆಂಗಿದ್ದೇವೆ ನಾವು? ಚಿಕ್ಕದಿರ್ತೇವೆ. ಹಲ್ಲೆಲೂಯಾ. ಫೈನಾನ್ಸಿಯಲಿ ಇಲ್ಲಪ್ಪ, ನಾ ಅಷ್ಟು ಮಟ್ಟಕ್ಕೆ ಹೋಗ್ಲಕ್ಕ ಆಗಲ್ಲ. ನಾವು ಹೆಂಗಿದ್ದೆವು, ಒಳಗಡೆ ಹೆಂಗಿದ್ದೆವು, ಒಳಗಡೆ ಮೈಂಡ್ದಾಗ ನೀವು ಹೆಂಗಿದ್ದೀರಿ ಹಂಗೆ ನೀವು ಇದ್ದೀರಿ. ಹಲ್ಲೆಲೂಯಾ. ಆಸ್ ಯು ಥಿಂಕ್ ಯು ವಿಲ್ ಬಿ. कैसे सोचते हो वैसा रहोगे. ನೀವು ಹೆಂಗೆ ಯೋಚನೆ ಮಾಡ್ತೀರಿ ಹಂಗಿರ್ತೀರಿ. ಹಲ್ಲೆಲೂಯಾ. ನೀವು ಯೋಚನೆ ಮಾಡ್ಬೇಕಾದ್ರೆ ನನ್ನ ಒಳಗಡೆ ಸೃಷ್ಟಿಕರ್ತ ದೇವರ ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಭೂಲೋಕ ಪರಲೋಕ ಸೃಷ್ಟಿ ಮಾಡಿನ ತನ್ನ ದೇವರು ನನ್ನ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ನಾನು ಎಲ್ಲೆಲ್ಲಿ ಕಾಲಿಕ್ತೀನಿ ಎಲ್ಲ ದೇವರು ಕೊಡವ ದೇವರು. ಹಲ್ಲೆಲೂಯಾ. ನೀವು ವಿಶ್ವಾಸ ಮಾಡ್ಬೇಕಾಗ್ಯದ. ನಿಮ್ಮ ಹತ್ರ ಮನೆ ಇಲ್ಲ, ಹಲ್ಲೆಲೂಯಾ, ನೀವು ದೇವ ಯೇಸು ನಾಮದಲ್ಲಿ ನನ್ನ ಮನೆ ಅದ. ನಾನು ನೋಡ್ತಾ ಇದ್ದೀನಿ, ಈ ಟೈಪ್ ಇದೆ, ಈ ಟೈಪ್ ನೋಡ್ತಾ ಇದ್ದೀನಿ. ಹಲ್ಲೆಲೂಯಾ. ನಿಮ್ಗೆ ಈ ಟೈಪ್ ನುಡಿಬೇಕಾಗ್ಯದ. ಹಲ್ಲೆಲೂಯಾ. ನೀವು ನುಡಿದಾಗಲೇ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ನೀವು ಹೆಂಗ್ ನುಡಿದ್ರೆ ಹಂಗೆ ಆಯ್ತು. ಹಲ್ಲೆಲೂಯಾ. ನೀವು ನಾ ಏನು ಬಿ ಇಲ್ಲ ಅಂತಂದಾಗ ಹಂಗೆ ಆಯ್ತು. ಒಂದು ಶಾಪ್ ಕೀಪರ್, ಒಂದು ಕಿರಾಣಿ ಅಂಗಡಿದವನು, ಅವನ ಅಂಗಡಿದಾಗ ಅಕ್ಕಿ ಇದ್ದಿಲ್ಲ. ಹಲ್ಲೆಲೂಯಾ. ಒಬ್ಬರು ಅಕ್ಕಿ ಬೇಡಕ್ ಬಂದ್ರು ಅವರ ಅಂಗಡಿದಾಗ. ಹಲ್ಲೆಲೂಯಾ. ಅಕ್ಕಿ ಬೇಡಕ್ ಬಂದಾಗ ಆ ಕಿರಾಣಿ ಅಂಗಡಿದವನು, ಹಲ್ಲೆಲೂಯಾ, ಅಕ್ಕಿ ಇಲ್ಲ ಅಂತ ನೋಡಿದಿಲ್ಲ ಅವನು. ಹಲ್ಲೆಲೂಯಾ. ಅವ್ರು ಏನಂದ್ರು ಗೊತ್ತಾ? ನನ್ನ ಅಂಗಡಿಯಾಗ ಎಣ್ಣೆ ಅದ, ಸಕ್ಕರೆ ಅದ, ಹಿಟ್ಟದ, ಎಲ್ಲ ಅದ. ಹಲ್ಲೆಲೂಯಾ. 2 ಸರಿ ಕೇಳಿದ್ರು, नहीं मुझे चावल चाहिए, मेरी दुकान में तेल है, नमक है, शक्कर है, हल्दी सब है, वो छोड़ के. ಹಲ್ಲೆಲೂಯಾ. ಆ ಅಂಗಡಿ ಯಾರು ಕೇಳಕ್ ಬಂದಿದ್ ನೋಡ್ರಿ, ಅವನು ಅರ್ಥ ಮಾಡ್ಕೊಂಡು ಆಟೋಮೆಟಿಕ್ ठीक है इनके पास चावल नहीं है ಅಂತ ಅವನು ಸ್ವಂತ ಹೋದ್ನು. ಹಲ್ಲೆಲೂಯಾ. ಅವನ್ ಕಿರಾಣಿ ಅಂಗಡಿದವನಿಗೆ ನೋಡ್ರಿ, ನಾ ಏನ್ ನುಡ್ದ ಹಂಗೆ ಆಯ್ತದಲ್ಲ ಅಂತ ಅವ್ನು ನುಡ್ದಿಲ್ಲ, ಇಲ್ಲ ಅಂತ ನುಡ್ದಿಲ್ಲ. ಹಲ್ಲೆಲೂಯಾ. ನಾನು ಇಲ್ಲ ಅಂತ ನುಡಿದಾಗ, ಹಲ್ಲೆಲೂಯಾ, ನನ್ನ ಅಂಗಡಿಯಾಗ ಎಲ್ಲ ಇನ್ಕಪ್ಲೇ ಆಯ್ತದಲ್ಲ, ಹಲ್ಲೆಲೂಯಾ ಅಂತ ಅವನು, ಹಲ್ಲೆಲೂಯಾ, ಯಾವ ಟೈಪ್ ನುಡಿದ್ರು ನೋಡಿ. ಅದಕ್ಕೂ ನಮಗೆ ದೇವರ ಏನಂತಾನ, ನೀನು ನಾಲ್ಗಿ ವರ್ಷದಾಗ ಜೀವನ, ಮರಣ, ಆಶೀರ್ವಾದ, ಶ್ರಾಪ, ಹಲ್ಲೆಲೂಯಾ, ಎಲ್ಲ ನಿಮ್ಮ ನಾಲ್ಗಿ ಮೇಲೆ ಅದ. ಹಲ್ಲೆಲೂಯಾ. ನಿಮ್ಮ ಬಾಯಾಗೆ ಚಮತ್ಕಾರ ಅದ. ನಾವು ದೇವರಿಗೆ ಏನಂತೇವೆ? ದೇವರಿಗೆ ನೀನೇ ಚಮತ್ಕಾರ ಮಾಡು. ಹಲ್ಲೆಲೂಯಾ. ನಿಮ್ಗೆ ಹೆಂಗ್ ಬೇಕು ಹಂಗೆ ನೀವು ಅಂಡ್ರೆ, ಹಲ್ಲೆಲೂಯಾ, ಯೇಸು ನಾಮದಲ್ಲಿ ನಾ ಗುಣ ಆಗಿದ. ಯೇಸು ನಾಮದಲ್ಲಿ ಕ್ಯಾನ್ಸರ್ ನಾ ಶಪಿಸ್ತೀನಿ. ನೀನು ನಂದಿಲ್ಲ ಇದು ಕ್ಯಾನ್ಸರ್, ಇದು ಸೈತಾನದ. ಹಲ್ಲೆಲೂಯಾ. ನಾ ಸ್ವೀಕರಿಸಲ್ಲ ಇದು ಕ್ಯಾನ್ಸರಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ತೆಲಿನೋವಿಗೆ ನಾ ಸ್ವೀಕರಿಸಲ್ಲ. ಹಲ್ಲೆಲೂಯಾ. ತೆಲಿನೋವು ನಂದಿಲ್ಲ, ಇದು ತೆಲಿನೋವು ಸೈತಾನದ. ಹಲ್ಲೆಲೂಯಾ. ನಾ ಇದು ತೆಲಿನೋವಿಗೆ ನಾ ಶಪಿಸ್ತೀನಿ. ಐ ಕರ್ಸ್ ಇಟ್, ಗೆಟ್ ಔಟ್ ಫ್ರಮ್ ಮೈ ಬಾಡಿ. ಹಲ್ಲೆಲೂಯಾ. ನಾ ಸ್ವಸ್ಥ ಇದ್ದೀನಿ, ಮಸ್ತ್ ಇದ್ದೀನಿ, ತಂದೃಸ್ತಿದ್ದೀನಿ. ಹಲ್ಲೆಲೂಯಾ. ನೀವು ನುಡಿಬೇಕಾಗತ್ತೆ. ನೀವು ಹೆಂಗ್ ನುಡಿತೀರಿ ಹಂಗಿರ್ತೀರಿ. ಹಲ್ಲೆಲೂಯಾ. ನಾ ಸ್ವಸ್ಥ, ಮಸ್ತ್, ತಂದೃಸ್ತ್. ಎಲ್ಲ
ಆರ್ಗನ್ ನನ್ನ ಬಾಡಿಯಲ್ಲಿ ಪರ್ಫೆಕ್ಟ್ ಕೆಲಸ ಮಾಡ್ತಾ ಇದೆ. ನಿಮ್ಗೆ ನುಡಿಬೇಕಾಗ್ಯದ. ಹಲ್ಲೆಲೂಯಾ. ನಿಮ್ಗೆ ಅನ್ಬೇಕಾಗ್ಯದ, ಇಲ್ರಿ ಇಲ್ಲಿ ನೈತಾ ಇದೆ, ಅಲ್ಲಿ ನೈತಾ ಇದೆ, ಇಲ್ಲಿ ಸೈತಾನ್ ಹಿಡಿದಾನ, ಅಲ್ಲಿ ಸೈತಾನ್ ಹಿಡಿದಾನ, ಇಲ್ಲಿ ಸೈತಾನ್ ಬೀಳಸ್ಯಾನ. ಹಲ್ಲೆಲೂಯಾ. ಅಲ್ಲಿ ಬಿದ್ದ, ಅಲ್ಲಿ ಬೀಳಿಸಿದ್ರು ಸೈತಾನ, ಇಲ್ಲಿ ಬೀಳಿಸಿದ್ರು, ಇಲ್ಲಿ ಹಿಡಿದಾನ, ಬಿಡ್ತಾ ಇಲ್ಲ. ಹಲ್ಲೆಲೂಯಾ. ನಾವು ಏನ್ ನುಡಿತಾ ಇದ್ದೇವೆ ನೋಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಿಡುಗಡೆ ಮಾಡೋ ದೇವರು ನಮ್ಮ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ಯೇಸು 1ನೇ ಯೋಹಾನ 4 ವರ್ಸ್ 4 4ನೇ ಅಧ್ಯಾಯ 4ನೇ ವಚನ. 1ನೇ ಯೋಹಾನ. ಪ್ರಿಯರಾದ ಮಕ್ಕಳೇ, ಪ್ರಿಯರ ಮಕ್ಕಳೇ, ನೀವಂತೂ ದೇವರಿಂದ ನೀವು ಹುಟ್ಟಿದವರಾಗಿದ್ದೀರಿ ದೇವರಿಂದ ಹುಟ್ಟಿದವರಾಗಿರಿ ಮತ್ತು ಲೋಕದಲ್ಲಿರುವಾತನಕ್ಕಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ಹೆಚ್ಚಿನವನಾಗಿರುವಂತ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಸುಳ್ಳು ಪ್ರವಾದಿಗಳನ್ನ ಜಯಿಸಿದ್ರಿ ನೀವು. ಹಲ್ಲೆಲೂಯಾ. ಸುಳ್ಳು ಹೇಳೋ ಸೈತಾನದಿಂದ ನೀವು ಜಯಿಸಿರಿ, ನೀವು ಗೆದ್ದೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಗೆದ್ದಿನವನಾಗಿರಿ ಅಂತ ಇದೆ ವಚನದು. ಹಲ್ಲೆಲೂಯಾ. ಲೋಕದಲ್ಲಿ ಇರುವಂತ ಸೈತಾನಕ್ಕಿನ ನಿಮ್ಮೊಳಗಿರುವ ಯೇಸು ದೊಡ್ಡವನು. ಹಲ್ಲೆಲೂಯಾ. ನೀವು ಯಾವಾಗಲೂ ಥಿಂಕ್ ಮಾಡೋದ, ಯಾವಾಗಲೂ ವಿಚಾರ ಮಾಡೋದದ, ನನ್ನ ಒಳಗಿರುವ ಯೇಸು ದೊಡ್ಡವ ದೇವರು. ಹಲ್ಲೆಲೂಯಾ. ಲೋಕದಲ್ಲಿ ಇರುವ ಸೈತಾನಕ್ಕಿನ ನನ್ನ ಒಳಗಿರೋ ದೊಡ್ಡವ. ಎಲ್ಲ ವಾಕ್ಯಗಳು ನೀವೆಲ್ಲ ನಿಮ್ಮ ಬಾಯಿಲಿಂದ ನುಡಿಬೇಕಾಗ್ಯದ. ಹಲ್ಲೆಲೂಯಾ. ಆಡ್ಬೇಕಾಗ್ಯದ. ನೀವು ವಾಕ್ಯ ತಗೊಂಡು ನುಡಿಬೇಕಾಗ್ಯದ ಕೈಯಲ್ಲಿ. ನಾವು ಒಂದ್ ದಿವಸ ವಾಕ್ಯಗಳು ನುಡಿತಾ ಇದ್ರೆ 18 ವಾಕ್ಯ ನುಡಿತಾ ಇದ್ರು, ಹಲ್ಲೆಲೂಯಾ, ದೇವರ ಶಕ್ತಿ ರಿಲೀಸ್ ಆಗಿರೋದ್ರಲ್ಲಿ ಅನಿಸ್ತಾ ಇತ್ತು. ನಾನು ದೇವರ ವಾಕ್ಯದಾಗೆ ಶಕ್ತಿ ಅದ. ಹಲ್ಲೆಲೂಯಾ. ದೇವರ ಶಕ್ತಿ ಬರ್ಲಿ ಅಂದಾಗ ಬರಲ್ಲ. ದೇವರ ವಾಕ್ಯದಲ್ಲಿ ಶಕ್ತಿ ಅದ. ದೇವರ ವಾಕ್ಯದಾಗೆ ಸಾಮರ್ಥ್ಯ ಅದ. ಪ್ರತಿಯೊಂದು ದೇವರ ವಾಕ್ಯ ದೇವರ ಶ್ವಾಸ ಅದ. ಹಲ್ಲೆಲೂಯಾ. ಪ್ರತಿಯೊಂದು ದೇವರ ವಾಕ್ಯದಾಗ ದೇವರ ಜೀವನ ಅದ. ಹಲ್ಲೆಲೂಯಾ. ಆ ವಾಕ್ಯಗಳಿಗೆ ನಾವು ನುಡಿಬೇಕಾಗ್ಯದ. ಹಲ್ಲೆಲೂಯಾ. ಹೇಳ್ಬೇಕಾಗ್ಯದ. ನಿಮ್ಮ ಪರಿಸ್ಥಿತಿಗಳಿಗೆ ಹೇಳ್ಬೇಕಾಗ್ಯದ. ಹಲ್ಲೆಲೂಯಾ. ನನ್ನ ಯೇಸು ದೊಡ್ಡವ ನನ್ನ ಒಳಗಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾ ಕ್ಯಾನ್ಸರಿಗೆ ದೊಡ್ಡದು ನೋಡಲ್ಲ, ನಾ ಕ್ಯಾನ್ಸರ್ಗೆ ಸ್ವೀಕರಿಸಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ವಾಕ್ಯ ಹೇಳಿ ನೀವು ಅನ್ಬೇಕಾಗ್ಯದ. ಯೇಸುನ ಬಾಸುಂಡೆಗಳಿಂದ ನೀವು ಗುಣ ಆಗಿರಿ. 1 Peter 2:24. ಹಲ್ಲೆಲೂಯಾ. ಪ್ರತಿಯೊಂದು ವಾಕ್ಯಗಳು ನಿಜವಾಗಿ ನಿಮ್ಮ ಬಾಯಲ್ಲಿ ಬಂದಾಗೆ ಶಕ್ತಿ ರಿಲೀಸ್ ಆಯ್ತು, ಸಾಮರ್ಥ್ಯ ರಿಲೀಸ್ ಆಯ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯದಲ್ಲೇ ಶಕ್ತಿ ಅದ, ವಾಕ್ಯದಲ್ಲೇ ಸಾಮರ್ಥ್ಯ ಅದ. ನೀವು ವಾಕ್ಯ ನುಡಲ್ದೆ ಶಕ್ತಿ ಬರ್ಲಿ ಅಂದಾಗ ಬರಲ್ಲ. ವಾಕ್ಯದಾಗೆ ಎಲ್ಲ, ವಾಕ್ಯದಾಗೆ ದೇವರ ಅದ್ಭುತ, ವಾಕ್ಯದಾಗೆ ಚಮತ್ಕಾರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ದೇವರ ವಾಕ್ಯ. ಬಹಳೊಂದು ವಾಕ್ಯಗಳಿಗೆ ನೀವು ಬಾಯ್ಪಾಟ್ ಮಾಡ್ಬೇಕಾಗ್ಯದ. ಬಹಳೊಂದು ವಾಕ್ಯಗಳು. ಏನ್ ನಿಮ್ಮ ಮನೆಯಾಗ ಪರಿಸ್ಥಿತಿ ಸರಿಯಾಗಿಲ್ಲ, ನೀವು ಏನ್ ಬಿ ಶಾಂತಿ ಇಲ್ಲ ನಿಮ್ಮ ಕುಟುಂಬದಾಗ, ನೀವು ವಾಕ್ಯಗಳು ನಿಮ್ಮ ಬಾಯಿಲಿಂದು ಹಲ್ಲೆಲೂಯಾ ಸಿಟ್ಟಿಲ್ ಹೇಳ್ರಿ. ಹಲ್ಲೆಲೂಯಾ. ನುಡಿಬೇಕಾಗ್ಯದ. ನೀವು ಹೆಂಗ್ ನುಡಿತೀರಿ, ನಿಮ್ಮ ಕುಟುಂಬದಾಗ ಯಾವ್ದು ದುಷ್ಟತ್ವದ ಶಕ್ತಿ ಕಾರ್ಯ ಮಾಡ್ತಾ ಇದೆ ಆ ಶಕ್ತಿ ಭಸ್ಮ ಆಗ್ತದೆ. ಯಾವಾಗ ನೀವು ವಾಕ್ಯ ನುಡಿದಾಗ. ಹಲ್ಲೆಲೂಯಾ. ನೀವು ವಾಕ್ಯ ಹೇಳ್ದಾಗೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ನೀವು ಸೀರಿಯಸ್ ತಗೋರಿ. ಹಲ್ಲೆಲೂಯಾ. ನಾವೆಲ್ಲ ಆರಾಧನೆ ಸೀರಿಯಸ್ ತಗೋತೇವೆ, ಫಾಸ್ಟಿಂಗ್ ಸೀರಿಯಸ್ ತಗೋತೇವೆ. ಹಲ್ಲೆಲೂಯಾ. ಎಲ್ಲ ಸೀರಿಯಸ್ ತಗೋತೇವೆ, ವಾಕ್ಯಗಳಿಗೆ ಸೀರಿಯಸ್ ತಗೊಂಬ. ಹಲ್ಲೆಲೂಯಾ. ವಾಕ್ಯನೇ ಇಂಪಾರ್ಟೆಂಟ್ ಅದ. ವಾಕ್ಯನೇ ಸೀರಿಯಸ್ ತಗೋಬೇಕಾಗ್ಯದ. ಹಲ್ಲೆಲೂಯಾ. ವಾಕ್ಯದಿಂದೇ ನುಡಿಬೇಕಾಗ್ಯದ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯಗಳ ಮೇಲೆ ಮನನ್ ಮಾಡ್ಬೇಕಾಗ್ಯದ ನೀವು. ಹಲ್ಲೆಲೂಯಾ. ಯೆಹೋಶುವ 1ನೇ ಅಧ್ಯಾಯ 8ನೇ ವಚನ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಇರಲಿ. ನಿಮ್ಮ ಬಾಯಲ್ಲಿ ಏನಿರ್ಬೇಕಾಗ್ಯದ? ವಾಕ್ಯಗಳು. ನಾವೇನ್ ಇಟ್ಕೋತೇವೆ? ಬೈಗಳು. ನಾವೇನ್ ಇಟ್ಕೋತೇವೆ ಬಾಯಲ್ಲಿ? ನೆಗೆಟಿವ್ ಮಾತುಗಳು, ಹೊಲಸು ಮಾತುಗಳು.
ಹಲ್ಲೆಲೂಯಾ. ನಮ್ಮ ಬಾಯಲ್ಲಿ ಏನ್ ಇಟ್ಕೋಬೇಕಾಗ್ಯದ? ದೇವರ ವಾಕ್ಯ. ಹಲ್ಲೆಲೂಯಾ. ಅಗರ್ ನೀವು ಯೇಸು, ಹಲ್ಲೆಲೂಯಾ, ಯೇಸು ಯಾವ ಟೈಪ್ ನುಡಿದನ, ಯಾವ ಟೈಪ್ ಇದ್ದಾನ, ಯೇಸುನ ಸ್ವಭಾವಗಳು ನೋಡ್ಕೊಂತ ಹೋದಾಗ, ಯೇಸುನಂತೆ ನೀವು ಇದ್ದಾಗ, ಯೇಸು ಹೆಂಗ ಅಂದಾನ ಹಂಗಾಗಿ ನಿಮಗೆ ಅದು ಗೊತ್ತಾಗ್ತಾವ. ಹಲ್ಲೆಲೂಯಾ. ಯೇಸು ಯಾಕೆ ನೀವು ಅಂದಾಗ ಅದು ಆಗ್ತಾ ಇಲ್ಲ? ಯಾಕೆ ಯೇಸು ಅಂದಾಗೆ ಅದು ಗೊತ್ತಾಗ್ತಾ ಇದೆ? ಯಾಕೆ ಯೇಸುನ ಬಾಯಿ ಶಬ್ದಗಳದಾಗೆ ಸಾಮರ್ಥ್ಯ ಅದ? ಹಲ್ಲೆಲೂಯಾ. ಯಾಕಂದ್ರೆ ಯೇಸು ನೆಗೆಟಿವ್ ಮಾತಿಗೆ ಅವನ ಬಾಯಿ ಕೊಟ್ಟಿಲ್ಲ, ಹೊಲಸ್ ಮಾತಿಗೆ ಯೇಸು ಬಾಯಿ ಕೊಟ್ಟಿಲ್ಲ, ಬೈಗಳಿಗೆ ಯೇಸು ಬಾಯಿ ಕೊಟ್ಟಿಲ್ಲ. ಹಲ್ಲೆಲೂಯಾ. ವಾಕ್ಯಕ್ಕೆ ಕೊಟ್ಟ. ಪಾಸಿಟಿವ್ ಇದ್ದು, ಪಾಸಿಟಿವ್, ನಕಾರಾತ್ಮಕ ಸ್ಥಾನನೇ ಕೊಟ್ಟಿಲ್ಲ ಯೇಸು. ಹಲ್ಲೆಲೂಯಾ. ಯೇಸು ನೋಡ್ರಿ ಹೆಂಗೆಂಗ್ ಬೈಬಲ್ ಓದ್ತೀರಿ ಹಂಗಂಗು ಯೇಸುನ ಸ್ವಭಾವ, ಯೇಸು ಗುಣಲಕ್ಷಣಗಳು ನಿಮಗೆ ಅರ್ಥ ಆಗ್ತಾವ. ಹಲ್ಲೆಲೂಯಾ. ಅದಕ್ಕೆ ನೀವು ಬೈಬಲ್ ಓದ್ಲೇಬೇಕು. ಹಲ್ಲೆಲೂಯಾ. ಎಷ್ಟು ಬೈಬಲ್ ಓದ್ತೀರಿ ಅಷ್ಟು ಯೇಸುನ ಸ್ವಭಾವ, ಅಷ್ಟು ಯೇಸು ಪ್ರೀತಿ ಮಾಡ್ತೀರಿ ನೀವು, ಅಷ್ಟು ಯೇಸು ಅರ್ಥ ಆಯ್ತಾ ನಿಮಗೆ. ಹಲ್ಲೆಲೂಯಾ. ಅದಕ್ಕೂ ದೇವರ ವಾಕ್ಯದಿಂದ ತುಂಬಲ್ಪಡಬೇಕಾಗತ್ತೆ. ನಮ್ಮ ಬಾಯಲ್ಲಿ ಹಗಲು ದಿನ ದೇವರ ವಾಕ್ಯ ಇಟ್ಕೊಂಡೆವು, ಆವಾಗ ನಮ್ಮ ಪ್ರತಿ ಒಂದು ಕಾರ್ಯ ಸಫಲ ಆಗ್ತಾವ. ಹಲ್ಲೆಲೂಯಾ. ಪ್ರತಿ ಒಂದು ಕಾರ್ಯದಾಗ ಆಶೀರ್ವಾದ ಬರ್ತದೆ. ಹಲ್ಲೆಲೂಯಾ. ಪ್ರತಿ ಒಂದು ಮಾರ್ಗ, ಆ ಯೇಸು ಮಾರ್ಗದಿಂದ ನೀವು ನಡೆದಿರಲ್ಲ, ನಿಮ್ದೆಲ್ಲ ಮಾರ್ಗಗಳು ಸೈತಾನ್ ಬಂದ್ ಮಾಡಿದ ಮಾರ್ಗಗಳು ತೆರೀತಾನೆ. ಆ ಯೇಸು ಸುಮ್ಕೊಂಡ್ರಲಕ್ ಬಂದಿಲ್ಲ. ಆ ಯೇಸು ಏನ್ ಇಷ್ಟ ಮಾಡ್ತಾ ಇದ್ದಾರೆ? ನನ್ನ ವಾಕ್ಯ, ನನ್ನ ಮಾರ್ಗ, ನನ್ನ ವಾಕ್ಯ ತಕ್ಕ ಇವ್ನು ನಡಿಬೇಕು. ಅವಾಗ ಆಟೋಮೆಟಿಕ್ ನಾ ಇವನ್ ಜೀವನದಾಗ ಹಲ್ಲೆಲೂಯಾ ಎಲ್ಲ ಬೆಸ್ಟ್. ಹಲ್ಲೆಲೂಯಾ. ನಮ್ಮ ಜೀವನದಾಗ ಮಾಡೋ ದೇವರು ನಮ್ಮೊಳಗನ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೇನ್ ಮಾಡ್ತಾ ಇದ್ದೇವೆ ಗೊತ್ತಾ? ಸೈತಾನ್ ನಾವು ಬಾಯಿ ಕೊಡ್ತಾ ಇದ್ದೇವೆ. ಸೈತಾನ್ ನೀ ತಗೊಂಡ ಬಾಯಿ, ನಿಮ್ಮ ಪ್ರಾಸ ನನ್ನ ಬಾಯಿ, ನೀ ಬಾ, ನನ್ನ ಬಾಯಿದ ಮಾಲಕ್ ನೀ ಆಗು. ಹಲ್ಲೆಲೂಯಾ. ಇದೇ ಬಾಯಿ ನಮ್ಮದು ಪವಿತ್ರಾತ್ಮ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ನಮಗೆ ಪವಿತ್ರಾತ್ಮ ಕೊಡೋದಲ್ಲ ನಮ್ದು ಬಾಯಿ. ಹಲ್ಲೆಲೂಯಾ. ಯಾಕೆ ಪವಿತ್ರಾತ್ಮ? ದೇವರು ನಿಮ್ ಜೀವನದಾಗ ದೇವರ ರಾಜ್ಯ ಮಾಡಬೇಕಾಗ್ಯದ. ಹಲ್ಲೆಲೂಯಾ. ನಾವೇನ್ ಮಾಡ್ತಾ ಇದ್ದೇವೆ ಗೊತ್ತಾ? ನಮ್ಮ ಜೀವನದಾಗ ನಾವೇ ರಾಜ್ಯ ಮಾಡ್ಬೇಕಂದ್ರೆ ನಮ್ ಇಷ್ಟ, ಮೇರಾ ಮರ್ಜಿ. ಹಲ್ಲೆಲೂಯಾ. ಮೈ ಲೈಫ್ ಮೈ ರೂಲ್ಸ್. ಹಲ್ಲೆಲೂಯಾ. ಮೈ ಲೈಫ್ ಗಾಡ್ಸ್ ರೂಲ್ಸ್. ಹಲ್ಲೆಲೂಯಾ. ನನ್ನ ಜೀವನ ದೇವರ ನಿಯಮಗಳು. ಹಲ್ಲೆಲೂಯಾ. ಮೇರಾ ಜೀವನ ಹೈ ಲೇಕಿನ್ ಪ್ರಭು ಕಾ ಮರ್ಜಿ ಸೆ ಚಲೂಂಗಾ ಮೈ. ಯೇಸು ಪ್ರಭು ನೋಡ್ರಿ ತನ್ನ ಮರ್ಜಿದಿಂದ ನಡೆದಿದ್ದು, ತಂದೆ ಇಚ್ಛೆ ತಕ್ಕ ಒಂದು ಬಿ ಕಾರ್ಯ ಯೇಸು ಪ್ರಭು. ಬಿರಿಯಾನಿ ಊಟ ಮಾಡಕ್ ಹೋಗೋದಂದ್ರೆ ಬಿ ಯೇಸು ಹೋಗಿ. ನೀ ಏನಂತಿದ್ದೇವೆ? ಸಾವರಿ ಸ್ತ್ರೀ ಹೋಗ್ಬೇಕಾ? ಓಕೆ, ಅಲ್ಲಿ ಹೋಗ್ತೀವಿ. ಹಲ್ಲೆಲೂಯಾ. ಎಲ್ಲ ಶಿಷ್ಯರು ಬಿರಿಯಾನಿ ಊಟ ಮಾಡಕ್ ಹೋದ್ರು. ಹಲ್ಲೆಲೂಯಾ. ಯೇಸು ಪ್ರಭು ದೇವರದ ಇಚ್ಛೆ ಪೂರ ಮಾಡಕ್ ಹೋದ್ರು. ಅವೆಲ್ಲ ಶಿಷ್ಯರು ಬಂದು ಹೇಳ್ತಾರೆ, ನೀವು ತಂದ್ರಿ ಯೇಸು ಊಟ? ಯಾರು? ನಾ ತಂದಿಲ್ಲ, ನೀ ತಂದಿಲ್ಲ. ಯೇಸು ಅಂದ್ರು, ನಂದು ಊಟ ಆಯ್ತು, ದೇವರ ಇಚ್ಛೆನ ಪೂರ ಮಾಡ್ದ, ಬಿರಿಯಾನಿ ತಿಂದಿನಪ್ಲೆ ಆಯ್ತು. ಹಲ್ಲೆಲೂಯಾ. ನಮಗೂ ಯೇಸುನಂತೆ ಈಗ ನಾವಿದ್ದೇವೆ ಇಲ್ಲಿ ಭೂಲೋಕದಲ್ಲಿ. ಹಲ್ಲೆಲೂಯಾ. ಯೇಸು ಒಳಗಿಟ್ಕೊಂಡು ನಾವಿದ್ದೇವೆ ಈಗ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಮ್ಮ ಮೂಲಕನೇ ಯೇಸು ಮಾಡಬೇಕು. ಹಲ್ಲೆಲೂಯಾ. ಯೇಸು ಈಗ ನಮಗಾಗಿ ಏನ್ ಮಾಡಲ್ಲ, ಮಾಡ್ಬಿಟ್ಟ. ಈಗ ನಮ್ಮ ಮೂಲಕ ಅವ ಮಾಡ್ಬೇಕಂತ ಇದ್ದಾನೆ ದೇವರು. ಹಲ್ಲೆಲೂಯಾ. ಈಗ ಅಂದ್ರು ಬಿ ನಾವು ಎಂತ ದೇವ್ರಿಗೆ ನೀನೇ ಮಾಡಿ. ಹಲ್ಲೆಲೂಯಾ. ಈ ದೇವ್ರಿಗೆ ನಮ್ಮ ಮೂಲಕ ಮಾಡ್ಬೇಕಂತ ಇಷ್ಟ ಅದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ದೇವರಿಗೆ ನಾವು ಅವನಿಗೆ ಬೇಕಾಗಿರೋಪ್ಲೇ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ನಾನು ನಿಮಗೆ ಹೊಲಸ್ ಕೈದಿಂದ ಊಟ ಕೊಟ್ಟಾಗ ನೀವು ತಿನ್ಲಕ್ ಆಗ್ತದ? ಹಲ್ಲೆಲೂಯಾ. ಹೊಲಸ್ ಕೈವ, ಗಲೀಜ್ ಕೈವ, ಆ ಕೈಲಿಂದ ನೀವು ಊಟ ಕೊಡ್ತಾ ಇದ್ರೆ ನೀವು ಅಲ್ಲ ಅಂತೀರಿ. ಹಲ್ಲೆಲೂಯಾ. ನಮ್ಮ ಕೆಟ್ಟ ಬಾಯಿಲಿಂದ ಆರಾಧನೆ ಸಲ್ಲಿಸ್ತಾ ಇರುವಾಗ ಆ ದೇವರು ತಗೋತಾನ? ನಾವು ಕೆಟ್ಟವ್ರ ಮನುಷ್ಯರಾಗಿ ಹೊಲಸ್ ಕೈದಿಂದ ತಗೊಳಕ್ ನಮ್ಗೆ ಇಷ್ಟ ಆಗಲ್ಲ. ಹಲ್ಲೆಲೂಯಾ. ಆ ಶುದ್ಧ ದೇವರಿಗೆ
ಬೆಸ್ಟ್ ದೇವರಿಗೆ ನಾವು ಮನಸ್ಸಿನಾಗ ದ್ವೇಷ ಇಟ್ಕೊಂಡು ಕೊಡ್ತಾ ಇದ್ದೇವೇನು ಭಕ್ತಿ, ಹೊಲಸ್ ಬಾಯಿಲಿಂದ ಕೊಡ್ತಾ ಇದ್ದೇವೇನು, ಹಲ್ಲೆಲೂಯಾ, ಹೃದಯದಾಗ ಗಲೀಜ್ ಇಟ್ಕೊಂಡು ಕೊಡ್ತಾ ಇದ್ದೇವೆ ದೇವರಿಗೆ, ಪಾಪ ಇಟ್ಕೊಂಡು ಕೊಡ್ತಾ ಇದ್ದೇವೆ ದೇವರಿಗೆ. ಆ ದೇವರೇನಂತಾನ, ನಿಂದ ಆರಾಧನೆ ಬೇಡ, ನಿಂದ ಆರಾಧನೆದಾಗ ಪಾಪ ಅದ, ನಿಂದ ಆರಾಧನೆದಾಗ ಕೋಪ ಅದ, ನಿಂದ ಆರಾಧನೆದಾಗ ದ್ವೇಷ ಅದ. ಹಲ್ಲೆಲೂಯಾ, ನಂಗೆ ಬೇಡ ನಿಂದ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇವರಿಗೆ ಶುದ್ಧ ಬೆಸ್ಟ್ ಕೊಡ್ಬೇಕಾಗಿದೆ. ಅವಾಗೆ ಅವ ತಿಂತಾನ ದೇವರು, ತಿಂದು ಆಶೀರ್ವದಿಸ್ತಾನೆ ನೀವು. ಹಲ್ಲೆಲೂಯಾ, ಬೆಸ್ಟ್ ಕೊಡ್ಬೇಕಾಗಿತ್ತು ಪ್ರಿಯರೇ. ನಾವು ಏನ್ ಕೊಡ್ತಾ ಇದ್ದೀವಿ ನೋಡ್ರಿ ದೇವರಿಗೆ. ಆ ದೇವರೇನಂತಾನ, ನಿಮ್ದು ಭಕ್ತಿಗೆ ನಂಗೆ ಉಲ್ಟಿ ಬರ್ತಾ ಇದೆ, ವಾಂತಿ ಬರ್ಲತ್ತದ ನಂಗೆ. ಹಲ್ಲೆಲೂಯಾ, ನಿಮ್ ಭಕ್ತಿ ಸವಾಸಿದ್ದದ, ಗಲೀಜಾಗಿ ನಿಮ್ ಭಕ್ತಿ ಅದ ನಿಮ್ದು. ಹಲ್ಲೆಲೂಯಾ, ನಾವು ಯಾವ ಟೈಪ್ ಕೊಡ್ತಾ ಇದ್ದೇವೆ ನೋಡ್ರಿ. ದೇವರು ತಗೋತಾ ಇದ್ದಾನ, ತಿಂತಾ ಇದ್ದಾನ ದೇವರು, ದೇವ್ರಿಗೆ ತಿನ್ನಿಸ್ತಾ ಇದ್ದೇವ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾದ ನಾವು ಹಲ್ಲೆಲೂಯಾ ಥಿಂಕ್ ಮಾಡಿ ಹಲ್ಲೆಲೂಯಾ ಯೋಜನೆ ಮಾಡಬೇಕಾಗಿದೆ, ನಮ್ಮ ಜೀವನಕ್ಕೆ ಪರೀಕ್ಷಣೆ ಮಾಡಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ನಾವು ದೇವರಿಗೆ ದೇವರಿಗೆ ಬೆಸ್ಟ್ ಹಲ್ಲೆಲೂಯಾ ಸಲ್ಲಿಸದ, ಬೆಸ್ಟ್ ಕೊಡೋದ. ಹಲ್ಲೆಲೂಯಾ. ನೋಹ ನೋಡ್ರಿ, ಶುದ್ಧದಾಗಿನ ಶುದ್ಧ ಪಶು ತೆಗೆದು, ಶುದ್ಧದಾಗಿನ ಶುದ್ಧ ಹಲ್ಲೆಲೂಯಾ ಪಶು, ಹಲ್ಲೆಲೂಯಾ ಪಶು ಪಕ್ಷಿ. ಪಶು ಅಂದ್ರೆ ಪ್ರಾಣಿ, ಶುದ್ಧದಾಗಿನ ಶುದ್ಧ ಪ್ರಾಣಿ ತೆಗೆದು, ಆ ಪ್ರಾಣಿ ಒಂದು ಬಿ ತಪ್ಪಿರ್ಬಾರ್ದು, ಸ್ವಲ್ಪ ಬಿ ತಪ್ಪಿರ್ಬಾರ್ದು. ಹಲ್ಲೆಲೂಯಾ. ಆ ಶುದ್ಧ ಪ್ರಾಣಿ ತೆಗೆದು, ಶುದ್ಧ ಪಕ್ಷಿ, ಆ ಪಕ್ಷಿ ಕುಂಡಿರ್ಬೇಡದು, ಬೆಸ್ಟ್ ಒಂದು ಬಿ ಮಿಸ್ಟೇಕ್ ಇರಬೇಡದು. ಆ ಟೈಪ್ ತೆಗೆದು ದೇವರಿಗೆ ಕೊಟ್ಟು ಸಲ್ಲಿಸಿದ್ದು. ಶುದ್ಧ ಪ್ರಾಣಿ ಅಂದ್ರೆ ಶಕ್ತಿ, ಪಕ್ಷಿ ಅಂದ್ರೆ ಸ್ವಭಾವ, ಅವನ ಸ್ವಭಾವ ಶಕ್ತಿ ಅರ್ಪಣೆ ಮಾಡಿದ್ವಿ ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ನಾವು ಹಲ್ಲೆಲೂಯಾ ಒಳ್ಳೆ ಬಾಯಿದಿಂದ ಬೆಸ್ಟ್ ಹಲ್ಲೆಲೂಯಾ ದೇವರಿಗೆ ಸಲ್ಲಿಸದ. ಹಲ್ಲೆಲೂಯಾ. ದೇವರು ತಿಂದು, ಅವಾಗ ನೋಹ ಕೊಟ್ಟಾಗ ದೇವರು ತಿಂದು ಏನಂದ್ರು ಗೊತ್ತಾ, ದೇವರು ಆಶೀರ್ವಾದ ನಾ ತಿಂದ, ಇನ್ನು ಮುಂದೆ ಜಲಪ್ರಲಯದಿಂದ ನಾ ಮನುಷ್ಯ ಜಾತಿಗೆ ನಾಶ ಮಾಡಲ್ಲ, ಆಶೀರ್ವದಿಸಿದ್ರು ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೂ ಹಲ್ಲೆಲೂಯಾ ನಮ್ಮ ಜೀವಿತ ಹಲ್ಲೆಲೂಯಾ ಹೊಲಸ್ ಜೀವಿತ ಇಟ್ಕೊಂಬಲ್ದೆ. ಹಲ್ಲೆಲೂಯಾ. ನಾವು ಏನ್ ಇಷ್ಟ ಮಾಡ್ತೇವೆ, ಹೊಲಸ್ ಜಾಗದಾಗ ನಾವು ಕೂಡಕ್ಕ ಇಷ್ಟ ಮಾಡಲ್ಲ. ಹಲ್ಲೆಲೂಯಾ. ಒಬ್ಬರು ನಮ್ಮ ಹತ್ರ ಡೆಲಿವರಿ ಇದ್ದಾರೆ, ಅವ್ರದ್ದು ಆಫೀಸ್ ಅದ, ಅವ್ರದ್ದು ಆಫೀಸ್ ಬೆಸ್ಟ್ ಆಫೀಸ್ ಇಟ್ಕೊಂಡದ ಅವರು. ಹಲ್ಲೆಲೂಯಾ. ಕ್ಲೀನ್ ಆಫೀಸ್, ನೀಟ್ ಎಲ್ಲ ಬೆಸ್ಟ್ ಜಾಗದಲ್ಲಿ ಇಟ್ಟಿದ್ದ ಆಫೀಸ್ದಾಗ ನಮಗೆ ಬಹಳ ಕೂಡ್ಬೇಕು ಅನಿಸ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇವರಿಗೆ ನಮ್ಮ ಒಳಗಡೆ ಎದ್ದು ಹೋಗ್ಬೇಡದು. ಹಲ್ಲೆಲೂಯಾ. ಆ ತರ ಜೀವಿತ ನಾವು ಇಟ್ಕೊಂಡಾಗ, ಆ ಯೇಸು ನಮ್ಮ ಒಳಗಿದ್ದಾಗ ನಮ್ದೆಲ್ಲ ಜೀವಿತ ಬೆಸ್ಟ್ ಆಶೀರ್ವಾದ ಜೀವಿತ. ಹಲ್ಲೆಲೂಯಾ. ನಿಮ್ ಇಚ್ಛೆ ಮಾಡದಪ್ಲೆ, ನಿಮ್ ಪ್ರತಿಯೊಂದು ಇಚ್ಛೆ ಹಲ್ಲೆಲೂಯಾ ಪೂರ ಮಾಡುವ ತನ್ನ ದೇವರ ನಮ್ಮ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮ ಒಳಗಡೆ ಇದ್ದಾನ ಆ ಯೇಸು. ಹಲ್ಲೆಲೂಯಾ. ಆ ಪ್ರಭು ಯೇಸು ನಿಮ್ಮ ಪ್ರೀತಿದಾಗ ಎಷ್ಟು ಹುಚ್ಚಾಗ್ಬಿಟ್ಟಾರ, ನೀವು ಎಷ್ಟು ಬಿ ಬಿಡೋದ್ರು ಬಿ ಬಿಡ್ತಾ ಇಲ್ಲ ಅವನು. ಹಲ್ಲೆಲೂಯಾ. ಅಷ್ಟು ನಿಮ್ಮ ಪ್ರೀತಿದಾಗ ದೇವರು ನಿಮ್ ಹಿಂದೆ ಇದ್ದಾನ. ಒಂದು ಹುಡುಗಿ ಪ್ರೀತಿಸ್ತಾ ಇದ್ರೆ ಹಿಂದೆ ಹೋಗಿ ಹಲ್ಲೆಲೂಯಾ ಟ್ರೈ ಮಾಡ್ತಾನ. ಆ ಟೈಪ್ ಯೇಸು ನಿಮ್ ಪ್ರೀತಿದಾಗ ಬಿದ್ದ, ಯಾವಾಗೇ ಬಿಡ್ತಾ ಇಲ್ಲ ಅವನು. ಹಲ್ಲೆಲೂಯಾ. ನಿಮ್ ಜೊತೆನೇ ಇದ್ದಾನ ದೇವರು, ನಿಮ್ ಒಳಗಡೆನೇ ಇದ್ದಾನ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ವಾಕ್ಯದಿಂದ ತುಂಬಬೇಕಾಗತ್ತೆ. ವಾಕ್ಯ ಮೇನ್ ಅದ. ಹಲ್ಲೆಲೂಯಾ. ವಾಕ್ಯಕ್ಕೆ ನಾವು ಮಹತ್ವ ಕೊಡ್ಬೇಕಾಗತ್ತೆ, ವಾಕ್ಯಕ್ಕೆ ಬೆಲೆ ಕೊಡ್ಬೇಕಾಗತ್ತೆ, ವಾಕ್ಯಕ್ಕೆ ಸೀರಿಯಸ್. ಹಲ್ಲೆಲೂಯಾ. ನಮ್ಮ ಬಾಯಿ ಬೆಸ್ಟ್ ಬಾಯಿ, ಯೇಸು ಅವನ ಬಾಯಿ ಬೆಸ್ಟ್ ಬಾಯಿ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಸಿಸ್ಟರು ಆಕಿನ ಬಾಯಲ್ಲಿ ಹುಡುಗಳಾಗಿದ್ದು, ಆಕೆ ಗುಣನೇ ಆಗ್ತಾ ಇದ್ದಿಲ್ಲ. ಹಲ್ಲೆಲೂಯಾ. ಗುಣನೇ ಆಗ್ತಾ ಇದ್ದಿಲ್ಲ.
ಯಾಕೆ ಗುಣ ಆಗ್ತಾ ಇದ್ದಿಲ್ಲ ಅಂದ್ರು ಆಕಿನ ಬಾಯಿಲಿಂದ ಬಹಳ ನಿಂದೆ ಮಾಡಿರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಾವು ಏನೇನ್ ಮಾಡಿದೀವಿ ನೋಡ್ರಿ, ಅದು ಕಿವಿ ಯಾವಾಗ ನಮ್ಗೆ ಒಳ್ಳೇದಾಗತ್ತೆ. ಹಲ್ಲೆಲೂಯಾ. ಅದಕ್ಕೆ ನಾವು ಪ್ರತಿಯೊಂದು ದೇವರಿಗೆ ಕ್ಷಮಾಪಣೆ ಬೇಡಿಕೊಂಡು ಪ್ರತಿಯೊಂದು ಶಬ್ದ ನಾವು ಏನೇನ್ ಮಾತಾಡಿದೀವೋ ಅದು ಎಲ್ಲ ನಾವು ಕ್ಯಾನ್ಸಲ್ ಮಾಡ್ಬೇಕಾಗಿದೆ, ಡಿಲೀಟ್ ಮಾಡ್ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರು ಜ್ಞಾನೋಕ್ತಿ 6ನೇ ಅಧ್ಯಾಯ 2ನೇ ವಚನ, ನಿಮ್ ಬಾಯಿಲಿಂದ ಮಾತಾಗೆ ನೀವು ಸಿಕ್ಬಿಟ್ರಿ. ಹಲ್ಲೆಲೂಯಾ. ನಿಮ್ ಬಾಯಿದ ಮಾತಿಂದೇ ನೀವು ಜಾಲಿದಾಗ ಅಡ್ಕಾಸಿರಿ. ಆ ಸೈತಾನದ ಜಾಲಿದಾಗ ಅಡ್ಕಾಸಿ ನಮ್ಲೆ ಆಗ್ಯದ ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರೇಮ ಹಂಗನವ ಶಕಂದರ ಬರವ ನಾವು ಹಲ್ಲೆಲೂಯಾ ನಾವು ನಿರ್ಣಯ ತಗೊಂಬಾರಿ. ಹಲ್ಲೆಲೂಯಾ, ನಿರ್ಣಯ ತಗೊಂಬಾರಿ ನಾವು. ದೇವ್ರೇ, ನಮ್ಮ ಬಾಯಿಲಿಂದು ಎಲ್ಲ ಬೆಸ್ಟ್ ಮಾತಾಡೋರಪ್ಪ. ನಿಮ್ದು ಬಾಯಲ್ಲಿ ಏನ್ ಅಂದಾಗ ಎಲ್ಲ ಕೆಲಸ ಆಗ್ಯದಪ್ಪ, ಹಾಗೆ ನಮ್ಮ ಬಾಯಿಲಿ ಹಲ್ಲೆಲೂಯಾ ನಾವು ನಿಂತರ ಆಗ್ಬೇಕಂತ ಇದ್ದೇವೆ ದೇವ್ರೇ. ಹಲ್ಲೆಲೂಯಾ.